ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಏಸ್ಮೆನ್ ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು KCET ಎರಡನೇ ವರ್ಷ ಬರ್ತಾ ಇದ್ದಾರೆ ನೋಡಿ, ಅವರಿಗೆ PUC ಫಸ್ಟ್ ಇಯರಲ್ಲಿ ಬರುವಂಥ ಫಸ್ಟ್ ಚಾಪ್ಟರ್ ಸೆಟ್ ಚಾಪ್ಟರ್ ಬಗ್ಗೆ ಇವತ್ತಿನ ದಿವಸ ನಾನು ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇದು PUC ಫಸ್ಟ್ ಇಯರ್ ಚಾಪ್ಟರ್ ಆಗಿರೋದ್ರಿಂದ ಸ್ವಲ್ಪ ಮೊದಲಿಗೆ ಅದರ ಬಗ್ಗೆ ಏನೇನಿದೆ ಸಿನಾಪ್ಸಸ್ಸು ಆ ಚಾಪ್ಟ್ರಲ್ಲಿ ಏನೇನಿದೆ ಸ್ವಲ್ಪ ರಿವೈಸ್ ಮಾಡ್ತೀನಿ, ಯಾಕಂದರೆ ಕೆಲವು ಸ್ಟೂಡೆಂಟ್ಸು ಮರ್ತಿರ್ತೀರ. ಹಾಗಾಗಿ ಇದರಲ್ಲಿ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದೆ ಅದನ್ನು ಡಿಸ್ಕಷನ್ ಮಾಡೋಣ. ಸೊ ಅದಾದಮೇಲೆ ಒಂದಿಷ್ಟು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ ಫ್ರೆಂಡ್ಸ್. ಅದಾದಮೇಲೆ ಕೆಲವೊಂದಿಷ್ಟು ಈ ಚಾಪ್ಟರ್ ಮೇಲೆ ಬಂದಿರುವಂಥ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಯಾವಾಗ KCETಯಲ್ಲಿ ಕೇಳಿದಾರಲ್ಲ ಆ ಎಲ್ಲ ಕ್ವಶನ್ಸನ್ನು ಕೂಡ ನಾನು ಇವತ್ತಿನ ದಿವಸ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಸಿನಾಪ್ಸಿಸ್ ಕಂಪ್ಲೀಟ್ ಆಗುತ್ತೆ, ಅದಾದಮೇಲೆ ಒಂದಿಷ್ಟು ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡೋಣ. ಅದಾದಮೇಲೆ ಪ್ರಿವಿಯಸ್ ಇಯರ್ ಬಂದಿರುವಂಥ ಕ್ವಶನ್ಸ್ಗಳನ್ನು ಕೂಡ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಫಾಸ್ಟಾಗಿ ಇದರಲ್ಲಿ ಏನೇನಿದೆ ಸಿನಾಪ್ಸಿಸ್ಸು ಅದನ್ನು ಫಾಸ್ಟಾಗಿ ನಿಮಗೆ ಎಲ್ರಿಗೂ ಶಾರ್ಟ್ ನೋಟ್ಸು ಇಂಪಾರ್ಟೆಂಟ್ ನೋಟ್ಸ್ಗಳನ್ನ ನಿಮಗೆ ನೋಟ್ ಡೌನ್ ಮಾಡ್ಕೊಳಕ್ಕೆ ಹೇಳ್ತೀನಿ, ಯಾಕಂದರೆ ಇದು ಭಾಳ ಇಂಪಾರ್ಟೆಂಟು. CET ಕ್ವಶನ್ ಡೈರೆಕ್ಟಾಗಿ ನಾವು ಸಾಲ್ವ್ ಮಾಡ್ತಾ ಕೂತ್ರೆ ನಮಗೆ ಅದರಲ್ಲಿ ಥಿಯರಿಯಲ್ಲಿ ಏನಿದೆ ಅನ್ನೋದೇ ಗೊತ್ತಿಲ್ಲ ಅಂತಂದರೆ ನಾವು ಜಸ್ಟ್ CET ಕ್ವಶನ್ ಸಾಲ್ವ್ ಮಾಡಿದ್ರೆ ಆಗ ಪರ್ಫೆಕ್ಟಾಗಿ ಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ್. ಅದರ ಸಲುವಾಗಿ ನಿಮ್ಮ ಥಿಯರಿ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಆಗ ಮಾತ್ರ ನಾವು CET ಕ್ವಶನ್ಸ್ನ ಸಾಲ್ವ್ ಮಾಡಲಿಕ್ಕೆ ಬರುತ್ತೆ. ಓಕೆನಾ? ಸೊ ಟೈಮ್ ವೇಸ್ಟ್ ಮಾಡಿದೆ ಡೈರೆಕ್ಟಾಗಿ ನಾನು ಸಿನಾಪ್ಸಿಸ್ನ ಮೊದಲಿಗೆ ಡಿಸ್ಕಷನ್ ಮಾಡ್ತೀನಿ, ಅದಾದಮೇಲೆ ಕ್ವಶನ್ಸ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ನೋಡಿ, ಮೊದಲನೇದಾಗಿ ಸೆಟ್ ಚಾಪ್ಟರಲ್ಲಿ ಏನೇನು ಬರುತ್ತೆ ಅಂತ ನೋಡ್ತಾ ಹೋಗೋಣ ಒಂದೊಂದಾಗಿ. ಓಕೆ ಫ್ರೆಂಡ್ಸ್, ಸೊ ನೋಡಿ, ಮೊದಲಿಗೆ ಬರುವಂಥದ್ದು ಸೆಟ್ ಡೆಫಿನೇಷನ್ನೇ ಬರುತ್ತೆ ಫ್ರೆಂಡ್ಸ್. ಸೆಟ್ ಅಂತಂದರೆ ಏನು? ಅದೇನಾಗಿರಬೇಕು? ವೆಲ್ ಡಿಫೈನ್ ಆಗಿರಬೇಕು. ಓಕೆ, ನೀವು ಒಂದು ಕಲೆಕ್ಷನ್ ಯಾವುದೇ ಒಂದು ಕಲೆಕ್ಷನ್ ತೊಗೊಂಡ್ರಿ ಅಂತಂದರೆ ಅದು ವೆಲ್ ಡಿಫೈನ್ ಆಗಿರಬೇಕು, ಡಿಫೈನ್ ಆಫ್ ಆಬ್ಜೆಕ್ಟ್ಸ್ದಾಗಿರಬೇಕು. ಓಕೆ, ಸೊ ಇದಂತೂ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಸೊ ಯಾವ್ದು ನಾವು ಸೆಟ್ ಅಂತ ಕರೆಯೋದಿಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ವೆಲ್ ಡಿಫೈನ್ ಆಗದೆ ಇರುವಂಥದ್ದು ಯಾವುದಪ್ಪ ಅಂತಂದರೆ, ಇವಾಗ ನೋಡಿ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. 10 ಬೆಸ್ಟ್ ಬ್ಯಾಟ್ಸ್ಮನ್ ಅಂತ ಹೇಳ್ತೀವಿ. 10 ಬೆಸ್ಟ್ ಬ್ಯಾಟ್ಸ್ಮನ್ ಅಂತಂದರೆ ಇದೇನಾಗಿರುತ್ತೆ? ಬೆಸ್ಟ್ ಅನ್ನೋ ವರ್ಡು ಸೆಟ್ ಆಗಿ ಡಿಫೈನ್ ಆಗಲ್ಲ. ನನ್ನ ಪ್ರಕಾರ ಬೇರೆ ಬೆಸ್ಟ್ ಆಗಿರ್ಬೋದು, ಮತ್ತೊಬ್ಬರ ಪ್ರಕಾರ ಮತ್ತೆ ಬೆಸ್ಟ್ ಬೇರೆ ಆಗುತ್ತೆ. ಓಕೆ, ಮೋಸ್ಟ್ ಟ್ಯಾಲೆಂಟೆಡ್ ಅಂತ ಈತ ಬರುತ್ತೆ, ಮೋಸ್ಟ್ ವರ್ಡ್ ಯೂಸ್ ಮಾಡಿದರೆ ಅದು ಸೆಟ್ ಆಗಿರಲ್ಲ. ಓಕೆ, ಸೊ ಇವಾಗ ನಾವು ಅಲ್ಫಾಬೆಟ್ ಸೆಟ್ ಆಫ್ ಅಲ್ಫಾಬೆಟ್ಸ್ ಅಂತ ಬರೆದ್ರೆ ಅಲ್ಫಾಬೆಟ್ ನಾವು ಎಷ್ಟು ಬರಿಬೋದು? ABCD ಎಲ್ಲರೂ ಇದನ್ನೇ ಬರೀತೀರಾ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಇದನ್ನು ನಾವು ಸೆಟ್ ಅಂತ ಡಿಫೈನ್ ಮಾಡ್ಬೋದು. ಓಕೆ, ಟೋಟಲ್ ಮಂತ್ಸ್ ಎಷ್ಟಿದ್ದಾವೆ ಅದನ್ನು ಲಿಸ್ಟ್ ಔಟ್ ಮಾಡಿ ಅಂತಂದರೆ ಇದು ಸೆಟ್ ವೆಲ್ ಡಿಫೈನ್ ಇದೆ. ಸೊ ಇದು ಡಿಫೈನ್ ಆಗಿದ್ದಕ್ಕೆ ನಾವು ಏನಂತ ಕರಿತೀವಿ? ಸೆಟ್ಸ್ ಅಂತ ಕರಿತೀವಿ. ನಾವು ಸೆಟ್ಸ್ನ 2 ಟೈಪಲ್ಲಿ ರೀಪ್ರೆಸೆಂಟ್ ಮಾಡ್ತೀವಿ ಸ್ಟೂಡೆಂಟ್ಸ್. ಯಾವುದು 2 ಟೈಪಪ್ಪ ಅಂತಂದರೆ, ಒಂದು ರೋಸ್ಟರ್ ಫಾರ್ಮ್ ಒಳಗೆ ಡಿಫೈನ್ ಮಾಡ್ತೀವಿ, ಇನ್ನೊಂದು ಸೆಟ್ ಬಿಲ್ಡರ್ ಫಾರ್ಮ್ ಒಳಗೆ ಡಿಫೈನ್ ಮಾಡ್ತೀವಿ. ಕರೆಕ್ಟಾ? ಸೊ ರೋಸ್ಟರ್ ಫಾರ್ಮ್ ಅಂತಂದರೆ ಏನು? ನಾವು ಒಂದು ರೋಸ್ಟರ್ ಫಾರ್ಮ್ ಒಳಗೆ ಕೊಟ್ಟಿರುವಂಥ ಎಲಿಮೆಂಟ್ಸ್ಗಳಂತ ನೋಡಿ, ಇವಾಗ ಸೆಟ್ಟಲ್ಲಿ ನಾನು ಇದು ಬರಿತಾ ಇದ್ದೀನಿ 1 2 3 4 ಅಂತ ಬರೆದ್ವಿ. ಇದು ಏನಾಗುತ್ತೆ? ಡಿಫೈನ್ ಆಗಿದೆ. ಇದನ್ನು ಕಾಮ ಒಳಗೆ ಹಾಕಿ ಬರಿತೀವಲ್ಲ ಈ ಥರ, ಇದಕ್ಕೆ ನಾವು ರೋಸ್ಟರ್ ಫಾರ್ಮ್ ಅಂತ ಕರಿತೀವಿ. ಇದನ್ನೇ ನಾನು ಸೆಟ್ ಬಿಲ್ಡರ್ ಫಾರ್ಮ್ ಒಳಗೆ ಬರೀಬೇಕಂತಂದರೆ ಇದನ್ನು ಸ್ಟೇಟ್ಮೆಂಟ್ ವೈಸ್ ಬರೀಬೇಕು. ಏನಂತ? ಇವಾಗ ನೋಡಿ, ನಾನು ಇಲ್ಲಿ ಒಂದು A ಸೆಟ್ ಅಂತ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. X ಸಸ್ ದ್ಯಾಟ್ X ಈಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಆ್ಯಂಡ್ ಒನ್ ಮೋರ್ ಕಂಡೀಷನ್ ನಾನು ಇಲ್ಲಿ ಕೊಡ್ತಾ ಇದ್ದೀನಿ, X ಈಸ್ ಲೆಸ್ ದ್ಯಾನ್ 5 ಅಂತ ಹೇಳಿ. X ಅನ್ನೋದು ನ್ಯಾಚುರಲ್ ನಂಬರ್ ಆಗಿರಬೇಕು. ನ್ಯಾಚುರಲ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 1 ಇಂದ ಸ್ಟಾರ್ಟ್ ಆಗುತ್ತೆ. ಅಗೇನ್ ಕಂಡೀಷನ್ ಏನಿದೆ? X ಈಸ್ ಲೆಸ್ ದ್ಯಾನ್ 5. ಲೆಸ್ ದ್ಯಾನ್ 5 ಅಂದರೆ 1 2 3 4 5. ಕರೆಕ್ಟಾ? ಸೊ ಈ ಥರ ನಾವು ಡಿಫೈನ್ ಮಾಡಿ ಬರೆಯೋದಾಗಿರುತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಸೆಟ್ ಬಿಲ್ಡರ್ ಫಾರ್ಮ್, ರೋಸ್ಟರ್ ಫಾರ್ಮ್ ಆಯಿತು. ಇನ್ನು ಸೆಟ್ನ ನಾವು ನೋಟೇಷನ್ ಇವೆಲ್ಲನೂ ಗೊತ್ತಿರಬೇಕಾಗತ್ತೆ. ಸೊ ಐ ಥಿಂಕ್ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂತ. ಇದನ್ನು ಏನಂತ ಇರ್ತೀವಿ? ನ್ಯಾಚುರಲ್ ನಂಬರ್ ಇತ್ತು, ಇದು ಇಂಟೀಜರು, Q ಅಂತಂದರೆ ರ್ಯಾಷನಲ್ ನಂಬರು, R ಅಂದರೆ ರಿಯಲ್ ನಂಬರು, Z ಪ್ಲಸ್ ಅಂದರೆ ಪಾಸಿಟಿವ್ ಇಂಟೀಜರ್ ಆಗಿರುತ್ತೆ. ಸೇಮ್ ಪಾಸಿಟಿವ್ ರಿಯಲ್ ನಂಬರ್ ಈ ಥರ ನಾವು ಡಿಫೈನ್ ಮಾಡ್ತೀವಿ. ಓಕೆ, ಇನ್ನು ನೆಕ್ಸ್ಟ್ ಬರುವಂಥದ್ದು ಫೈನೈಟ್ ಸೆಟ್ ಅಥವಾ ಇನ್ಫೈನೈಟ್ ಸೆಟ್. ಫೈನೈಟ್ ಅಂದರೆ ಏನು ಸ್ಟೂಡೆಂಟ್ಸ್? ಕೊಟ್ಟಿರುವಂಥ ಸೆಟ್ಟಲ್ಲಿರುವಂಥ ಎಲ್ಲ ಎಲಿಮೆಂಟ್ಸು ಕೌಂಟ್ ಮಾಡ್ಲಿಕ್ಕೆ ಬಂದರೆ ಅದು ಫೈನೈಟ್ ಆಗಿರುತ್ತೆ, ಕೌಂಟ್ ಮಾಡ್ಲಿಕ್ಕೆ ಬರಲಿಲ್ಲ ಅಂತಂದರೆ ಅದು ಇನ್ಫೈನೈಟ್ ಆಗಿರುತ್ತೆ. ಸೆಟ್ ಆಫ್ ನ್ಯಾಚುರಲ್ ನಂಬರ್ ಅಂತ ನಾನು ಕೊಟ್ಟೆ, ಆದರೆ ಇದೇನಾಗಿರುತ್ತೆ? ಇನ್ಫೈನೈಟ್ ಆಗಿರುತ್ತೆ. ಯಾಕಂದರೆ ಇದಕ್ಕೆ ಎಂಡೇ ಇಲ್ಲ. 1 2 3 ಎಲ್ಲಿ ತನಕ ಬರೀತೀರಾ ಹಾಗೆ ಬರೀತಾ ಹೋಗ್ಬೇಕು, ಇದು ಇನ್ಫೈನೈಟ್ ಆಗುತ್ತೆ. ಕರೆಕ್ಟಾ? ಸೊ ಇದನ್ನೇ ನಾನು ಒಂದು ಸೆಟ್ ಒಳಗೆ ಆಲ್ರೆಡಿ ಒಂದು ಎಕ್ಸಾಂಪಲ್ ಕೊಟ್ಟಿನ 1 2 3 4 5 ಅಂತ ಬರೆದ್ರೆ ಅದು ಫೈನೈಟ್ ಸೆಟ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಒನ್ನು ಈಕ್ವಲ್ ಸೆಟ್ ಆ್ಯಂಡ್ ಈಕ್ವಾಲೆಂಟ್ ಸೆಟ್. 2 ಇದಾವೆ ನೋಡಿ. ಇದು ಈಕ್ವಾಲೆಂಟ್ ಸ್ವಲ್ಪ ಸ್ಟೂಡೆಂಟ್ಸ್ಗೆ ನಿಮಗೆ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಈಕ್ವಲ್ ಸೆಟ್ ನೀವು ಆಲ್ರೆಡಿ ಸ್ಟಡಿ ಮಾಡಿರ್ತೀರ, ಬಟ್ ಕೆಲವೊಂದು ಪಾಯಿಂಟ್ಸ್ಗಳು CETಯಲ್ಲಿ ನಿಮಗೆ ಗೊತ್ತಿರಬೇಕು. ಅದು ನಿಮ್ಮ ಟೆಕ್ಸ್ಟ್ ಬುಕ್ ಬಿಟ್ಟು ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ಆಯಿತಾ? ಸೊ ಅಂಥ ಕಾನ್ಸೆಪ್ಟ್ಗಳನ್ನ ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಓಕೆನಾ? ಸೊ ಈಕ್ವಲ್ ಸೆಟ್ ನಿಮ್ಗೆ ಗೊತ್ತಿದ್ರೆ ಈಕ್ವಾಲೆಂಟ್ ಸೆಟ್ ಅಂದ್ರೇನು ನಿಮಗೆ ಗೊತ್ತಿರಬೇಕು. ಈಕ್ವಲ್ ಸೆಟ್ ಅಂದರೆ ಆಬ್ವಿಯಸ್ಲಿ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಎಕ್ಸಾಕ್ಟ್ಲಿ ಸೇಮ್ ಎಲಿಮೆಂಟ್ ಇರಬೇಕು 2 ಸೆಟ್ಟಲ್ಲಿ, ಆಗ ನಾವು A ಈಸ್ ಈಕ್ವಲ್ಸ್ ಟು B ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಇಲ್ಲೊಂದು ಎಕ್ಸಾಂಪಲ್ ತೊಗೊತಾ ಇದ್ದೀನಿ ನೋಡಿ. ಸೆಟ್ ಎಯಲ್ಲಿ ನಾನು ABC ಅಂತ ತೊಗೊಂಡಿದ್ದೆ ಅಂತ ಅಂದ್ಕೊಳ್ಳಿ. ಆಮೇಲೆ ಸೆಟ್ ಬಿಯಲ್ಲಿ ನಾನು ಏನು ತೊಗೊಂಡಿದ್ದೀನಿ? CAB ಅಂತ ತೊಗೊಂಡೆ. ಇವಾಗ 2 ಸೆಟ್ಗಳು ಈಕ್ವಲ್ ಸೆಟ್ ಆಗುತ್ತಾ ಇಲ್ವಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. A ಆ್ಯಂಡ್ B ಈಕ್ವಲ್ ಸೆಟ್ ಅಂತ ಬರೀಬೋದಾ? A ಈಸ್ ಈಕ್ವಲ್ಸ್ ಟು B ಅಂತ ಬರೀಬೋದಾ?
ಎಸ್ 100% ಕರೆಕ್ಟ್. ಎ ಈಸ್ ಈಕ್ವಲ್ಸ್ ಟು ಬಿ ಅಂತ ಬರಿಬೋದು ಸ್ಟೂಡೆಂಟ್ಸ್. ಯಾಕೆ ಅಂತಂದರೆ ಇದರಲ್ಲಿರುವಂಥ ಎಲಿಮೆಂಟ್ಸ್ ಎಷ್ಟಿದೆ, 3 ಇದೆ, ಇದರಲ್ಲಿನೂ 3 ಇದೆ. ಇದು ಫಸ್ಟ್ ಕಂಡೀಷನ್. ಎರಡನೇದು ಎಕ್ಸಾಕ್ಟ್ಲಿ ಸೇಮ್ ಎಲಿಮೆಂಟ್ಸ್ ಇರಬೇಕು. ಎ ಇದೆ, ಇಲ್ಲಿನೂ ಎ ಇದೆ, ಬಿ ಇದೆ, ಬಿ ಇದೆ, ಸಿ ಇದೆ, ಸಿ ಇದೆ. ಪ್ಲೇಸ್ ಎಲ್ಲಾದರೂ ಬಂದರೆ ನಡೆಯುತ್ತೆ. ಅದರ ಮೀನಿಂಗ್ ಏನು, ಎ ಬಿ ಸಿ ಅಂದಂಗೆ, ಕರೆಕ್ಟಾ? ಸೊ ಅಂದರೆ ಇದರಲ್ಲಿರುವಂಥ ಎಲ್ಲ ಎಲಿಮೆಂಟ್ಸು ಬಿ ಸೆಟ್ಟಲ್ಲಿದೆ, ಎಕ್ಸಾಕ್ಟ್ಲಿ ಸೇಮ್ ಎಲಿಮೆಂಟ್ಸ್ ಇದರಲ್ಲಿದ್ದರೆ ಆಗ ನಾವು ಇದಕ್ಕೆ ಈಕ್ವಲ್ ಸೆಟ್ ಅಂತ ಕರಿತೀವಿ. ಇನ್ನು ಇಕ್ವಾಲೆಂಟ್ ಸೆಟ್ ಅಂತಂದರೆ ಇಲ್ಲಿ ಏನಿರಬೇಕು, ಜಸ್ಟ್ ನಂಬರ್ ಆಫ್ ಎಲಿಮೆಂಟ್ಸ್ ಈಕ್ವಲ್ ಇದ್ದರೆ ಸಾಕು ಅಷ್ಟೇ. ಅದಕ್ಕೆ ನಾವೇನಂತ ಕರಿತೀವಿ, ಇಕ್ವಾಲೆಂಟ್ ಸೆಟ್ ಅಂತ ಕರಿತೀವಿ. ಎ ಆ್ಯಂಡ್ ಬಿ ಆರ್ ಹ್ಯಾವ್ ಅ ನಂಬರ್ ಆಫ್ ಎಲಿಮೆಂಟ್ಸ್ ಆರ್ ಎ ಈಸ್ ಈಕ್ವಲ್ಸ್ ಟು, ನಂಬರ್ ಆಫ್ ಎಲಿಮೆಂಟ್ಸ್ ಮಾತ್ರ ಸೇಮ್. ಇವಾಗ ನೋಡಿ ನಾನು ಇಲ್ಲಿ ಡಿ ತೊಗೊಂಡೆ ಅಂತ ಅನ್ಕೊಳ್ಳಿ, ಈಗ ಎರಡರದ್ದು ನಂಬರ್ ಆಫ್ ಎಲಿಮೆಂಟ್ಸ್ ಸೇಮ್ ಇದೆಯಲ್ಲ, ಆಗ ಇಕ್ವಾಲೆಂಟ್ ಅಂತ ಹೇಳ್ಬೋದು, ಬಟ್ ಈಕ್ವಲ್ ಅಂತ ಹೇಳೋಕ್ಕಾಗಲ್ಲ. ಇಷ್ಟೇ ಡಿಫರೆನ್ಸ್ ಇದೆ ನೋಡಿ ಸ್ಟೂಡೆಂಟ್ಸ್. ಓಕೆನಾ? ಸೊ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ. ನೆಕ್ಸ್ಟ್ ಒನ್ ನೋಡಿ ಏನಿದೆ, ಇಲ್ಲೊಂದಿಷ್ಟು ಕೆಲವೊಂದಿಷ್ಟು ರಿಸಲ್ಟ್ಸ್ಗಳಿದೆ. ಸಬ್ಸೆಟ್ ಅಂತ ಬರುತ್ತೆ. ಸೊ ಸಬ್ಸೆಟ್ ಅಂತ ನಾವು ಯಾವುದಕ್ಕೆ ಕರಿತೀವಿ, ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಬಂದರೆ ಎ ಯಲ್ಲಿರುವಂಥ ಎಲ್ಲ ಎಲಿಮೆಂಟ್ಸು ಬಿ ಅಲ್ಲಿ ಇರಬೇಕು. ಸೊ ಆಬ್ವಿಯಸ್ಲಿ ಇದೆಲ್ಲರಿಗೂ ನಿಮ್ಗೆ ಗೊತ್ತಿದೆ. ನಾವು ಯಾವ್ಯಾವ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅದನ್ನು ಸ್ವಲ್ಪ ನಾನು ಫಾಸ್ಟಾಗಿ ಹೇಳ್ತೀನಿ, ಯಾವೆಲ್ಲ ಗೊತ್ತಿರಲ್ಲ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಣ. ಓಕೆನಾ? ಸೊ ನೋಡಿ ಇವಾಗ ನೆಕ್ಸ್ಟ್ ಏನಿದೆ, ಎಂಟಿ ಸೆಟ್ ಈಸ್ ದ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಎಂಟಿ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್ ಅಂತ ಕರಿತೀವಿ. ಸೊ ಇದು ಭಾಳ ಇಂಪಾರ್ಟೆಂಟ್. ಭಾಳಷ್ಟು ಪ್ಲೇಸಲ್ಲಿ ನಾವು ಇದನ್ನು ಯೂಸ್ ಕೂಡ ಮಾಡ್ತೀವಿ, ಆಯಿತಾ? ಸೊ ನೆಕ್ಸ್ಟ್ ಎವ್ರಿ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ಅದು ಅದಕ್ಕೆ ಸಬ್ಸೆಟ್ ಆಗಿರುತ್ತೆ. ಟೋಟಲ್ ನಂಬರ್ ಆಫ್ ಸಬ್ಸೆಟ್ನ ಫೈಂಡ್ ಮಾಡುವಂಥ ಫಾರ್ಮುಲಾ ಇದು ಭಾಳ ಇಂಪಾರ್ಟೆಂಟ್ ನೋಡಿ. ಟೋಟಲ್ ನಂಬರ್ ಆಫ್ ಸಬ್ಸೆಟ್ನ ಫೈಂಡ್ ಮಾಡುವಂಥ ಫಾರ್ಮುಲಾ ಏನಾಗಿರುತ್ತೆ, 2n ಆಗಿರುತ್ತೆ. ಎನ್ ಅಂದರೆ ಎಷ್ಟು ಎಲಿಮೆಂಟ್ಸ್ ಇದೆ. ಇವಾಗ ನೋಡಿ ಎ ಈಸ್ ಈಕ್ವಲ್ಸ್ ಟು 1 2 3 ಇದೆ ಅಂದರೆ ಟೋಟಲ್ ಎಷ್ಟು ಸಬ್ಸೆಟ್ಗಳನ್ನ ಬರೀಬೋದು. ಫಸ್ಟ್ ಸ್ಟಾರ್ಟ್ ಮಾಡಬೇಕಾಗಿರೋದು ಎಂಟಿ ಸೆಟ್ಟು, ಅದಾದಮೇಲೆ 1 2 3 ಇವೆಲ್ಲನೂ ಒಂದೊಂದೊಂದೊಂದು ಸೆಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಅದಾದಮೇಲೆ 1 2 ಇದು ಕೂಡ ಸಬ್ಸೆಟ್ ಆಗುತ್ತಲ್ಲ. ಈ ಥರ ಎಷ್ಟು ಆಗ್ಬೋದು ಅಂದರೆ 2 ಮಾಡ್ತೀವಿ. 2 ಮಾಡಿದ್ರೆ 8 ಸೆಟ್ಗಳನ್ನು ನಾವು ಸಬ್ಸೆಟ್ಗಳನ್ನು ಬರಿಬೋದು ಅಂತ ಅರ್ಥ. ಓಕೆ, ಇನ್ನು ನೆಕ್ಸ್ಟ್ ಒನ್ ಇಂಪಾರ್ಟೆಂಟ್ ನೋಡಿ ಯಾವುದಪ್ಪ ಅಂತಂದರೆ ಸೂಪರ್ ಸೆಟ್. ಇದನ್ನು ಕೆಲವು ಸ್ಟೂಡೆಂಟ್ ನಿಮ್ಗೆ ಗೊತ್ತಿಲ್ಲ ಅಂತ ನಾನು ಅನ್ಕೊತೀನಿ, ಗೊತ್ತಿದ್ರೆ ಫೈನ್. ಸೊ ಸೂಪರ್ ಸೆಟ್ ಅಂತಂದ್ರೆ ಏನಪ್ಪ ಅಂದರೆ ಎ ಈಸ್ ಸಬ್ಸೆಟ್ ಆಫ್ ಅ ಬಿ, ದೆನ್ ಬಿ ಈಸ್ ಕಾಲ್ಡ್, ಈ ಸೆಕೆಂಡ್ ಸೆಟ್ ಏನಿರುತ್ತಲ್ಲ ಅದಕ್ಕೆ ನಾವು ಸೂಪರ್ ಸೆಟ್ ಅಂತ ಕರಿತೀವಿ. ಇಷ್ಟೇ. ನೆಕ್ಸ್ಟು ಪ್ರಾಪರ್ ಸಬ್ಸೆಟ್. ಇದು ನೋಡಿ ಸ್ಟೂಡೆಂಟ್ಸ್, ಇದು ಕೂಡ ಇಂಪಾರ್ಟೆಂಟ್ ಇದೆ. ಸೊ ಪ್ರಾಪರ್ ಸಬ್ಸೆಟ್ ಅಂತಂದರೆ ಎ ಈಸ್ ಅ ಸಬ್ಸೆಟ್ ಆಫ್ ಅ ಬಿ, ಇದರಲ್ಲಿ ಎ ಈಸ್ ಈಕ್ವಲ್ಸ್ ಟು ಬಿ ಬರೋದಿಲ್ಲ, ಅಷ್ಟೇ ಡಿಫ್ರೆನ್ಸು. ಓಕೆ, ಸೊ ಇವಾಗ ನಾವು ಯಾವುದೇ ಒಂದು ಸಬ್ಸೆಟ್ನ ಅಂದರೆ ಎ ಈಸ್ ಅ ಸಬ್ಸೆಟ್ ಆಫ್ ಅ ಎ, ಹೊಳ್ಳಿ ಇದನ್ನು ಬರೀಬೋದು ನಾವು. ಇಲ್ಲೊಂದು ಸ್ಟೇಟ್ಮೆಂಟ್ ನಾನು ಹೇಳಿದೆ ಸೆಕೆಂಡ್, ಎವ್ರಿ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಇಟ್ ಸೆಲ್ಫ್ ಅಂತ ಹೇಳಿ. ಎಲ್ಲಿನೂ 1 2 3 ಇದೆ, ಬಿ ಎಲ್ ಅಗೇನ್ ಇನ್ನೊಂದು ಸೆಟ್ ತೊಗೊತೀವಿ, ಅದರಲ್ಲಿನೂ 1 2 3 ಸೇಮ್ ಎಲಿಮೆಂಟ್ ಇದ್ದರೆ ಇಲ್ಲಿ ಈಕ್ವಲ್ಸ್ ಟು ಸಿಂಬಾಲು ಬರುತ್ತೆ, ಅದ್ರ ಕೂಡ ಸಬ್ಸೆಟ್ ಆಗಿರುತ್ತೆ. ಬಟ್ ಪ್ರಾಪರ್ ಸಬ್ಸೆಟ್ಟಲ್ಲಿ ಈಕ್ವಲ್ ಇರುವಂಥ ಎಕ್ಸಾಂಪಲ್ನ ಬಿಟ್ಟು ಉಳಿದಿದ್ದನ್ನು ತಗೋಬೇಕು. ಸಪೋಸ್ ನಾನು ಇದರದ್ದು ಒಂದು ಫಾರ್ಮುಲಾ ಟೋಟಲ್ ನಂಬರ್ ಬರೀಬೇಕಂದ್ರೆ ಟೋಟಲ್ ನಂಬರ್ ಆಫ್ ಸಬ್ಸೆಟ್ ಅಂದರೆ ಟೋಟಲ್ ಇಲ್ಲಿ ಎಲ್ಲನೂ ಬರುತ್ತೆ, ಇದರಲ್ಲಿ ಒಂದನ್ನು ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ಓಕೆ, ಇಷ್ಟೇ ಡಿಫ್ರೆನ್ಸ್ ಇರೋದು. ನೆಕ್ಸ್ಟ್ ಒನ್ ಪವರ್ ಸೆಟ್. ಇದು ನಿಮಗೆ ಇಲ್ಲ ಕಾನ್ಸೆಪ್ಟು, ಡಿಲೀಟೆಡ್ ಇದೆ. ಸೊ ಮೇ ಬಿ ನೀವು ಇದನ್ನು ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿರಲಿ, ಯಾಕಂದರೆ ಹೇಳೋಕ್ಕಾಗಲ್ಲ, ಯಾವ್ದು ಕೇಳ್ಬೋದು. ಪ್ರಾಪರ್ ಸಬ್ಸೆಟ್, ಪವರ್ ಸೆಟ್ ಅಂತಂದರೆ ಕಲೆಕ್ಷನ್ ಆಫ್ ಅ ಸಬ್ಸೆಟ್ಗೆ ನಾವು ಪವರ್ ಸೆಟ್ ಅಂತ ಕರಿತೀವಿ ಫ್ರೆಂಡ್ಸು. ಯೂನಿವರ್ಸಲ್ ಸೆಟ್ ಅಂದರೆ ಐ ಥಿಂಕ್ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ಸೊ ಇದು ನಿಮಗೆ ಗೊತ್ತಿರುವಂಥದ್ದು. ನೆಕ್ಸ್ಟು ಯೂನಿಯನ್ ಬರುತ್ತೆ. ಯೂನಿಯನ್ ಅಂದರೆ ಎ ಯೂನಿಯನ್ ಬಿ ಪ್ರಾಪರ್ಟೀಸ್, ಐ ಥಿಂಕ್ ಎಲ್ರಿಗೂ ನಿಮ್ಗೆ ಗೊತ್ತಿದೆ. ಇಲ್ಲಿ ನೀವು ಇಂಟ್ರೆಸ್ಟ್ಲಿ ನೋಡಬೇಕಾಗಿರುವಂಥ ಕೆಲವೊಂದು ರಿಸಲ್ಟ್ಸ್ನ ನಾನು ನಿಮಗೆ ಡಿಸ್ಕಷನ್ ಮಾಡ್ತೀನಿ. ಎ ಯೂನಿಯನ್ ಎಂಟಿ ಸೆಟ್ನ ನಾವು ತೊಗೊಂಡಿವಿ ಅಂದರೆ ಅಗೇನ್ ಎ ಆನ್ಸರೇ ಬರುತ್ತೆ. ನೆಕ್ಸ್ಟ್ ಎ ಯೂನಿಯನ್ ಎ ತೊಗೊಂಡ್ರೆ ಆಬ್ವಿಯಸ್ಲಿ ಎ ಬರುತ್ತೆ. ಯೂನಿವರ್ಸಲ್ ಸೆಟ್ ಯೂನಿಯನ್ ಎ ತೊಗೊಂಡ್ರೆ ಅಗೇನ್ ಯೂನಿವರ್ಸಲ್ ಸೆಟ್ಟೇ ಬರುವಂಥದ್ದಾಗಿರುತ್ತೆ. ಸೊ ಅದೇ ಥರನಾಗಿ ಇಂಟರ್ಸೆಕ್ಷನಲ್ಲಿನೂ ಕೆಲವೊಂದು ರಿಸಲ್ಟ್ಸ್ಗಳು ಇಲ್ಲಿದ್ದಾವೆ ನೋಡಿ. ಎಂಟಿ ಸೆಟ್ ಇಂಟರ್ಸೆಕ್ಷನ್ ಎ ಮಾಡಿದ್ರೆ ಎಂಟಿ ಸೆಟ್ಟೇ ಬರುತ್ತೆ. ಯೂನಿಯನ್ ಜೊತೆ ಎ ಇಂಟರ್ಸೆಕ್ಷನ್ ತೊಗೊಂಡ್ರೆ ಎ ಆನ್ಸರ್ ಬರುತ್ತೆ. ಸೇಮ್ ತೊಗೊಂಡ್ರೆ ಸೇಮೇ ಇರುತ್ತೆ. ಸೊ ಇಲ್ಲೊಂದಿಷ್ಟು ಪ್ರಾಪರ್ಟೀಸ್ಗಳು ನಿಮಗೆ ಗೊತ್ತಿರಬೇಕಾಗತ್ತೆ ಸ್ಟೂಡೆಂಟ್ಸ್. ಓಕೆ, ಅದಾದಮೇಲೆ ಡಿಫರೆನ್ಸ್ ಆಫ್ ಅ ಸೆಟ್ ಬರುತ್ತೆ. ಡಿಫರೆನ್ಸ್ ಆಫ್ ಅ ಸೆಟ್ ಅಂದರೆ ಎ ಮೈನಸ್ ಬಿ. ಎ ಮೈನಸ್ ಬಿ ಇದು ಕೆಲವೊಂದು ಹಿಂಟ್ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಇದಕ್ಕೆ ನಾವು ಈ ಥರನೂ ಕರಿಬೋದು, ಎ ಬಟ್ ನಾಟ್ ಬಿ ಅಂತಾನು ಕರಿತೀವಿ, ಅಥವಾ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಈ ಥರನೂ ಡಿಫೈನ್ ಮಾಡ್ತೀವಿ. ಇದು ಬಹಳ ಇಂಪಾರ್ಟೆಂಟು, ಎ ಬಟ್ ನಾಟ್ ಬಿ ಅಂದಾಗೆ. ಓಕೆನಾ, ಎ ಮೈನಸ್ ಬಿ. ಇನ್ನು ಕಾಂಪ್ಲಿಮೆಂಟ್ರಿ ಅಂದರೆ ಎನ ಬಿಟ್ಟು ಉಳಿದಿರುವ ರಿಸಲ್ಟ್ನ ಬರೆಯೋದೇ ಎ ಡ್ಯಾಶ್, ಅದು ಕಾಂಪ್ಲಿಮೆಂಟ್ರಿ ಆಗಿರುತ್ತೆ. ಕಾಂಪ್ಲಿಮೆಂಟ್ರಿಯಲ್ಲಿ ಇದೆ ನೋಡಿ, ಇದು ಪೂರ ಹೊರಗಡೆ ಇರೋದೆಲ್ಲನೂ ಎ ಡ್ಯಾಶು, ಒಳಗಡೆ ಇರೋದು ಎ ಆಗಿರುತ್ತೆ. ಕಾಂಪ್ಲಿಮೆಂಟ್ರಿಯಲ್ಲಿ ಇಲ್ಲೊಂದಿಷ್ಟು ಪ್ರಾಪರ್ಟೀಸ್ಗಳು ಬರುತ್ತೆ ಸ್ಟೂಡೆಂಟ್ಸ್, ಅದನ್ನು ನಾನು ಇವಾಗ ಹೇಳ್ತೀನಿ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎ ಯೂನಿಯನ್ ಎ ಡ್ಯಾಶ್ನ ಮಾಡಿದ್ರೆ ಯೂನಿವರ್ಸಲ್ ಸೆಟ್ ಬರುತ್ತೆ. ಎ ಇಂಟರ್ಸೆಕ್ಷನ್ ಎ ಡ್ಯಾಶ್ನ ಮಾಡಿದ್ರೆ ಎಂಟಿ ಸೆಟ್ ಬರುತ್ತೆ. ಯಾವಾಗಲೂ ಇದು ಜಾಯಿಂಟ್ ಇರಲ್ಲ, ಡಿಸ್ಜಾಯಿಂಟ್, ಈ ಥರ ಸಪ್ರೇಟ್ ಆಗೇ ಇರುತ್ತೆ ನೋಡಿ. ಓಕೆನಾ, ಸೊ ಇಲ್ಲಿ ಡಿ ಮಾರ್ಕ್ಸನ್ ಲಾ ಒಂದು ಬರುತ್ತೆ, ಇದು ನಿಮ್ಗೆ ಗೊತ್ತಿದೆ ಅಂತ ಅನ್ಕೊತೀನಿ, ಆಲ್ರೆಡಿ ನೀವು ಸ್ಟಡಿ ಮಾಡಿರ್ತೀರ. ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಇದ್ದರೆ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್, ಯೂನಿಯನ್ ಇದ್ದರೆ ಇಂಟರ್ಸೆಕ್ಷನ್ ಇದ್ದರೆ ಯೂನಿಯನ್ನ ತಗೊಳ್ಬೇಕು. ಓಕೆನಾ,
ಸೊ ಇದೆಲ್ಲನೂ ಇದೆ. ಅಗೇನ್ ಡಬಲ್ ಡ್ಯಾಶ್ ತೊಗೊಂಡೆ ಅಂದರೆ ಅಗೇನ್ ಸಿಂಪ್ಲಿ ಎ ಬರುತ್ತೆ. ಇಲ್ಲಿ ಒಂದು ರಿಸಲ್ಟ್ ಇದೆ. ಎಂಟಿ ಡ್ಯಾಶ್ ಇದೆ, ಇದಕ್ಕೆ ನಾನು ಎಂಟಿ ಅಂದರೆ ನಲ್ ಸೆಟ್ಗೆ ಕಾಂಪ್ಲಿಮೆಂಟ್ರಿ ತೊಗೊಂಡ್ರೆ ಇವಾಗ ಇಲ್ಲಿ ಏನು ಬರುತ್ತಪ್ಪ ಅಂದರೆ ಯೂನಿವರ್ಸಲ್ ಸೆಟ್ ಬರುತ್ತೆ. ಯೂನಿವರ್ಸಲ್ ಸೆಟ್ಗೆ ಕಾಂಪ್ಲಿಮೆಂಟ್ರಿ ತೊಗೊಂಡ್ರೆ ಎಂಟಿ ಸೆಟ್ ಬರುತ್ತೆ. ಇವೆರಡೂ ಇಂಪಾರ್ಟೆಂಟ್ ರಿಸಲ್ಟ್ಸ್ಗಳಾಗಿದ್ದಾವೆ. ಅರ್ಥ ಆಯ್ತಾ? ಸೊ ಅದಾದಮೇಲೆ ಇದೊಂದಿಷ್ಟು ರಿಸಲ್ಟ್ಸ್ಗಳಿದ್ದಾವೆ. ಇದು ಐ ಥಿಂಕ್ ನಿಮಗಿಲ್ಲ, ಬಟ್ ಇದಾದರೂ ನಿಮಗೆ ಅಟ್ಲೀಸ್ಟ್ ಗೊತ್ತಿರಬೇಕು. ಪ್ರೊಬ್ಯಾಬಿಲಿಟಿಯಲ್ಲಿ ಬಂದಿದೆ, ಇದು ಒಂದು ಫಾರ್ಮುಲಾ. ಓಕೆ, ಸೊ ಇದಿಷ್ಟು ಸೆಟ್ ಚಾಪ್ಟರಲ್ಲಿ ಬಂದಿರುವಂಥ ಇನ್ಫಾರ್ಮೇಷನು ಆದಷ್ಟು ಫಾಸ್ಟಾಗಿ ನಾನು ನಿಮಗೆ ಜೊತೆ ಡಿಸ್ಕಷನ್ ಮಾಡಿದ್ದಾಗಿದೆ. ಸೊ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್, ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗಿ, ಅದನ್ನು ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಇವಾಗ ನಾವು ಒಂದೊಂದಾಗಿ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇದರಲ್ಲಿ ಬರುವಂಥ ಕ್ವಶನ್ ಸ್ವಲ್ಪ ಸಿಂಪಲ್ ಆಗಿ ಇರುತ್ತೆ. ಸೊ ಯಾವ ಥರ ಇರುತ್ತೆ, ಮೊದಲಿಗೆ ಸ್ವಲ್ಪ ಈಸಿ ಇರೋಂಥ ಕ್ವಶನ್ಸ್ನ ನಾನು ನಿಮಗೆ ತೊಗೊಂಡಿದ್ದೀನಿ, ಸ್ವಲ್ಪ ಅರ್ಥ ಆಗಲಿ ಅಂತ. ಅದಾದಮೇಲೆ ಯಾವ ಥರ ಡಿಫಿಕಲ್ಟ್ ಲೆವೆಲ್ ಕ್ವಶನ್ಸ್ ಬರುತ್ತೆ ಅದನ್ನು ಕೂಡ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ನೋಡಿ ಫಾಸ್ಟಾಗಿ ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ ನಾನು. ಸೊ ನಿಮಗೆ ಕ್ವಶನ್ಸ್ ಕಾಣಿಸ್ತಾ ಇದೆ ಅಂದರೆ ನಿಮಗೆ ಆನ್ಸರ್ ಗೊತ್ತಿದ್ದರೆ ಆನ್ಸರ್ ಮಾಡ್ಬೋದು ನೀವು ಕಮೆಂಟ್ ಬಾಕ್ಸಲ್ಲಿ. ಫಸ್ಟ್ ಕ್ವಶನ್ ಏನಿದೆ ನೋಡಿ, ಒಂದು ಸಿಂಪಲ್ ಕ್ವಶನ್ ಇದೆ. ಫಸ್ಟ್ ಒನ್ನು, ಇಲ್ಲಿ ನಾವು ಸೆಟ್ ಯಾವುದಾಗಿದೆ ಅಂತ ನಾವು ಡಿಫೈನ್ ಮಾಡಬೇಕಾಗಿರುವಂಥದ್ದು. ಎ ಸೆಟ್ ಈಸ್ ಅಂತ ಹೇಳಿದ್ರೆ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ ಆಬ್ಜೆಕ್ಟ್ಸ್, ಕಲೆಕ್ಷನ್ ಆಫ್ ಅ ನಂಬರ್ಸ್, ವೆಲ್ ಡಿಫೈನ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ ಅಥವಾ ನನ್ ಆಬ್ಜೆಕ್ಟ್ಸ್. ಇದರಲ್ಲಿ ಯಾವುದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಇಲ್ಲಿ ವೆಲ್ ಡಿಫೈನ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ಗೆ ನಾವು ಕರೆಕ್ಟ್ ಮಾರ್ಕ್ ಆಗಿ ಮಾಡಬೇಕಾಗಿರುವಂಥದ್ದು. ಯಾಕೆಂದರೆ ಇದು ನಮ್ಮದು ಆನ್ಸರ್ ಕರೆಕ್ಟ್ ಆಗುತ್ತೆ. ಸೊ ನಾನು ನಿಮಗೆ ಆಲ್ರೆಡಿ ಹೇಳಿದೆ, ಸಿನಾಪ್ಸಿಸ್ ಹೇಳಬೇಕಾದ್ರೆ ನಾವು ಯಾವುದೇ ಒಂದು ಸೆಟ್ನ ಡಿಫೈನ್ ಮಾಡಬೇಕಂದ್ರೆ ಅದು ವೆಲ್ ಡಿಫೈನ್ ಇರಬೇಕು. ಕರೆಕ್ಟಾ? ವೆಲ್ ಡಿಫೈನ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ನಾನು ಇವಾಗ ಡೆಫಿನೇಷನಲ್ಲಿ ಇವಾಗಲೇ ನಿಮಗೆ ಹೇಳಿದೆ. ಸೊ ಇಲ್ಲಿದೆ ನೋಡಿ, ಎ ವೆಲ್ ಡಿಫೈನ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ಗೆ ನಾವೇನಂತ ಕರಿತೀವಿ, ಸೆಟ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿದೆ. ಸರ್ ಎಷ್ಟು ಸಿಂಪಲ್ ಬರುತ್ತಾ? ಬರಬಹುದು. ಓಕೆನಾ? ಸೊ ಹಾಗಾಗಿ ನಾನು ಪ್ರತಿಯೊಂದನ್ನು ಒಂದೊಂದಾಗಿ ಡಿಸ್ಕಷನ್ ಮಾಡ್ತೇನೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡಿ, ಅಲ್ಲೇನು ಹೇಳ್ತಾರೆ, ರ್ಯಾಷನಲ್ ನಂಬರ್ ಯಾವುದಾಗಿದೆ, ಇಲ್ಲಿ ಯಾವುದಕ್ಕೆ ನಾವು ಡಿನೋಟ್ ಮಾಡ್ತೀವಿ ಅಂತಿದೆ. ಸೊ ಇದು ಆಬ್ವಿಯಸ್ಲಿ ಕ್ಯೂಗೆ ನಾವು ರ್ಯಾಷನಲ್ ನಂಬರ್ ಅಂತ ಡಿನೋಟ್ ಮಾಡ್ತೀವಿ. ಕರೆಕ್ಟಾ? ಸೊ ಕ್ವಶನ್ ನಂಬರ್ 3, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕಲೆಕ್ಷನ್ ಈಸ್ ಅ ನಾಟ್ ಅ ಸೆಟ್. ಈ ಥರ ಇರುವಂಥ ಕ್ವಶನ್ ಬರ್ಬೋದು. ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಏನಿದೆ ಇಲ್ಲಿ ನಾಟ್ ಅ ಸೆಟ್ ಅಂತ ಭಾಳ ಸ್ಟೂಡೆಂಟ್ಸ್ ನೋಡಲ್ಲ, ಬಟ್ ಜಸ್ಟ್ ಸೆಟ್ ಇದೆ ಅಂತ ಓದ್ಬಿಡ್ತೀರಾ. ಸೊ ಕ್ವಶನ್ನ ಕ್ಲಿಯರ್ ಆಗಿ ಓದ್ಬಿಟ್ಟು ಒಂದು ಕರೆಕ್ಟ್ ಆನ್ಸರ್ನ ರೌಂಡ್ ಮಾಡೋದಿರುತ್ತೆ. ಸೊ ಕೇರ್ಫುಲ್ಲಾಗಿ ಕ್ವಶನ್ ಓದಿ. ನಾಟ್ ಸೆಟ್ ಅಂತ ಹೇಳ್ತಾರೆ. ಇಲ್ಲಿ ನಾಟ್ ಅ ಸೆಟ್ ಅಂತಂದರೆ ಸೆಟ್ ಆಗಿಲ್ಲ ಯಾವುದು ಅದನ್ನು ನೋಡಬೇಕು. ಇಲ್ಲಿ ನೋಡಿ ಫಸ್ಟ್ ಆಪ್ಷನ್, ದ ಕಲೆಕ್ಷನ್ ಆಫ್ ನ್ಯಾಚುರಲ್ ನಂಬರ್ ಬಿಟ್ವೀನ್ 2 and 20. ಸೊ ಇದನ್ನು ನಾವು ಡಿಫೈನ್ ಮಾಡ್ಬೋದಲ್ಲ, ಯಾರೇ ಬರೆದ್ರು ಇದೇ ಥರನಾಗಿ ಬರೀತೀವಿ. 2 ಮತ್ತು 20ಯಲ್ಲಿ ಯಾವ ನಂಬರ್ ಬರುತ್ತೆ, ನ್ಯಾಚುರಲ್ ನಂಬರ್ ಬರೀಬೋದಲ್ವಾ. ಸೊ 3, 4, 5, 6 ಎಲ್ಲಿ ತನಕ 19 ತನಕ ಎಲ್ಲನೂ ಬರೀಬೋದು. ಸೊ ಇದು ಡಿಫೈನ್ ಇದೆ, ಇದೇನಾಗಿದೆ ಸೆಟ್ ಆಗಿದೆ. ಬಟ್ ನಾವು ಬರೀಬೇಕಾಗಿರೋದು ನಾಟ್ ಅ ಸೆಟ್. ನೆಕ್ಸ್ಟ್ ಒನ್ ಆಪ್ಷನ್ ನೋಡಿ, ಸೆಕೆಂಡ್ ಒನ್ನು, ಇದಂತೂ ರಾಂಗ್ ಆಯಿತು. ಸೆಕೆಂಡ್ ಒನ್ ಏನಿದೆ, ದ ಕಲೆಕ್ಷನ್ ಆಫ್ ನಂಬರ್ಸ್ ವಿಚ್ ಸ್ಯಾಟಿಸ್ಫೈ ದ ಇಕ್ವೇಷನ್. ಈ ಒಂದು ಇಕ್ವೇಷನ್ನ ಸಾಲ್ವ್ ಮಾಡಿದ್ಮೇಲೆ ಆನ್ಸರ್ಸ್ ಬರುತ್ತಲ್ವಾ. ಸೊ ಆಬ್ವಿಯಸ್ಲಿ ಯಾರೇ ಸಾಲ್ವ್ ಮಾಡಿದ್ರು ಆನ್ಸರ್ ಬರ್ಬೋದು, ಬರ್ದಿರ್, ಬಟ್ ಅದನ್ನು ಡಿಫೈನ್ ಮಾಡ್ಬೋದು. ಆನ್ಸರ್ ಬಂದಿಲ್ಲ ಅಂದರೆ ಎಂಟಿ ಅಂತ ಬರೀಬೋದು, ಇಲ್ಲ ಸಾಲ್ವ್ ಮಾಡಿದ್ರೆ ಬಂದೇ ಬರುತ್ತೆ ಆನ್ಸರ್ 2 and 3. ಸೊ ಅದನ್ನು ನಾವು ಬರೀಬೋದು. ಸೊ ಇದು ಕೂಡ ಸೆಟ್ ಆಗಿದೆ. ನಮಗೆ ಬೇಕಾಗಿರೋದು ನಾಟ್ ಸೆಟ್ಟು. ನೆಕ್ಸ್ಟ್ ಒನ್, ದ ಕಲೆಕ್ಷನ್ ಆಫ್ ಅ ಪ್ರೈಮ್ ನಂಬರ್ ಬಿಟ್ವೀನ್ 1 and 100. ಓಕೆ, ಇದನ್ನು ಕೂಡ ನಾವು ಡಿಫೈನ್ ಮಾಡ್ಬೋದು. ಸೊ ಹಾಗಾಗಿ ಇದು ಕೂಡ ಸೆಟ್ ಆಗಿದೆ. ಇದು ನಮ್ಮದು ಕರೆಕ್ಟ್ ಆನ್ಸರ್ ಅಲ್ಲ. ಲಾಸ್ಟ್ ಆಪ್ಷನ್ ನೋಡಿ, ದ ಕಲೆಕ್ಷನ್ ಆಫ್ ಆಲ್ ಬ್ಯೂಟಿಫುಲ್ ವುಮೆನ್. ಸೊ ನೋಡಿ, ಬ್ಯೂಟಿಫುಲ್ ಅನ್ನೋ ವರ್ಡ್ ಏನಾಗ್ಬಿಡುತ್ತೆ, ಸೆಟ್ ಡಿಫೈನ್ ಆಗಲ್ಲ. ಒಬ್ಬೊಬ್ಬರಿಗೆ ಒಬ್ಬೊಬ್ರು ಬೇರೆ ಬೇರೆ ಥರನೇ ವುಮೆನ್ ಇಂಟ್ರೆಸ್ಟ್ ಇರುತ್ತೆ, ಬ್ಯೂಟಿಫುಲ್ ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ಇದು ಸೆಟ್ ಆಗಲ್ಲ, ಅಂದರೆ ಇದು ನಮ್ಮದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅವ್ರು ಹೇಳಿರೋದು ನಾಟ್ ಅ ಸೆಟ್ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ನಾವು ಇಲ್ಲಿ ಮಾರ್ಕ್ ಮಾಡಬೇಕು. ಸೊ ಕರೆಕ್ಟ್ ಆನ್ಸರ್ ಯಾವುದಾಗಿದೆ ಇಲ್ಲಿ, ಆಪ್ಷನ್ ಡಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 4 ಏನಾಗಿದೆ ಅಂತ, ದ ಸೆಟ್ ಎ ಕೊಟ್ಟಿದ್ದಾರೆ. ಇಲ್ಲಿ ಸೆಟ್ ಬಿಲ್ಡ್ ಅಪ್ ಫಾರ್ಮ್ ಒಳಗಿದೆ ಇದು ಕಂಡೀಷನ್ನು. ಅದನ್ನು ನಾವು ರೋಸ್ಟರ್ ಫಾರ್ಮ್, ಟೇಬುಲರ್ ಫಾರ್ಮ್ ಅಂದರೆ ಒಂದೇ, ರೋಸ್ಟರ್ ಫಾರ್ಮ್ ಅಂದರೆ ರೋಸ್ಟರ್ ಫಾರ್ಮ್ ಒಳಗೆ ಬರೀಬೇಕು. ಸೊ ಇಲ್ಲಿ ಏನಿದೆ ಕಂಡೀಷನ್ ಅಪ್ ನೋಡಿ ಸ್ಟೂಡೆಂಟ್ಸ್, ಎಕ್ಸ್ ಸಸ್ ದಟ್ ಎಕ್ಸ್ ಇಸ್ ಅ ಪಾಸಿಟಿವ್ ಪ್ರೈಮ್ ನಂಬರ್ ಅಂತ ಹೇಳ್ತಾರೆ. ಸೊ ಅದು ಲೆಸ್ ದ್ಯಾನ್ 10 ಆಗಿರಬೇಕು. ಲೆಸ್ ದ್ಯಾನ್ 10 ಅಂದರೆ ಫಸ್ಟ್ ಬರುವಂಥದ್ದು ಯಾವುದು, 9 ಪ್ರೈಮ್ ನಂಬರ್ ಆಗಿಲ್ಲ. 9 ಆದಮೇಲೆ ಇವನ್ ನಂಬರ್ ಅಂತೂ ಬರೋದಿಲ್ಲ. ಆಡ್ ನಂಬರಲ್ಲಿ ನೋಡ್ತಾ ಹೋಗಿ 7 ಬರುತ್ತೆ. 7 ಅನ್ನೋದೇನಾಗಿದೆ, ಪ್ರೈಮ್ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ಯಾವುದಿದೆ, 5 ಅನ್ನೋದು ಕೂಡ ಪ್ರೈಮ್ ನಂಬರ್ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ಯಾವುದಿದೆ, 3 ಕೂಡ ಪ್ರೈಮ್ ನಂಬರ್ ಆಗಿದೆ. ಇದಾದಮೇಲೆ ಒಂದೇ ಒಂದು ಇವನ್ ನಂಬರ್ ಬರುತ್ತೆ, ಅದು 2 ಕೂಡ ಇವನ್ ನಂಬರ್ ಆಗಿದೆ. ಬಟ್ 1 ಅನ್ನೋದು ಪ್ರೈಮ್ ನಂಬರ್ ಆಗಿರೋದಿಲ್ಲ ಫ್ರೆಂಡ್ಸ್. ಓಕೆನಾ? ಸೊ ಇದು ಪ್ರೈಮ್ ನಂಬರ್, ಇದು ಅಂದರೆ ಇದು ಏನು ಸೆಟ್ ಇದೆಯಲ್ಲ, ಇದು ನಿಮ್ಮದು ಕರೆಕ್ಟ್ ಆನ್ಸರ್ ರೋಸ್ಟರ್ ಫಾರ್ಮ್. ಅದು ಎಲ್ಲಿದೆ ನೋಡಿ, ಆಪ್ಷನ್ ಸಿ ಅಲ್ಲಿದೆ. ಸೊ ಯಾರೆಲ್ಲ ಆಪ್ಷನ್ ಸಿ ಅಂತ ಮೆಸೇಜ್ ಮಾಡಿದರೆ ನೋಡಿ ಕಮೆಂಟ್ ಬಾಕ್ಸಲ್ಲಿ, ಅವ್ರದ್ದೆಲ್ಲರದು ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ. ನೆಕ್ಸ್ಟ್ ಒನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಸೆಟ್ ಇಸ್ ಎಂಟಿ ಸೆಟ್ ಅಂತ ಕೇಳ್ತಾ ಇದ್ದಾರೆ ನೋಡಿ. ಈ ಸತಿ ಎಂಟಿ ಸೆಟ್ ಯಾವುದಾಗಿದೆ ಅದನ್ನು ನೀವು ಬರೀಬೇಕು. ಫಸ್ಟ್ ಒನ್ ಇದೆ, ದ ಕಲೆಕ್ಷನ್ ಆಫ್ ಇವನ್ ಪ್ರೈಮ್ ನಂಬರ್.
ಇವನ್ ಪ್ರೈಮ್ ಇಂಟೀಜರ್ ಅಂತಂದರೆ ಸೊ ಇವನಲ್ಲಿ 2 ಬರುತ್ತೆ ಅಂತ ಇವಾಗಲೇ ಹೇಳಿದೆ. ಸೊ ಅದು ಒಂದು ಎಲಿಮೆಂಟ್ ಇದೆ ಅಂದರೆ ಇದು ಎಂಟಿ ಸೆಟ್ ಆಗಿಲ್ಲ. ದ ಕಲೆಕ್ಷನ್ ಆಫ್ ಹೋಲ್ ನಂಬರ್ಸ್ ವಿಚ್ ಆರ್ ನಾಟ್ ನ್ಯಾಚುರಲ್ ನಂಬರ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಿ, ಇದೊಂದು ಕ್ವಶನು. ಅಗೇನ್ ಎಲ್ಲ ಆಪ್ಷನ್ಸ್ ನೋಡಿ. ಕಲೆಕ್ಷನ್ ಆಫ್ ಇಂಟೀಜರ್ ವಿಚ್ ಆರ್ ನೈದರ್ ಪಾಸಿಟಿವ್ ನಾರ್ ನೆಗೆಟಿವ್ ಅಂತ ಹೇಳ್ತಾರೆ. ಕಲೆಕ್ಷನ್ ಆಫ್ ಇಂಟೀಜರ್ ನೈದರ್ ಪಾಸಿಟಿವ್ ನಾರ್ ನೆಗೆಟಿವ್. ಸೊ ಇದೂ ಏನಾಗಿರುತ್ತೆ, ಎಲಿಮೆಂಟ್ಸ್ಗಳು ಇದು ಎಕ್ಸಿಸ್ಟ್ ಆಗುತ್ತೆ, ಇದು ಕೂಡ ಸೆಟ್ ಎಂಟಿ ಸೆಟ್ ಆಗೋದಿಲ್ಲ. ದ ಕಲೆಕ್ಷನ್ ಆಫ್ ಪಾಸಿಟಿವ್ ಪ್ರೈಮ್ ಇಂಟೀಜರ್ ಲೆಸ್ ದ್ಯಾನ್ 2 ಅಂತ ಹೇಳ್ತಾರೆ. ಇಲ್ಲಿ ಅಬ್ಸರ್ವ್ ಮಾಡಿ, ಕಲೆಕ್ಷನ್ ಆಫ್ ಆಪ್ಷನ್ ಡಿ ನೋಡಿ, ದ ಕಲೆಕ್ಷನ್ ಆಫ್ ಪಾಸಿಟಿವ್ ಪ್ರೈಮ್ ನಂಬರ್ ಸ್ಟಾರ್ಟ್ ಆಗೋದೇ 2 ಇಂದ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಲೆಸ್ ದ್ಯಾನ್ 2 ಯಾವುದಿದೆ, ಲೆಸ್ ದ್ಯಾನ್ 2 ಯಾವುದೂ ಬರೋದಿಲ್ಲ. ಕರೆಕ್ಟ್ ಅಲ್ವಾ? ಜಸ್ಟ್ ಇದು ಪ್ರೈಮ್ ನಂಬರ್ ಇವನ್ ಅಂತಿದೆ, ಇಲ್ಲಿ 2 ಒಂದು ಎಲಿಮೆಂಟ್ ಬರುತ್ತೆ, ಬಟ್ 2ಕ್ಕಿಂತ ಕಡಿಮೆ ಯಾವುದು ಪ್ರೈಮ್ ನಂಬರ್ ಇಲ್ಲ. ಇದಾಗಿದೆ ನಿಮ್ಮದು ಎಂಟಿ ಸೆಟ್. ನೀವು ಉಳಿದಿದ್ದೆಲ್ಲನೂ ಎಲಿಮೆಂಟ್ಸ್ಗಳು ಎಕ್ಸಿಸ್ಟ್ ಆಗುವಂಥದ್ದಾಗಿರುತ್ತೆ ಸ್ಟೂಡೆಂಟ್ಸ್. ದ ಕಲೆಕ್ಷನ್ ಆಫ್ ಹೋಲ್ ನಂಬರ್ಸ್ ವಿಚ್ ಆರ್ ನಾಟ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನ್ಯಾಚುರಲ್ ನಂಬರ್ ಆಗಿಲ್ಲ ಅಂತ 0ನ ತೊಗೋಬೋದಲ್ಲ, ಹೋಲ್ ನಂಬರಲ್ಲಿ 0 ಬರುತ್ತೆ, ಬಟ್ ನ್ಯಾಚುರಲ್ ನಂಬರಲ್ಲಿ ಅದು ಆಗಿರೋದಿಲ್ಲ. ಸೊ ಹಾಗಾಗಿ ಇಲ್ಲಿನೂ ಕೂಡ ಎಲಿಮೆಂಟ್ ಬರುತ್ತೆ. ಸೊ ಇವು 3 ರಾಂಗ್ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿದೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 6, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ಫೈನೈಟ್ ಸೆಟ್ ಅಂತ ಕೇಳ್ತಾ ಇದ್ದಾರೆ, ಅಂದರೆ ಎಂಡ್ ಇಲ್ಲ. ದ ಸೆಟ್ ಈಸ್ ಡಿವೈಸರ್ ಆಫ್ 24, ಇದೇನಾಗಿದೆ, ಇನ್ಫೈನೈಟ್ ಆಗಿದೆನಾ? ಅಥವಾ ಸೆಟ್ ಆಫ್ ಆಲ್ ದ ರಿಯಲ್ ನಂಬರ್ಸ್ ವಿಚ್ ಈಸ್ ಬಿಟ್ವೀನ್ 1 and 2, ಆಲ್ ದ ರಿಯಲ್ ನಂಬರ್ ಅಂತ ಇದೆ, ಇದು ಬಹಳ ಇಂಪಾರ್ಟೆಂಟ್ ಇದೆ ನೋಡಿ. ಆಲ್ ದ ರಿಯಲ್ ನಂಬರ್ಸ್ ಅಂತ ಇದೆ, ಇದು ಬಿಟ್ವೀನ್ 1 and 2. ನೆಕ್ಸ್ಟ್ ಹೇಳ್ತಾರೆ ದ ಸೆಟ್ ಆಫ್ ಆಲ್ ದ ಹ್ಯೂಮನ್ ಬೀಯಿಂಗ್ ಲಿವಿಂಗ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ, ಇದು ಆಗಿದೆನಾ? ಅಥವಾ ನನ್ ಆಫ್ ದೀಸ್. ಇದರಲ್ಲಿ ಯಾವ ಒಂದು ಎಕ್ಸಾಂಪಲ್ಲು ಇನ್ಫೈನೈಟ್ ಸೆಟ್ ಆಗಿದೆ, ಅಂದರೆ ಕೌಂಟ್ ಮಾಡಲಿಕ್ಕೇ ಬರೋದಿಲ್ಲ, ಅದನ್ನು ನೀವು ಇಲ್ಲಿ ಚೂಸ್ ಮಾಡಬೇಕು. ಸೊ ಇದರಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್, ಡಿವೈಸರ್ ಆಫ್ 24 ಅಂದರೆ ಇದನ್ನು ಕೌಂಟ್ ಮಾಡಿ ಬರಿಬಹುದು, ಇದೇನಾಗಿದೆ, ಫೈನೈಟ್ ಆಗಿದೆ. ಅದಾದಮೇಲೆ ಥರ್ಡ್ ಒನ್ ಆಪ್ಷನ್ ನೋಡಿ, ಎಷ್ಟು ಜನ ಇದ್ದಾರೆ ಅಂತ ಕೌಂಟ್ ಮಾಡ್ಬೋದು, ನಾವು ಆಲ್ರೆಡಿ ಮಾಡ್ತೀವಿ, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಜನಗಣತಿ ಈ ಥರ ಎಲ್ಲ ಮಾಡಿ ಕೌಂಟ್ ಮಾಡ್ತಾರೆ, ಹ್ಯೂಮನ್ ಎಷ್ಟು ಇದ್ದಾರೆ ಅಂತ ಕೌಂಟ್ ಮಾಡ್ಬೋದು, ಇದು ಕೂಡ ಫೈನೈಟ್ ಇದೆ. ನನ್ ಆಫ್ ದಿಸ್ ಅಂತೂ ಮೊದಲೇ ಆಗಲ್ಲ, ಉಳಿತಾ ಯಾವುದು, ಆಪ್ಷನ್ ಬಿ, ಇದು ನಿಮ್ಮದು ರೈಟ್ ಆನ್ಸರ್ ಆಗಿದೆ ಸ್ಟೂಡೆಂಟ್ಸ್. ಸೊ ಇದು ಹೇಗೆ ರೈಟ್ ಆನ್ಸರ್ ಆಗುತ್ತೆ? 1 and 2 ಅಲ್ಲಿ ಎಷ್ಟು ರಿಯಲ್ ನಂಬರ್ ಇದೆ, ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ರಿಯಲ್ ನಂಬರ್ಸ್ಗಳಿದ್ದಾವೆ ಸ್ಟೂಡೆಂಟ್ಸ್ 1 and 2 ಅಲ್ಲಿ. ಸೊ ಅದು ಹೇಗೆ ಸರ್ ಅಂತಂದರೆ ನೋಡಿ, ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ, 1 and 2 ಇಲ್ಲಿದೆ. ಸೊ 1 ಆದಮೇಲೆ ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತೆ, 0.00001, ನೆಕ್ಸ್ಟ್ 0.00002 ಅಥವಾ 0.00000 ಎಲ್ಲಿ ತನ 3, ಇದು ಕೂಡ ಈ 1 and 2 ಮಧ್ಯದಲ್ಲೇ ಬರುತ್ತೆ. ಎಲ್ಲಿ ತನಕ ಬರಿಬೋದು ನಾವು, 0.00009 ಇವೆಲ್ಲನೂ ಇದ್ರ ಮಧ್ಯದಲ್ಲೇ ಬರುತ್ತಲ್ಲ. ಸೊ ಈ ನಂಬರ್ಸ್ಗಳು ಇನ್ಫೈನೈಟ್ ನಂಬರ್ಸ್ಗಳಿದೆ, ಇನ್ಫೈನೈಟ್ ರಿಯಲ್ ನಂಬರ್ಸ್ಗಳಿದ್ದಾವೆ, ಇದು ಏನಾಗಿದೆ ಅಂದಂಗಾಯಿತು, ಇನ್ಫೈನೈಟ್ ಸೆಟ್ ಆಗಿದೆ. ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್? ಸೊ 6th ಒನ್ ಆಪ್ಷನ್ ಬಿ ಅನ್ನೋದು ಇಲ್ಲಿ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 7. ಕ್ವಶನ್ ನಂಬರ್ 7 ಏನಿದೆ, ದ ಸೆಟ್ ಆಫ್ ಆಲ್ ದ ಪ್ರೈಮ್ ನ್ಯಾಚುರಲ್ ನಂಬರ್ ಈಸ್ ಅಂತ ಹೇಳ್ತಾರೆ. ದ ಸೆಟ್ ಆಫ್ ಆಲ್ ದ ಪ್ರೈಮ್ ನಂಬರ್, ಪ್ರೈಮ್ ನಂಬರ್ಸ್ನ ನಾವು ಫೈನೈಟ್ ಅಂತ ಕರಿಬೋದಾ, ನ್ಯಾಚುರಲ್ ನಂಬರ್ ಇಲ್ಲ, ಪ್ರೈಮ್ ನಂಬರ್ಸ್ ಅಂತ ಹೇಳ್ತಾರೆ. ಪ್ರೈಮ್ ನಂಬರೂ ಏನಾಗಿರುತ್ತೆ, ಇನ್ಫೈನೈಟ್ ಸೆಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಪ್ರೈಮ್ ನಂಬರ್ ಏನಾಗಿದೆ, ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆ, ಅದು ಫೈನೈಟ್ ಇಲ್ಲ. ನೆಕ್ಸ್ಟ್ ಒನ್, ಇಫ್ ಎ ಸೆಟ್ ಈಸ್ ಕಂಟೈನಿಂಗ್ n ಡಿಸ್ಟಿಂಕ್ಟ್ ಎಲಿಮೆಂಟ್ ದೆನ್ ದ ಪವರ್ ಸೆಟ್, ಇದು ಅಗೇನ್ ಕೇಳ್ಬೋದು, ಕೇಳ್ದೇನೆ ಇರ್ಬೋದು. ಇಲ್ಲಿ ಪವರ್ ಸೆಟ್ ಆಫ್ ಎ ಅಂತ ಕೇಳಿದರೆ, ಫಾರ್ಮುಲಾನೇ ನಾನು ನಿಮಗೆ ಹೇಳಿದೆ ಆಲ್ರೆಡಿ ನಿಮಗೆ. ಪವರ್ ಸೆಟ್ ಅಂದರೆ ಕಲೆಕ್ಷನ್ ಆಫ್ ಸಬ್ಸೆಟ್ ಆಗಿರುತ್ತೆ. ಸೊ ಕಲೆಕ್ಷನ್ ನಂಬರ್ ಆಫ್ ಸಬ್ಸೆಟ್ ಇದು ಫಾರ್ಮುಲಾ ಏನಿರುತ್ತೆ, 2n ಇದೆ ಅಂತ ನಾನು ನಿಮ್ಗೆ ಹೇಳಿದೆ. ಅಂದರೆ ಇಲ್ಲೆಲ್ಲಿದೆ ನೋಡಿ, 2n ಎಲಿಮೆಂಟು, ಆಪ್ಷನ್ ಡಿ, ಇದು ನಿಮ್ಮದು ಕರೆಕ್ಟ್ ಆನ್ಸರ್ ಆಗಿದೆ ಸ್ಟೂಡೆಂಟ್ಸ್. ಇನ್ನು ಭಾಳಷ್ಟು ಕ್ವಶನ್ಸ್ಗಳಿದ್ದಾವೆ, ಸೊ ಹಾಗಾಗಿ ನಾನು ಸ್ವಲ್ಪ ಫಾಸ್ಟಾಗಿ ಮಾಡ್ತಾ ಇದ್ದೀನಿ. ಓಕೆನಾ? ಹಾಗೇನು ಕೆಲವು ಸ್ಟೂಡೆಂಟ್ಸ್ ನನಗೆ ಮೆಸೇಜ್ ಕೂಡ ಮಾಡ್ತಾರೆ, ಸರ್ ಎಷ್ಟು ಕ್ವಶನ್ ಮಾಡಿದರೆ ನಾವು ಪರ್ಫೆಕ್ಟು ಅಂತ. ನೀವು ಎಷ್ಟು ಬೇಕಾದ ಮಾಡಿದ್ರು ಅದು ಪರ್ಫೆಕ್ಟ್ ಅಂತ, ಕಂಪ್ಲೀಟ್ ಅಂತ ಆಗೋದಿಲ್ಲ. ಸೊ ಪರ್ಫೆಕ್ಟ್ ಯಾವಾಗ ಆಗುತ್ತೆ ಅಂದರೆ, ಭಾಳಷ್ಟು ನೀವು ಕಾನ್ಫಿಡೆಂಟಾಗಿ ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡ್ರೆ ನೀವು ಎಷ್ಟು ಕ್ವಶನ್ ಮಾಡ್ತೀರ ಅದು ನಿಮಗೆ ಪ್ರಾಫಿಟ್ ಇರುತ್ತೆ. ಓಕೆ, ಇದೇ ಕ್ವಶನ್ ಬರುತ್ತೆ ಅಂತ ಯಾರಿಗೂ ಹೇಳೋಕ್ಕಲ್ಲ. ನೀವು 100 ಕ್ವಶನ್ ಮಾಡಿ, 10 ಕ್ವಶನ್ ಮಾಡಿ ಅಥವಾ 30 ಮಾಡಿ, ಅದು ಮ್ಯಾಟ್ರ್ ಆಗಲ್ಲ. ನಿಮಗೆ ಕಾನ್ಸೆಪ್ಟ್ ಎಷ್ಟು ಕ್ಲಿಯರ್ ಇರುತ್ತಲ್ಲ ಆವಾಗ ನೀವು ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಬಟ್ ರಿಪೀಟೆಡ್ ಕ್ವಶನ್ ಈ ಒಂದು KCTಯಲ್ಲಿ ಇರೋದಿಲ್ಲ ಸ್ಟೂಡೆಂಟ್ ಜಾಸ್ತಿ. ಓಕೆ, ನೆಕ್ಸ್ಟ್ 9th ಒನ್ ನೋಡಿ ಏನಿದೆ, ಸೆಟ್ ಎ ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಎನಿ ಸೆಟ್ ದೆನ್ ವಿಚ್ ಇಸ್ ದ ಫಾಲೋಯಿಂಗ್ ವಿಚ್ ನಾಟ್ ಟ್ರೂ ಅಂತ ಹೇಳ್ತಾರೆ. ಕೆಳಗೆ ಕೊಟ್ಟಿರುವಂಥದ್ದು ಯಾವುದು ರಾಂಗ್ ಆಗಿದೆ ಅಂತ ಚೆಕ್ ಮಾಡಬೇಕು. ಎಂಟಿ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಎ, ಇದು ಕರೆಕ್ಟಾ? ಅಥವಾ ಎ ಇಸ್ ಅ ಸಬ್ಸೆಟ್ ಆಫ್ ಎ, ಅಥವಾ ಎಂಟಿ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಎ ಅಂತ ಇದೆ. ಅಗೇನ್ ನೆಕ್ಸ್ಟ್ ಎ ಇಸ್ ಅ ಸಬ್ಸೆಟ್ ಆಫ್ 2n ಎ ಅಂತ ಕೊಟ್ಟಿದ್ದಾರೆ.
ಇದರಲ್ಲಿ ಯಾವುದು ಕರೆಕ್ಟ್ ಆಗಿರುವಂಥದ್ದು ಅಂತ ನೀವು ಇಲ್ಲಿ ಚೆಕ್ ಮಾಡಬೇಕು ಸ್ಟೂಡೆಂಟ್ಸ್. ಅಲ್ಲಿ ಇನ್ನೊಂದು ಏನು ಕಂಡೀಷನ್ ಹೇಳಿದ್ರೆ ನೋಡಿ, ನಾಟ್ ಟ್ರೂ ಅಂತಿದೆ. ಇದನ್ನು ಜಾಸ್ತಿ ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡಲ್ಲ. ಯಾವುದು ಇಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಆಗಿದೆ ಅನ್ನೋದನ್ನ ಚೆಕ್ ಮಾಡಬೇಕು. ಅಕಾರ್ಡಿಂಗ್ ಟು ಇದು ಎಂಟಿ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಎ, ಆಬ್ವಿಯಸ್ಲಿ ಎವ್ರಿ ಸೆಟ್ ಇದೆ, ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಇದೆ. ಎ ಇಸ್ ಅ ಸಬ್ಸೆಟ್ ಆಫ್ ಎ, ಇದನ್ನು ಕೂಡ ತಗೋಬಹುದು. ಎಂಟಿ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಇದನ್ನು ಕೂಡ ಬರಿಬೋದು. ಬಟ್ ಇಲ್ಲಿ ಏನಿದೆ ನೋಡಿ, ಎ ಈಸ್ ಅ ಸಬ್ಸೆಟ್ ಆಫ್ 2 ಇದು ರಾಂಗ್ ಆಗುತ್ತೆ, ಇದು ಸೆಟ್ ಅಲ್ಲ. ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ನಾಟ್ ಟ್ರೂ ಆನ್ಸರ್ ಯಾವುದಾಗಿರುತ್ತೆ ಅಂದಂಗಾಯ್ತು ಇಲ್ಲಿ ಆಪ್ಷನ್ ಡಿ ಅನ್ನೋದು ಇಲ್ಲಿ ರಾಂಗ್ ಆನ್ಸರ್ ಆಗಿದೆ ಸ್ಟೂಡೆಂಟ್ಸ್. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ನಿಮಗೆ ಏನಾದರೂ ಇದರಲ್ಲಿ ಡೌಟ್ಸ್ಗಳಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗಿ, ಹಾಗೆ ನಾನು ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ಟೂಡೆಂಟ್ಸ್. ಸೊ ಒಂದಾಗಿ ಇದರದ್ದು ಯಾವುದು ಕರೆಕ್ಟ್ ಆಗಿದೆ ಅನ್ನಂಗಾಯ್ತು. ಇವಾಗ ಆನ್ಸರು ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಒನ್ ಇಲ್ಲಿ ಏನಿದೆ ಇದ್ರದ್ದು ಆನ್ಸರ್ನ ನನಗೆ ಹೇಳಿ. ಇವಾಗಲೇ ನಾನು ನಿಮಗೆ ಜೊತೆ ಡಿಸ್ಕಷನ್ ಮಾಡಿದೆ ಈ ಒಂದು ಕ್ವಶನ್ನ, ಓಕೆನಾ? ಇದ್ರದ್ದು ಆನ್ಸರು ಡಿ ಮೋಸನ್ ಲಾ. ಇದು ಸ್ಟೇಟ್ಮೆಂಟ್ ಹೇಳಬೇಕಾದ್ರೆ ಇದೆ ಎ ಯೂನಿಯನ್ ಬಿ, ಸಿ ಅಂದರೆ ಒಂದೇ, ಡ್ಯಾಶ್ ಅಂದರೆ ಒಂದೇ. ಅಂದರೆ ಯೂನಿಯನ್ ಇದ್ರೆ ಏನೇ ಬರುತ್ತೆ ಇಲ್ಲಿ, ಇಂಟರ್ಸೆಕ್ಷನ್ ಬರುತ್ತೆ. ಸಿ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಬರಿತೀವಿ. ಸೊ ಇದೆಲ್ಲಿದೆ ಆಪ್ಷನ್ನು ಇಂಟರ್ಸೆಕ್ಷನ್ ಅಂದರೆ ಆಪ್ಷನ್ ಬಿ. ಇದು ನಿಮ್ಮದು ರೈಟ್ ಆನ್ಸರ್ ಆಗಿದೆ. ಓಕೆ, ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ನೆಕ್ಸ್ಟ್ ಒನ್ ಅಗೇನ್ ಇಂಟರ್ಸೆಕ್ಷನ್ ಇದ್ದರೆ ಯೂನಿಯನ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ಇದು ಫಾರ್ಮುಲಾನೇ ಇದೆ. ಸೊ ನಾನು ಫಾಸ್ಟಾಗಿ ನೆಕ್ಸ್ಟ್ ಒನ್ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 12 ಏನಿದೆ, ಎ ಆ್ಯಂಡ್ ಬಿ ಆರ್ ಎನಿ 2 ಸೆಟ್ಸ್, ಎ ಯೂನಿಯನ್ ಬಿ ಮೈನಸ್ ಎ ಇಂಟರ್ಸೆಕ್ಷನ್ ಬಿ. ಇಲ್ಲಿ ಬಂದಿದೆ ಇದು, ಸ್ವಲ್ಪ ಇದನ್ನು ಮೇಲ್ಗಡೆ ಇಲ್ಲೇ ಬರೀತಾ ಇದೆ ನೋಡಿ, ಎ ಇಂಟರ್ಸೆಕ್ಷನ್ ಬಿ. ಇದರದ್ದು ಯಾವ ಒಂದು ಸೆಟ್ಟಿಗೆ ಈಕ್ವಲ್ ಆಗಿದೆ ಅಂತ ಚೆಕ್ ಮಾಡಬೇಕು. ಓಕೆ, ಎ ಯೂನಿಯನ್ ಬಿ ಮೈನಸ್ ಎ ಇಂಟರ್ಸೆಕ್ಷನ್ ಬಿ ಅಂತ ಹೇಳ್ತಾ ಇದ್ದಾರೆ. ಅದು ಯಾವುದಕ್ಕೆ ನಾವು ಇಲ್ಲಿ ಈಕ್ವಲ್ ಆಗುತ್ತೆ, ಎ ಮೈನಸ್ ಬಿಗ. ಅದನ್ನು ನಾವು ವೆನ್ ಡಯಾಗ್ರಾಮ್ ಹಾಕಿದರೆ ಸ್ವಲ್ಪ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್. ಓಕೆ, ಇಲ್ಲಿ ಸೆಟ್ ಎ ಇದೆ, ಇಲ್ಲಿ ಸೆಟ್ ಬಿ ಇದೆ. ಇದು ಸೆಟ್ ಎ ಬಿ ಅಂತ ಅಂದ್ಕೊಳ್ಳಿ. ಎ ಯೂನಿಯನ್ ಬಿ ಅಂದರೆ ಈ ಎರಡೂ ಸೆಟ್ ಬರುತ್ತೆ ಕಂಪ್ಲೀಟ್ ಆಗಿ. ಅದರಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ, ನಾನು ಸ್ವಲ್ಪ ಶೇಡ್ ಮಾಡ್ತೀನಿ ನೋಡಿ. ಇದು ಪೂರ ಎ ಸೆಟ್ಟು, ಇದು ಪೂರ ಬಿ ಸೆಟ್. ಇದು ಏನಾಗಿದೆ ನಮ್ಮದು ಈ ಯೆಲ್ಲೋ ಕಲರಲ್ಲಿ ಶೇಡ್ ಮಾಡಿದ್ದೀನಲ್ಲ, ಇದು ಎ ಯೂನಿಯನ್ ಬಿ ಆಗಿದೆ. ಮೈನಸ್ ಎ ಇಂಟರ್ಸೆಕ್ಷನ್ ಬಿ ಮಾಡಿ ಅಂತ ಹೇಳ್ತಾರೆ. ಅಂದರೆ ಈ ಇಂಟರ್ಸೆಕ್ಷನ್ ಪಾರ್ಟ್ ಎಲ್ಲಿ ಬರುತ್ತೆ, ಇಲ್ಲಿದೆ ನೋಡಿ, ಈ ಒಂದು ರೆಡ್ ಪಾರ್ಟ್ ಇದೆಯಲ್ಲ. ಸೊ ಇದನ್ನು ನಾವು ಬಿಟ್ಟು ರೆಡಿ ಮಾಡಬೇಕಾಗಿರುವಂಥದ್ದು. ಸೊ ಇದು ಒಂದು ಬಿಟ್ಟರೆ ಉಳಿದಿರುವಂಥದ್ದು ಯಾವುದು, ಈ ಎರಡೂ ರಿಸಲ್ಟ್ಸ್ಗಳು. ಅದು ಯಾವುದಕ್ಕೆ ಮ್ಯಾಚ್ ಆಗುತ್ತೆ, ಫಸ್ಟ್ ಒನ್ ಎ ಮೈನಸ್ ಬಿ. ಎ ಮೈನಸ್ ಬಿ ಅಂದರೆ ಇಲ್ಲಿದೆಲ್ಲ ಇದಷ್ಟೇ ಆಗುತ್ತೆ ಸ್ಟೂಡೆಂಟ್ಸ್. ಸೊ ಇದು ರಾಂಗ್ ಆನ್ಸರ್ ಆಗಿದೆ. ಆಮೇಲೆ ಬಿ ಮೈನಸ್ ಅಂದರೆ ಈ ಕಡೆ ಇದೆಲ್ಲ ಇದು ಆಗುತ್ತೆ. ಆಪ್ಷನ್ ಸಿ ನೋಡಿ, ಇದು ನಿಮ್ಮದು ಕರೆಕ್ಟ್ ಆನ್ಸರ್ ಆಗುತ್ತೆ. ಯಾಕಂದರೆ ಎ ಮೈನಸ್ ಬಿ ಅಂದರೆ ಇಲ್ಲಿದೆ ನೋಡಿ, ಇದು ನಿಮ್ಮದು ಏರಿಯಾ. ಬಿ ಮೈನಸ್ ಎ ಅಂದರೆ ಈ ಏರಿಯಾ. ಈ ಎರಡೂ ಏರಿಯಾನ ಡಿಫೈನ್ ಮಾಡುವಂಥದ್ದು ಯೂನಿಯನ್ ಇದೆ. ಅಂದರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರ್. ಅರ್ಥ ಆಯ್ತಾ? ನೀವು ಯಾವ ವೆನ್ ಡಯಾಗ್ರಾಮ್ ಹಾಕ್ತಿರೋ ನೋಡಿ, ಅವಾಗ ಮಾತ್ರ ಕರೆಕ್ಟ್ ಆನ್ಸರ್ ಗೊತ್ತಾಗುವಂಥದ್ದು. ಓಕೆ ಕ್ವೆಶನ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 13 ನೋಡಿ ಏನಿದೆ. ಕ್ವಶನ್ ನಂಬರ್ 13, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಂತ ಹೇಳ್ತಾ ಇದ್ದಾರೆ. ಇದು ಜೀರೋ ಅನ್ನೋದು ಒಂದು ಎಲಿಮೆಂಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಜೀರೋ ಎಲಿಮೆಂಟ್ ಏನು ಹೇಳ್ತಾ ಇದ್ದಾರೆ, ಬಿಲಾಂಗ್ಸ್ ಟು ಎಂಟಿ ಸೆಟ್ ಅಂತ. ಎಂಟಿ ಸೆಟ್ಟಲ್ಲಿ ಏನೂ ಇಲ್ಲ, ಜೀರೋ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇದು ರಾಂಗ್ ಆನ್ಸರ್ ಆಗುತ್ತೆ. ಅಗೇನ್ ಜೀರೋ ಈಸ್ ಅ ಸಬ್ಸೆಟ್ ಆಫ್ ಎಂಟಿ ಸೆಟ್ ಅಂತ ಹೇಳ್ತಾರೆ. ಇದು ಮೊದಲಿಗೆ ಸೆಟ್ ಆಗಬೇಕು. ಓಕೆ, ಅವ್ರೇನು ಕೊಟ್ಟಿದ್ದಾರೆ, ಇದು ಎಲಿಮೆಂಟ್, ಬರೀ ಎಲಿಮೆಂಟ್. ಇದು 1 2 3 ಈ ಥರ ಕೊಟ್ಟರೆ ಇವು ಎಲಿಮೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಸೆಟ್ ಒಳಗೆ ಬರೀಬೇಕಂದ್ರೆ ಈ ಥರ ಬರೀಬೇಕು, ಇದು ಸೆಟ್ ಆಗುತ್ತೆ. ಸೊ ಹಾಗಾಗಿ ಸೆಟ್ಗೆ ಮಾತ್ರ ನಾವು ಸಬ್ಸೆಟ್ ಅಂತ ಕರೆಕ್ಟ್ ಬರೋದಲ್ವಾ. ಸೊ ಹಾಗಾಗಿ ಇದು ಕೂಡ ರಾಂಗ್ ಇದೆ. ಅದಾದಮೇಲೆ ಇಲ್ಲೊಂದಿದೆ ನೋಡಿ, ಜೀರೋ ಈಸ್ ಅ ಎಲಿಮೆಂಟ್. ಬಿಲಾಂಗ್ಸ್ ಮತ್ಲಬ್ ಏನಂದರೆ ಇದರ ಮೇಲೆ ಏನಾಗುತ್ತೆ, ಎಲಿಮೆಂಟ್ ಅಂತ ಕರಿತೀವಿ ನಾವು. ಸೊ ಇದು ಕರೆಕ್ಟ್ ಆಗಿರುವಂಥದ್ದು. ಇಲ್ಲೇನಿದೆ, ಜೀರೋ ಈಸ್ ಅ ಸಬ್ಸೆಟ್ ಆಫ್ ಏನಂತ ಹೇಳ್ತಾ ಇದ್ದಾರೆ ಇಲ್ಲಿ ರಿಸಲ್ಟ್ ಅಬ್ಸರ್ವ್ ಮಾಡಿ. ಜೀರೋ ಈಸ್ ಅ ಸಬ್ಸೆಟ್. ನಾವು ಸಬ್ಸೆಟ್ ಯಾವುದೇ ಈ ಸಿಂಬಾಲ್ ನಾವು ಬರೀಬೇಕಂದ್ರೆ ಈ ಕಡೆ ಲೆಫ್ಟ್ ಸೈಡ್ನೂ ಒಂದು ಸೆಟ್ ಇರಬೇಕು ಸ್ಟೂಡೆಂಟ್ಸ್, ಈ ಥರ ಇರಬೇಕು. ಇಲ್ಲಿ ಬರೀ ಈ ಥರ ಎಲಿಮೆಂಟ್ಸ್ನ ಬರೆದ್ರೆ ಆಗ ನಾವು ಸಬ್ಸೆಟ್ ಅಂತ ಡಿಫೈನ್ ಮಾಡೋಕ್ಕೆ ಆಗೋದಿಲ್ಲ. ಅಂದರೆ ನಮ್ಮದು ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು, ಎಲಿಮೆಂಟ್. ಇದು ಸಿಂಗಲ್ ನಂಬರ್ ಇತ್ತಂದರೆ ಅದು ಎಲಿಮೆಂಟ್ ಆಗುತ್ತೆ. ಅದು ಎಲಿಮೆಂಟ್ ಎಲ್ಲಿದೆ, ಈ ಒಂದು ಸೆಟ್ಟಲ್ಲಿದೆ. ಜೀರೋ ಅಂತ ಬರೆದಿದ್ದಾರಲ್ಲ. ಸೊ ಹಾಗಾಗಿ ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆನ್ಸರ್. ಈ ಥರ ಇರುವಂಥ ಕ್ವಶನ್ಸು ಬರುತ್ತೆ, ಸ್ವಲ್ಪ ಕೇರ್ಫುಲ್ ಆಗಿ ನೀವು ಅಬ್ಸರ್ವ್ ಮಾಡಬೇಕು. ಅದೇ ಥರನಾಗಿರುವಂಥದ್ದು ನೆಕ್ಸ್ಟ್ ಕ್ವಶನ್ ಇದೆ. ಇಲ್ಲೇನು ಹೇಳ್ತಾ ಇದ್ದಾರೆ, ನಾಟ್ ಟ್ರೂ ಅಂತ ಇದೆ. ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಆನ್ಸರ್ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ಅಂತ ಇದೆ ನೋಡಿ. ಯಾವುದು ಇಲ್ಲಿ ಕೊಟ್ಟಿರುವಂಥದ್ದು ರಾಂಗ್ ಇದೆ ಅಂತ ಚೆಕ್ ಮಾಡಬೇಕು. ಯಾರೆಲ್ಲ ಆನ್ಸರ್ ಹೇಳ್ತೀರಾ ಅಂತ ನೋಡೋಣ, ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗಿ. ಫಸ್ಟ್ ಒನ್ ಏನಿದೆ, ಇಲ್ಲಿ ಸೆಟ್ ಕೊಟ್ಟಿದ್ದಾರೆ, ಎಲಿಮೆಂಟ್ ಇದೆ, ನಾಟ್ ಟ್ರೂ ಚೆಕ್ ಮಾಡಬೇಕಾ. ಇದನ್ನೇನು ಮಾಡ್ಕೊಂಡ್ರೆ ಇವಾಗ ಎಲಿಮೆಂಟನ್ನು ಸೆಟ್ ಒಳಗೆ ಬರೆದಿದ್ದಾರೆ, ಸಬ್ಸೆಟ್ ಆಫ್ ಇಲ್ಲೊಂದು ಸೆಟ್ ಇದೆ. ಸೊ ಆಬ್ವಿಯಸ್ಲಿ ಇದು ಕರೆಕ್ಟ್ ಆಗೇ ಆಗುತ್ತೆ, ಎರಡು ಸೇಮ್ ಇದೆ. ಸೊ ಇದು ಕರೆಕ್ಟ್ ಇದೆ. ಬಟ್ ನಾವು ಫೈಂಡ್ ಮಾಡಬೇಕಾದ್ರೆ ನಾಟ್ ಟ್ರೂ, ರಾಂಗ್ ಇರುವಂಥ ಆನ್ಸರ್. ಜೀರೋ ಈಸ್ ಇವಾಗಲೇ ನಾನು ಹಿಂದಿನ ಒಂದು ಕ್ವಶನ್ ಡಿಸ್ಕಷನ್ ಮಾಡಿದೆ, ಇದು ಕೂಡ ಕರೆಕ್ಟ್ ಇರುವಂಥದ್ದು, ಇದೂ ಕರೆಕ್ಟ್ ಇರುವಂಥದ್ದಾಗಿರುತ್ತೆ. ಜೀರೋ ಒಂದು ಎಲಿಮೆಂಟ್ ಆಗಿದೆ, ಸೊ ಕರೆಕ್ಟ್ ಇದೆ. ನಾವು ಫೈಂಡ್ ಮಾಡಬೇಕಾದ್ರೆ ರಾಂಗ್ ಇರುವಂಥದ್ದು. ಎಂಟಿ ಸೆಟ್ ಅನ್ನೋದು, ಇಲ್ಲಿ ಎಂಟಿ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಎಂಟಿ, ಇದು ಸೆಟ್ ಅಂತ ಆಗಿರುತ್ತೆ ಎಂಟಿ ಎಲಿಮೆಂಟು.
ಎಂಟಿ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್ ಇದೆ. ಸೊ ಹಾಗಾಗಿ ಇದು ಕೂಡ ಕರೆಕ್ಟ್ ಆಗುತ್ತೆ. ಇಲ್ಲಿ ಬಂದರೆ ಇವಾಗಲೇ ಹಿಂದಿನ ಕ್ವಶನಲ್ಲಿ ಇದನ್ನು ನಾವು ಡಿಸ್ಕಷನ್ ಮಾಡಿದ್ವಿ. ನೀವು ಸಬ್ಸೆಟ್ನ ಡಿಫೈನ್ ಮಾಡ್ಕೋಬೇಕಂದ್ರೆ ಇದು ಸೆಟ್ ಫಾರ್ಮೆಟ್ ಒಳಗೆ ಇರಬೇಕು, ಈ ಥರ ಇರಬೇಕು. ಇಲ್ಲಿ ಏನೋ ಆದರೆ ಎಲಿಮೆಂಟ್ನ ಬರೀರಿ, ಬಟ್ ಇದು ಕೊಟ್ಟಿಲ್ಲ, ಡೈರೆಕ್ಟ್ ಎಲಿಮೆಂಟ್ ಕೊಟ್ಟಿದ್ದಾರೆ. ಇದು ರಾಂಗ್ ಆಗಿರುವಂಥದ್ದು. ನಮ್ಗೆ ರಾಂಗ್ ಇರುವಂಥ ಆನ್ಸರ್ ಚೂಸ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಆಪ್ಷನ್ ಡಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ, ಅಂದರೆ ನಾಟ್ ಟ್ರೂ ಆನ್ಸರ್ ಇರುತ್ತೆ. ಅರ್ಥ ಆಯ್ತಲ್ವಾ? ಎಸ್ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 15th ಒನ್ ನೋಡಿ ಏನಿದೆ. 15th ಒನ್ ಇದೆ, ಇಲ್ಲೊಂದು 3 ಸೆಟ್ ಕೊಟ್ಟಿದ್ದಾರೆ. ಇದು ಯೂನಿವರ್ಸಲ್ಸ್ ಏನು ಸೆಟ್ ಆಗುತ್ತೆ ಅನ್ನೋದನ್ನ ಚೆಕ್ ಮಾಡಬೇಕು. ಯೂನಿವರ್ಸಲ್ ಬರಿತಾ ಹೋದ್ರೆ ಏನಿದೆ, ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿ ನೋಡಿ 0 ಇದೆ, 0 ಆದಮೇಲೆ 1 ಇದೆ, 2 ಇದೆ, 3 ಇದೆ, 4 ಇದೆ, 5 ಇದೆ, 6 7 ಇಲ್ಲ 8 ಇದೆ. ಡೈರೆಕ್ಟ್ 6 ಆದಮೇಲೆ ಡೈರೆಕ್ಟ್ಲಿ 8 ಇದೆ. ಇದು ಎಲ್ಲಿ ಬರುತ್ತೆ? CABABC ಇದರಲ್ಲಿ ಇದೆ, ಕರೆಕ್ಟಾ? ವಿಚ್ ಆಫ್ ದ ಫಾಲೋಯಿಂಗ್? ಫಸ್ಟ್ ಒನ್ ನೋಡಿ 0 1 2 3 4 5 6 ಇದು ರಾಂಗ್ ಆನ್ಸರ್ ಆಗುತ್ತೆ. ಫಸ್ಟ್ ಒನ್. ಸೆಕೆಂಡ್ ಒನ್ 0 ಇಲ್ಲ, ಇದು ರಾಂಗ್ ಆಗುತ್ತೆ. ಎಂಟಿ ಸೆಟ್ ಹತ್ರ ಮೊದಲೇ ರಾಂಗು. ಇಲ್ಲಿದೆ ನೋಡಿ 0 1 2 3 ಜಾಸ್ತಿ ನಂಬರ್ ಇರ್ಬೋದು, ಅದು ನಮ್ದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿರುವಂಥ ಎಲಿಮೆಂಟ್ ABCಯಲ್ಲಿರುವಂಥ ಎಲಿಮೆಂಟ್ ಇದರಲ್ಲಿ ಇದೆನಾ. ಸೊ ಹಾಗಾಗಿ ನಾವು ಆಪ್ಷನ್ ಡಿಗೆ ನಾವು ಯೂನಿವರ್ಸಲ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಒಂದು ಇಂಟರ್ವಲ್ ಇದೆ, ಈಸಿಯೆಸ್ಟ್ ಕ್ವಶನ್ ಇದು. ಏನಿದೆ? ಬಿಟ್ವೀನ್ 1 and 2 ಇದನ್ನು ನಾವು ಇಂಟರ್ವಲ್ ಬರೀಬೇಕು. ಈ ಸಿಂಬಾಲ್ ಈಸಿಕೋಸ್ಟ್ ಇದ್ದರೆ ಇನ್ಕ್ಲೂಡ್ ಮಾಡ್ಕೋಬೇಕು, 2ನ ಇನ್ಕ್ಲೂಡ್ ಮಾಡ್ಕೋಬಾರ್ದು. ಅಂದರೆ ಇದನ್ನು ನಾವು ಕ್ಲೋಸ್ ಬ್ರಾಕೆಟಲ್ಲಿ ಬರೀಬೇಕು, 2ನ ಓಪನ್ ಬ್ರಾಕೆಟಲ್ಲಿ ಬರೀಬೇಕು. ಇದು ಎಲ್ಲಿದೆ ನೋಡಿ? ಆಪ್ಷನ್ ಎ ಅಲ್ಲಿ ಇದೆ. ಸೊ ಹಾಗಾಗಿ ಆಪ್ಷನ್ ಎ ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ ಫ್ರೆಂಡ್ಸ್? 1 ಇನ್ಕ್ಲೂಡ್ ಇದೆ, 2 ಇನ್ಕ್ಲೂಡ್ ಇಲ್ಲ. ಇಲ್ಲಿ ರಿವರ್ಸ್ ಮಾಡಿದ್ದಾರೆ, ಇಲ್ಲಿ ಅಂತೂ 2 ರಾಂಗ್ ಮಾಡಿದ್ದಾರೆ, ಇಲ್ಲಿ 2 ರಾಂಗ್ ಆಗಿದೆ. ನೆಕ್ಸ್ಟ್ ಒಂದು ಹೋಗೋಣ. ಕ್ವಶನ್ ನಂಬರ್ 17 ಇವಾಗಲೇ ನಾವು ಮಾಡಿದಿಲ್ಲ, ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿನೂ ಇದೆ. ಈ ಥರ ಕ್ವಶನ್ಸ್ ಬರುವಂಥ ಚಾನ್ಸಸ್ ಇರುತ್ತೆ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. 3,4 ಅನ್ನೋದು ಇದು ಯಾವುದು ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ 3,4 ಅನ್ನೋದು ಎಲಿಮೆಂಟ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಓಕೆ, ಜಸ್ಟ್ 3 ಬಿಲಾಂಗ್ಸ್ ಟು ಅಂದರೆ ಇದು ರಾಂಗ್ ಆಗುತ್ತೆ, 4 ರಾಂಗ್ ಆಗುತ್ತೆ. ಎಲಿಮೆಂಟ್ ಇದು ಪೂರ 3,4 ಇದು ಪೂರ ಎಲಿಮೆಂಟ್ಸ್ ಫ್ರೆಂಡ್ಸ್. ಇವಾಗ ಇಲ್ಲಿ ತಾನೇ ಹೇಳ್ತಿದ್ದೆ ಸೆಟ್ ಅಂತ ಹೇಳ್ತೇವೆ, ಬಟ್ ಇವಾಗ ಇದು ಸೆಟ್ನೇ ಇದ್ರೋಗೆ ನಿಮ್ಮ ಸೆಟ್ ಒಳಗಿರುವಂಥದ್ದೇ ಒಂದು ಎಲಿಮೆಂಟ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ಓಕೆನಾ? ಸೊ ಇದನ್ನು ನಾವು ಸಬ್ಸೆಟ್ ಅಂತ ಕರೆಯಲ್ಲ. ಇದನ್ನೇನಾದರೂ ನಾವು ಎಲಿಮೆಂಟ್ ಮಾಡಬೇಕಾಗಿತ್ತು, ಸಬ್ಸೆಟ್ ಮಾಡ್ಕೋಬೇಕಂದ್ರೆ ಇನ್ನೂ ಒಂದು ಬ್ರಾಕೆಟ್ ಕೊಡಬೇಕಾಗಿತ್ತು, ಆಗಿದು ಕರೆಕ್ಟ್ ಆಗಿರೋದು. ಸೊ ಇದು ಕೊಟ್ಟಿಲ್ಲ ಅವರು, ಹೀಗಾಗಿ ಇದು ರಾಂಗ್ ಇದೆ. ಎಲಿಮೆಂಟ್ ಅಂತ ನಾನು ಹೇಳಿದ್ನಲ್ಲ, ಇದು ನಿಮ್ಮದು ಕರೆಕ್ಟ್ ಆನ್ಸರ್. ಓಕೆ, ಸೊ ಯಾವುದು ಆನ್ಸರ್ ಕರೆಕ್ಟ್ ಇಲ್ಲಿ? ಆಪ್ಷನ್ ಡಿ, ಇದು ಎಲಿಮೆಂಟ್ ಆಗಿದೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 18. ಕ್ವಶನ್ ನಂಬರ್ 18 ಇದೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್. ನೋಡಿ ಕ್ವಶನ್ ಕಂಪ್ಲೀಟಾಗಿ ಓದಲಿಲ್ಲ ಅಂದರೆ ಮಿಸ್ಟೇಕ್ಸ್ ಭಾಳಷ್ಟು ಆಗುತ್ತೆ. ರಾಂಗ್ ಆಗಿರುವಂಥ ಸ್ಟೇಟ್ಮೆಂಟ್ನ ಚೆಕ್ ಮಾಡಬೇಕು. ಇಲ್ಲಿ 3,4 ಇದು ಎಲಿಮೆಂಟ್ ಆಗಿದೆ, ಕರೆಕ್ಟೇ ಇದೆ. ಇವಾಗಲೇ ಹೇಳಿದೆ ನೋಡಿ, ಇಲ್ಲಿ ಸೆಟ್ ಕೊಟ್ಟಿದ್ದಾರೆ, ಅದರಲ್ಲಿ ಎಲಿಮೆಂಟ್ ಇದೆ, ಆಗ ನಾವು ಸಬ್ಸೆಟ್ ಅಂತ ಕರಿಬೋದು. ಇದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್ ಇದೆ. ಇಲ್ಲೇನಿದೆ, ಇದು ರಾಂಗ್ ಆಗಿದೆ. ಯಾಕಂದರೆ ಸಬ್ಸೆಟ್ನ ಮಾಡ್ಕೋಬೇಕಂದ್ರೆ ಈ ಥರ ಇರಬೇಕು, ಬಟ್ ಈ ಥರ ಕೊಟ್ಟಿದ್ದಾರೆ ಅವರು. ಸೊ ಯಾಕಂದರೆ ಇದು ಒಂದು ಎಲಿಮೆಂಟ್ ಆಗಿದೆಯಲ್ಲ ಇಲ್ಲಿ, ಸೊ ಹಾಗಾಗಿ ಇದು ರಾಂಗು. ನನ್ನ ಅಭಿಜಂತೂ ರಾಂಗೇ ಇರುತ್ತೆ. ಅಂದರೆ ನಾವು ಯಾವುದಕ್ಕೆ ಕರೆಕ್ಟ್ ಮಾಡ್ಬೋದು, ಕರೆಕ್ಟ್ ಆಗಿರುವಂಥದ್ದು ಆಪ್ಷನ್ ಯಾವುದು? ಸಿ ಇಲ್ಲಿ ಇನ್ಕರೆಕ್ಟ್ ಆಗಿದೆ ಫ್ರೆಂಡ್ಸ್. ಓಕೆ, ಅರ್ಥ ಆಯ್ತಾ? ಯಸ್, ಇಲ್ಲಿದೆ ನೋಡಿ, ಸ್ವಲ್ಪ ಡೇಂಜರಸ್ ಕ್ವಶನ್ ಇದು. ಇದನ್ನು ನಾವು ಸಾಲ್ವ್ ಮಾಡಬೇಕು ಫ್ರೆಂಡ್ಸ್. ಸ್ವಲ್ಪ ಕೇರ್ಫುಲ್ಲಾಗಿ, ಈಸಿ ಇದೆ, ಸ್ವಲ್ಪ ಕೇರ್ಫುಲ್ಲಾಗಿ ಸಾಲ್ವ್ ಮಾಡಿದರೆ ಆನ್ಸರ್ ಬರುತ್ತೆ. ಇದು ಯಾವುದಕ್ಕೆ ಈಕ್ವಲ್ ಆಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ಮೊದಲಿಗೆ ನಾನು ಇದು ಪೂರ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೋಡಿ ಏನು ಬರುತ್ತೆ ಆನ್ಸರು. ಫಸ್ಟ್ಗೆ ಇಲ್ಲಿ ಬರ್ಕೊಳ್ಳೋಣ, ಎ ಯೂನಿಯನ್ ಬಿ ಯೂನಿಯನ್ ಸಿ. ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಇಲ್ಲಿ ನೋಡಿ ಇಂಟರ್ಸೆಕ್ಷನ್ ಇದೆ, ಹೊರಗಡೆ ಒಂದು ಕಾಂಪ್ಲಿಮೆಂಟ್ ಇದೆ, ಇದನ್ನು ಒಳಗಡೆ ಅಪ್ಲೈ ಮಾಡಿಕೊಂಡ್ರೆ ಏನೇನಾಗುತ್ತೆ? ಇದು ಎ ಡ್ಯಾಶ್ ಆಗುತ್ತೆ, ಇಂಟರ್ಸೆಕ್ಷನ್ ಇದ್ದದ್ದು ಯೂನಿಯನ್ ಆಗುತ್ತೆ. ಬಿ ಡ್ಯಾಶ್ ಆಲ್ರೆಡಿ ಇದೆ, ಬಿ ಡ್ಯಾಶ್ ಆ್ಯಂಡ್ ಹೋಲ್ ಡ್ಯಾಶ್ ಮಾಡಿದ್ರೆ ಬಿ ಬರುತ್ತೆ. ಅಗೇನ್ ಇದು ಯೂನಿಯನ್, ಸಿ ಡ್ಯಾಶ್ ಆಫ್ ಸಿ ಅಂದರೆ ಸಿ ಆಗುತ್ತೆ. ಇಲ್ಲಿ ಇಂಟರ್ಸೆಕ್ಷನ್ ಆಫ್ ಸಿ ಡ್ಯಾಶ್, ಈ ಥರ ಬರೀತೀರ. ನೆಕ್ಸ್ಟ್ ಏನು ಮಾಡಬೇಕು ಇವಾಗ? ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಎ ಯೂನಿಯನ್, ಇಲ್ಲೊಂದು ಬ್ರಾಕೆಟ್ನ ನಾನು ಅಪ್ಲೈ ಮಾಡ್ತೀನಿ ನೋಡಿ. ಬಿ ಯೂನಿಯನ್ ಸಿ ಇದೆ, ಇಲ್ಲಿನೂ ಬಿ ಯೂನಿಯನ್ ಸಿ ಇದೆ, ಎರಡು ಕಡೆ ಕಾಮನ್ ಕಾಣಿಸ್ತಾ ಇದೆಯಲ್ವಾ? ಸೊ ಅದನ್ನು ನಾನು ಬಿ ಯೂನಿಯನ್ ಸಿ ಅಂತ ಬರ್ಕೊಂಡು, ಆಗೇನು ಇಲ್ಲಿ ಎ ಯೂನಿಯನ್ ಇದೆ, ಇಲ್ಲಿನೂ ಯೂನಿಯನ್ ಇದೆ. ಅಂದರೆ ಇದನ್ನು ನಾವು ಸಪ್ರೇಟಾಗಿ ಬರ್ಕೋಬೋದಾ? ಯಾವ ಥರ? ಎ ಇಂಟರ್ಸೆಕ್ಷನ್ ಎ ಡ್ಯಾಶ್, ಇದೊಂದು ಸೆಟ್ ಮಾಡಿ, ಮಧ್ಯದಲ್ಲಿ ಏನಿದೆ, ಎರಡು ಕಡೆ ಯೂನಿಯನ್ ಇದೆ, ಇಲ್ಲಿ ಯೂನಿಯನ್ ಸಿಂಪಲ್ ಹಾಕೊಳ್ಳೋಣ. ಅರ್ಥ ಆಯ್ತಾ? ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಇದೇ ಒಂದು ಆನ್ಸರ್ ಬರುತ್ತೆ ಫ್ರೆಂಡ್ಸ್. ಎ ಇಂಟು ಇದು, ಅಗೇನ್ ಎ ಡ್ಯಾಶ್ ಇಂಟು ಇದು ರಿಸಲ್ಟು, ಕರೆಕ್ಟಾ? ಅಗೇನ್ ಇಲ್ಲೊಂದು ಉಳಿದಿದೆ ಇಂಟರ್ಸೆಕ್ಷನ್ ಸಿ ಡ್ಯಾಶ್. ಇದು ಭಾಳ ಇಂಪಾರ್ಟೆಂಟ್ ಸ್ಟೆಪ್ಪು, ಇದು ಅರ್ಥ ಆಗಬೇಕು. ಏನೇನು ಮಾಡ್ಕೊಂಡೆ ನಾನು? ಎರಡು ಬ್ರಾಕೆಟ್ ಸಪ್ರೇಟ್ ಮಾಡಿಕೊಂಡೆ, ಅದನ್ನು ಕಾಮನ್ ಇರೋದು ಇಲ್ಲಿ ಬರ್ಕೊಂಡೆ, ಎರಡರಲ್ಲಿನೂ ಸ್ಟಾರ್ಟಿಂಗ್ ಯೂನಿಯನ್ ಇದೆ, ಸೊ ಯೂನಿಯನ್ ಬರ್ಕೊಂಡ್ವಿ. ಇಲ್ಲಿ ಮಧ್ಯದಲ್ಲಿ ಇಂಟರ್ಸೆಕ್ಷನ್ ಇದೆಯಲ್ಲ, ಎರಡರಲ್ಲಿ ಅದನ್ನು ಬರ್ಕೊಂಡೆ. ಎ ಇಂಟರ್ಸೆಕ್ಷನ್ ಎ ಡ್ಯಾಶ್ ಅಂದರೆ ಇದು ಎಂಟಿ ಸೆಟ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಯೂನಿಯನ್, ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ, ಬಿ ಯೂನಿಯನ್ ಸಿನ, ಅಗೇನ್ ಇಂಟರ್ಸೆಕ್ಷನ್ ಸಿ ಡ್ಯಾಶ್. ಓಕೆ, ಎಂಟಿ ಸೆಟ್ ಇಂಟು ಬಿ ಯೂನಿಯನ್ ಸಿ ಅಂದರೆ ಬಿ ಯೂನಿಯನ್ ಸಿನೇ ಬರುತ್ತೆ. ಓಕೆ, ಅಗೇನ್ ಇಂಟರ್ಸೆಕ್ಷನ್ ಸಿ ಡ್ಯಾಶು. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಬಿ ಯೂನಿಯನ್ ಸಿ ಇಂಟರ್ಸೆಕ್ಷನ್
ಸಿ ಡ್ಯಾಶ್ ಅಂತಿದೆ. ಸೊ ಇವಾಗ ಇಲ್ಲಿ ಯಾವುದು ರಿಸಲ್ಟ್ನ ಕರೆಕ್ಟ್ ಆಗುತ್ತೆ ಅಂತ ಚೆಕ್ ಮಾಡ್ತಾ ಹೋಗ್ಬೇಕು ಸ್ಟೂಡೆಂಟ್ಸ್. ಬಿ ಯೂನಿಯನ್ ಸಿ ಇಂಟರ್ಸೆಕ್ಷನ್ ಸಿ ಡ್ಯಾಶ್. ಓಕೆ, ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಇಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಆಗುತ್ತೆ ಅಂತ. ಸಿ ಇಂಟರ್ಸೆಕ್ಷನ್ ಸಿ ಡ್ಯಾಶ್ನ ಇದನ್ನ ಎರಡು ಕಡೆ ನಾವು ಸಿಂಪ್ಲಿಫೈ ಮಾಡ್ಕೋಬೋದಾ? ಓಕೆ, ಈ ಇಂಟರ್ಸೆಕ್ಷನ್ ನಾನು ಬರಿತಾ ಇದ್ದೀನಿ ಏನಂತ, ಬಿ ಇಂಟರ್ಸೆಕ್ಷನ್ ಸಿ ಡ್ಯಾಶ್ ಇದ್ರ ಜೊತೆ ಮಾಡ್ಕೊಂಡಿವಿ. ಅಗೇನ್ ಮಧ್ಯದಲ್ಲಿ ಯೂನಿಯನ್ ಇದೆ, ಇದೊಂದು ಬ್ರಾಕೆಟ್ ಹಾಕೋಣ. ಅಗೇನ್ ಇಲ್ಲಿ ಇನ್ನೊಂದಿದೆ ಸಿ ಇಂಟರ್ಸೆಕ್ಷನ್ ಸಿ ಡ್ಯಾಶ್, ಈ ಥರ ಸ್ಪ್ಲಿಟ್ ಮಾಡ್ಕೊಂಡು ಎರಡು ಕಡೆ. ಬಿ ಇಂಟರ್ಸೆಕ್ಷನ್ ಸಿ ಡ್ಯಾಶ್ನ ಇಲ್ಲಿ ಬರೀತಾ ನೋಡಿ, ಇದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳೋಣ, ಇಂಟರ್ಸೆಕ್ಷನ್ ಸಿ ಡ್ಯಾಶ್. ಬಟ್ ಯೂನಿಯನ್ ಇದೆ, ಯೂನಿಯನ್ಗೆ ಯೂನಿಯನ್ ಬರ್ಕೊತೀರಾ. ಸಿ ಯೂನಿಯನ್ ಸಿ ಡ್ಯಾಶ್ ಅಂದರೆ ಇದು ಅಗೇನ್ ಎಂಟಿ ಸೆಟ್ ಆಗಿರುತ್ತೆ. ಎಂಟಿ ಸೆಟ್ ಜೊತೆ ಯೂನಿಯನ್ ತೊಗೊಂಡ್ರೆ ಫೈನಲ್ ಆನ್ಸರ್ ಬಿ ಯೂನಿಯನ್ ಸಿ ಡ್ಯಾಶ್ ಈಸ್ ದ ರೈಟ್ ಆನ್ಸರ್. ಇಷ್ಟಿದೆ ನೋಡಿ, ಅಂದರೆ ಯಾವುದು ಇಲ್ಲಿ ಕರೆಕ್ಟ್ ಆನ್ಸರ್ ಆಯಿತು? ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್, ಬಿ ಯೂನಿಯನ್ ಸಿ ಡ್ಯಾಶ್. ಸ್ವಲ್ಪ ಇದು ಇದೆ, ಅಬ್ಸರ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿದರೆ ಆನ್ಸರ್ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ವ ಸ್ಟೂಡೆಂಟ್ಸ್? ಎಸ್, ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 20, ಈ ಒಂದು ಕ್ವಶನ್ ನೋಡ್ತಾ ಇದೊಂದು ಕ್ವಶನ್ ನಂಬರ್ 20 ಆದಮೇಲೆ ಸ್ವಲ್ಪ ಪ್ರೀವಿಯಸ್ ಇಯರ್ ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ಪ್ರತಿಯೊಂದು KCETಯಲ್ಲಿ ಅದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ನೋಡಿ ಕ್ವಶನ್ ನಂಬರ್ 20 ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ. ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಹೋಲ್ ಡ್ಯಾಶ್ ಅಂತಿದೆ. ಓಕೆ, ಮೊದಲಿಗೆ ಇದನ್ನು ಒಳಗಡೆ ಡ್ಯಾಶ್ ಅಪ್ಲೈ ಮಾಡ್ಕೊಂಡೆ ಅಂತ ಅಂದ್ಕೊಳ್ಳಿ, ಏನಾಗುತ್ತೆ ಇದು ಎ ಡ್ಯಾಶ್ ಆಗುತ್ತೆ, ಇಂಟರ್ಸೆಕ್ಷನ್ ಇದ್ದದ್ದು ಯೂನಿಯನ್ ಆಗುತ್ತೆ, ಬಿ ಡಬಲ್ ಡ್ಯಾಶ್ ಇದೆ, ಸೊ ಬಿ ಅಂತ ಬರೀತೀರಾ. ಅಗೇನ್ ಇಲ್ಲಿ ಯೂನಿಯನ್ಗೆ ಬರೀತೀರಾ, ಬಿ ಇಂಟರ್ಸೆಕ್ಷನ್ ಸಿ ಇದೆ. ಓಕೆ, ಸೊ ಇವಾಗ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು, ಇಲ್ಲಿ ಎ ಡ್ಯಾಶ್ ಆಸ್ ಇಟ್ ಈಸ್ ಬರ್ಕೊಂಡು ಈ ಯೂನಿಯನ್ನ ನಾನು ಇಲ್ಲೇ ಇಡ್ತಾ ಇದ್ದೀನಿ, ಇದನ್ನು ಅಸೋಸಿಯೇಟಿವ್ ಇದೆ ಆಬ್ವಿಯಸ್ಲಿ, ಸೊ ಇದನ್ನು ಬರ್ಕೋಬೋದಲ್ವಾ. ಸೊ ಈ ಥರ ನಾನು ಬರ್ಕೊಂಡೆ. ಇವಾಗ ಇದನ್ನು ನಾವು ಅಬ್ಸರ್ವ್ ಮಾಡಿ, ಇಲ್ಲಿ ವೆನ್ ಡಯಾಗ್ರಾಮ್ನ ಹಾಕಿ ನಾವು ಸ್ವಲ್ಪ ನೋಡಿದರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ಬಿ ಸೆಟ್ ಇದೆ ಅಂತ ಅಂದ್ಕೊಳ್ಳಿ, ಇಲ್ಲಿ ಸಿ ಇದೆ, ಏನೋ ಬೇಡ, ಇವಾಗ ನಾನು ಇದಿಷ್ಟನ್ನೇ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇವಾಗ ಫಸ್ಟ್ ಇಲ್ಲಿ ಏನಿದೆ, ಬಿ ಇಂಟರ್ಸೆಕ್ಷನ್ ಸಿ ಅಂತಂದರೆ ಯಾವ ಏರಿಯಾ ಆಗುತ್ತೆ? ಇದು ಇಂಟರ್ಸೆಕ್ಷನ್, ಈ ಪಾರ್ಟ ಕಾಮನ್ ಇರುವಂಥದ್ದು. ಓಕೆ, ಅದಾದಮೇಲೆ ಕಂಪ್ಲೀಟ್ಲಿ ಬಿ ಸೆಟ್ ಅಂದರೆ ಯಾವುದಾಗುತ್ತೆ? ಇಲ್ಲಿ ಇದು ಕಂಪ್ಲೀಟ್ಲಿ ಬಿ ಸೆಟ್ ಇದೆ, ಅಂದರೆ ಇದು ಪೂರ ಬಿದು ಕಂಪ್ಲೀಟ್ಲಿ. ಸೊ ಇವೆರಡರದ್ದು ಯೂನಿಯನ್ನ ತೊಗೊಂಡ್ರೆ ಅಗೇನ್ ಪೂರ ಬಿ ಸೆಟ್ಟೇ ಬರುತ್ತಲ್ವಾ, ಇಂಟರ್ಸೆಕ್ಷನ್ನು ಒಂದು ಇದನ್ನು ಕೂಡಿಸಿದ್ರೆ. ಓಕೆ, ಕಂಪ್ಲೀಟ್ಲಿ ಬಿ ಆನ್ಸರ್ ಆಯಿತು, ಅಂದರೆ ಇದು ಪೂರ ಆನ್ಸರ್ ಏನಾಯಿತು? ಬಿ ಅಂದಂಗೆ ಆಯಿತು. ಇಲ್ಲೇನಿದೆ ಎ ಡ್ಯಾಶ್ ಇದೆ, ಎ ಡ್ಯಾಶ್ ಯೂನಿಯನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಅದು ಎಲ್ಲಿದೆ ನೋಡಿ ಸ್ಟೂಡೆಂಟ್ಸ್? ಆಪ್ಷನ್ ಅಗೇನ್ ಬಿ ಯಲ್ಲಿದೆ. ಸೊ ಬಿ ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್. ನೋಡಿ, ವೆನ್ ಡಯಾಗ್ರಾಮ್ ಹಾಕೋದ್ರಿಂದ ಅರ್ಧ ಕೆಲಸ ಕಂಪ್ಲೀಟ್ ಆಗಿಬಿಡುತ್ತೆ. ಓಕೆ, ಸೊ ಇಲ್ಲಿವರೆಗೂ ನಾವು ಈ ಎಲ್ಲ ಕ್ವಶನ್ಸ್ನ ಸಾಲ್ವ್ ಮಾಡಿದ್ವಿ. ಇನ್ನು ಪ್ರೀವಿಯಸ್ ಇಯರ್ ಸ್ವಲ್ಪ ಯಾವ ಥರ ಕ್ವಶನ್ ಬರ್ತಾ ಇದೆ, ಅದರಲ್ಲೇನು ಈಸಿ ಇದೆ, ಇದು ಈಸಿನೂ ಇದೆ, ಸ್ವಲ್ಪ ಈ ಥರ ಇರುವಂಥ ಟ್ವಿಸ್ಟ್ ಇರುವಂಥ ಕ್ವಶನ್ಸ್ಗಳನ್ನ ಇದ್ದಾವೆ. ಅದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಸ್ಟೂಡೆಂಟ್ಸ್. ಕ್ವಶನ್ಸ್ಗಳನ್ನ ಸ್ವಲ್ಪ ಡಿಸ್ಕಷನ್ ಮಾಡೋಣ, ಯಾಕಂದರೆ ಕೆಲವು ಜನ ಅದನ್ನು ಕೇಳ್ತೀರಾ, ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡಿ ಅಂತ. ಸೊ ಮೇನ್ ಇಂಪಾರ್ಟೆಂಟ್ ಆಗಿರುವಂಥ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಸ್ವಲ್ಪ ಇವಾಗಿಂದ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ. ಇವೆಲ್ಲನೂ ಪ್ರೀವಿಯಸ್ ಇಯರ್ ಬಂದಿರುವಂಥ ಕ್ವಶನ್ಸ್ಗಳು ಸ್ಟೂಡೆಂಟ್ಸ್. ಓಕೆ, ಏನಿದೆ ಆನ್ಸರ್? ಇಲ್ಲಿ ಒಂದು ಫಾರ್ಮ್ ರಿಸಲ್ಟ್ ಕೊಟ್ಟಿದ್ದಾರೆ, ರೋಸ್ಟರ್ ಫಾರ್ಮ್ ಮಾಡಿ -1, ಅಂತ ಇದೆ, ಕರೆಕ್ಟಾ? ಸೊ ಇದರಲ್ಲಿ ಯಾವ ಒಂದು ಸೆಟ್ ಬಿಲ್ಡರ್ ಫಾರ್ಮ್ಗೆ ಕನೆಕ್ಟ್ ಆಗ್ತಾ ಇದೆ ಈ ಒಂದು ಆನ್ಸರ್? ಅಂದರೆ ಈ ಒಳಗಡೆ ಕೊಟ್ಟಿರುವಂಥ ಆಪ್ಷನ್ ಡಿ ಎಲ್, ಈ 4 ಆಪ್ಷನಲ್ಲಿ ರೋಸ್ಟರ್ ಫಾರ್ಮ್ ಆಗಿ ಏನಾದರೂ ಬರೆದ್ರೆ ಅದರದ್ದು ಆನ್ಸರ್ ಏನಾಗಬೇಕು? -1 and 1 ಬರಬೇಕು. ಓಕೆ, ಎಸ್, ಇಂಟೀಜರ್ 1 and -1 ಬರಬೇಕು. ಅದು ಯಾವ್ದು ಆನ್ಸರ್ ಆಗುತ್ತೆ ಅಂತ ಆನ್ಸರ್ ಮಾಡಿ. ಕಮ್ ಆನ್ ಫಾಸ್ಟ್, ಎಲ್ಲರೂ ಆನ್ಸರ್ ಮಾಡಿ ಸ್ಟೂಡೆಂಟ್ಸ್. ಆಪ್ಷನ್ ಡಿ ಅಂತ ಮಾಡಿದಿರಾ? ಓಕೆ, ಆಪ್ಷನ್ ಎ ಅಂತ ಜಾಸ್ತಿ ಸ್ಟೂಡೆಂಟ್ಸ್ ಮಾಡಿದ್ರೆ ಆನ್ಸರ್ನ ನೋಡೋಣ ಯಾವ್ದು ಇಲ್ಲಿ ಕರೆಕ್ಟ್ ಆಗುತ್ತೆ ಅಂತ. ಸೊ ಇಲ್ಲಿಂದ ಹೋದರೆ ಎಕ್ಸ್ ಇಸ್ ದ ರೂಟ್ ಆಫ್ ದ ಇಕ್ವೇಷನ್ ಅಂತ ಕೊಟ್ಟಿದ್ದಾರೆ. x² = 1 ಅಂತ ಇದೆ, ಕರೆಕ್ಟಾ? x² = 1 ಅಂತಿದೆ. ಅಗೇನ್ ಇಲ್ಲಿ ಏನಿದೆ? ಎಕ್ಸ್ ಈಸ್ ಆನ್ ಇಂಟೀಜರ್ ಅಂತ ಇದೆ. ಓಕೆ, ಮೊದಲಿಂದಾನೆ ಬರೋಣ, 1 ಸೆಕೆಂಡ್, ಮೊದಲಿಂದಾನೆ ಬರ್ತಾ ಇದ್ದೀನಿ. ಎಕ್ಸ್ ಈಸ್ ಆನ್ ಇಂಟೀಜರ್ ಅಂದರೆ ಭಾಳಷ್ಟು ರಿಸಲ್ಟ್ಸ್ಗಳಾಗುತ್ತೆ ಎಕ್ಸ್ ಈಸ್ ಆನ್ ಇಂಟೀಜರ್ ಅಂತ ಬರೀತಾ ಹೋದರೆ. ಓಕೆ, ಸೊ ಇದು ಆನ್ಸರ್ ಕನೆಕ್ಟ್ ಆಗಲ್ಲ ಅದಕ್ಕೆ. ಸೊ ಹಾಗಾಗಿ ಇದು ಒಂಥರ ಟೋಟಲಿ ರಾಂಗ್ ಇರುವಂಥ ಆನ್ಸರ್. ನೆಕ್ಸ್ಟ್ ಏನಿದೆ? ಎಕ್ಸ್ ಇಸ್ ದ ರೂಟ್ ಆಫ್ ದ ಇಕ್ವೇಷನ್. ಓಕೆ, ಇದನ್ನು ನಾವು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ನೋಡಿ, x² ಇದು ಈ ಕಡೆ ಬಂದರೆ -1 ಆಗುತ್ತೆ. ಅಗೇನ್ ಇದು ರಿಸಲ್ಟು ಸ್ಕ್ವೇರ್ ಅಪ್ಲೈ ಮಾಡಿದ್ರೆ √ ಅಂದರೆ ಅಗೇನ್ ಅದು ಬರುತ್ತೆ, -1 ಬರೋದಿಲ್ಲ. ಸೊ ಹಾಗಾಗಿ ಇದು ಕೂಡ ರಾಂಗ್ ಆಯಿತು. ನೆಕ್ಸ್ಟ್, ಎಕ್ಸ್ ಇಸ್ ಅ ರಿಯಲ್ ನಂಬರ್ ಅಂತೂ ಇನ್ಫೈನೈಟ್ ನಂಬರ್ಸ್ ಅದಾವೆ. ಸೊ ಇದು ಕೂಡ ರಾಂಗ್ ಆಯಿತು. ನೆಕ್ಸ್ಟ್ ಉಳಿಯೋದು ಇದೇ ಒಂದೇ. ಇದು ಏನಾಗುತ್ತೆ ನೋಡಿ, x² = 1 ಅಂದರೆ x =
ಪ್ಲಸ್ ಆರ್ ಮೈನಸ್ ರೂಟ್ 1. ಪ್ಲಸ್ ಆರ್ ಮೈನಸ್ ರೂಟ್ 1 ಅಂದ್ರೆ 1 ಅಂದಾಗೆ ಅಲ್ವಾ, ಅಂದ್ರೆ ಏನಾಯ್ತು ನಿಮ್ದು ಸೆಟ್ ಇದು -1 and 1. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಯಾರೆಲ್ಲ ಆಪ್ಷನ್ ಡಿ ಅಂತ ಮಾಡಿರ್ ನೋಡಿ ಅವ್ರದ ಎಲ್ಲಾನು 100% ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಯ್ತಾ? ಇಷ್ಟು ಈಸಿ ಇದೆ. ಸ್ವಲ್ಪ ನೀವು ಸೀರಿಯಸ್ ಆಗಿ ನೋಡ್ಲಿಲ್ಲ ಅಂದ್ರೆ ರಾಂಗ್ ಆಗುವಂತ ಚಾನ್ಸಸ್ ಬಹಳಷ್ಟು ಇರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 4. ಇದು 2017 ಅಲ್ಲಿ ಬಂದಿರುವಂತಹ ಒಂದು ಕ್ವಶನ್ ಇದೆ ಫ್ರೆಂಡ್ಸ್. KCET ಎಕ್ಸಾಮ್ ನಾನು ಹೇಳ್ತಾ ಇರೋದು, KCET 2017 ಅಲ್ಲಿ ಈ ಒಂದು ಕ್ವಶನ್ ಬಂದಿತ್ತು. ಸೊ ಹಾಗಾಗಿ ಇದನ್ನ ನಾನು ಇವಾಗ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಏನಿದೆ, ಇಫ್ A and B ಆರ್ ಫೈನೈಟ್ ಸೆಟ್ಸ್ ಅಂತ ಹೇಳ್ತಾರೆ ಅಂಡ್ A ಇಸ್ ಅ ಸಬ್ಸೆಟ್ ಆಫ್ B ಅಂದ್ರೆ ತಳಗಡೆ ಕೊಟ್ಟಿರುವಂತ ಯಾವ ಒಂದು ಸ್ಟೇಟ್ಮೆಂಟ್ ಇಲ್ಲಿ ಕರೆಕ್ಟ್ ಆಗುತ್ತೆ ಅಂತ ಮಾರ್ಕ್ ಮಾಡಬೇಕು ನೀವು. ಕಮಾನ್ ಫಾಸ್ಟ್. ನಾನು ನಿಮಗೆ ಈ ಒಂದು ಕ್ವಶನ್ಗೆ ಆಪ್ಷನ್ಸ್ನ ಕೂಡ ಕೊಡ್ತಾ ಇದ್ದೀನಿ. ಓಕೆ, ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಯಾವ ಥರ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನೋಟ್ ಡೌನ್ ಮಾಡ್ಬೋದು, ಅದು ಬಹಳ ಇಂಪಾರ್ಟೆಂಟ್ ಇದೆ. ಓಕೆ, ಇದೇ ಕ್ವಶನ್ ಬರುತ್ತೆ, ಇಷ್ಟೇ ಬರುತ್ತೆ, ಇದು ಚಾಪ್ಟರ್ ಇಂಪಾರ್ಟೆಂಟ್, ಈ ಥರ ಯಾವುದೂ ಇದರಲ್ಲಿ ನಾವು ಗೆಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇದು KCET ಆಗಿರುತ್ತೆ. ಕ್ವಶನ್ ಎಲ್ಲಿಂದ ಬೇಕಾದರೂ ಬರ್ಬೋದು, ಬಟ್ ಕಾನ್ಸೆಪ್ಟ್ ಮಾತ್ರ ಅದೇ ಇರುತ್ತೆ. ಇವಾಗ ಇಂಟರ್ಸೆಕ್ಷನ್ ಇದೆ ಅಂದರೆ ಇಂಟರ್ಸೆಕ್ಷನ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಬಂದೇ ಬರುತ್ತೆ, ಈ ಥರ ನಾವು ಹೇಳ್ಬೋದು. ಫ್ರೆಂಡ್ಸ್ ಎಲ್ಲರೂ ವೋಟ್ ಮಾಡಿ, ಪೋಲ್ ಅವೈಲೇಬಲ್ ಇದೆ ನೋಡಿ. ಎಸ್, ಓಕೆ ಫ್ರೆಂಡ್ಸ್, ಎಲ್ಲರೂ ಆನ್ಸರ್ ಮಾಡಿ ಫಾಸ್ಟಾಗಿ. ಸೊ ಐ ಥಿಂಕ್ ಎಲ್ರದ್ದು ನಿಮ್ಮ ಎಕ್ಸಾಮ್ ಚೆನ್ನಾಗಿ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಭಾಳ ಸ್ಟೂಡೆಂಟ್ಸ್ ಮೆಸೇಜ್ ಕೂಡ ಮಾಡಿದ್ರಿ, ಕೆಲವೊಂದು ಸ್ಟೂಡೆಂಟ್ಸ್ಗೆ ನಾನು ರಿಪ್ಲೈ ಮಾಡಲಿಕ್ಕೂ ಆಗಿಲ್ಲ. ಓಕೆ, ಸೊ ನೀವೆಲ್ಲ ಮೆಸೇಜ್ ಮಾಡಿದ್ದು ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು KCET ಸ್ಟಾರ್ಟ್ ಮಾಡಿ ಅಂತ. ಸೊ ಅದರ ಸಲುವಾಗಿ ನಾನು ಪ್ರಾಮಿಸ್ ಮಾಡಿರೋ ಪ್ರಕಾರನೇ ಸಂಡೇಯಿಂದ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇರೋದು. ನೆಕ್ಸ್ಟ್ ಚಾಪ್ಟರ್ಸ್ಗಳನ್ನು ಅಗೇನ್ ಸಾಧ್ಯ ಆದರೆ ಒಂದು ದಿವಸ ಬಂದುಬಿಟ್ಟು ಒಂದಿನ ತೊಗೊಳ್ಳೋಣ, ಅಥವಾ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಈ ಥರನೂ ನಾನು ತೊಗೋತೀನಿ. ನಾನು ಏನು ಯಾವ್ದು ಕ್ಲಾಸ್ ತೊಗೋತೀನಿ ಅದನ್ನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಸ್ಟೂಡೆಂಟ್ಸ್. ಎಸ್, N ಆಫ್ A ಇಂಟರ್ಸೆಕ್ಷನ್ B ಈಸ್ ಈಕ್ವಲ್ಸ್ ಟು B ಆಗೋದಿಲ್ಲ, ರಾಂಗ್ ಆಗುತ್ತೆ ಪ್ರಜ್ವಲ್. ಎಸ್, ಡ್ಯೂರೇಷನ್ ಆಫ್ ದ ಕ್ಲಾಸ್ ಯಾವಾಗ ಸಾಕಾಗುತ್ತೆ ಅವಾಗ ಬಿಟ್ಬಿಡೋಣ, ಯಾವಾಗ ಭಾಳ ಬೇಜಾರಾಗುತ್ತೆ ಅವಾಗ ಬಿಟ್ಬಿಡೋಣ, ಇಷ್ಟೇ ಫಿಕ್ಸ್ ಅಂತ ನಾನು ಏನು ಮಾಡಲ್ಲ. ಓಕೆ, ಸೊ ಆದಷ್ಟು ಎಲ್ಲ ಕ್ವಶನ್ಸ್ ಜಾಸ್ತಿ ಕ್ವಶನ್ ಕವರ್ ಆದರೆ ಅವಾಗ ಕ್ಲಾಸ್ನ ಎಂಡ್ ಮಾಡೋಣ. ಎಸ್ ಪ್ರಜ್ವಲ್, ಇದು ಕರೆಕ್ಟ್ ಇದೆ. N ಆಫ್ A ಇಂಟರ್ಸೆಕ್ಷನ್ B ಈಸ್ ಈಕ್ವಲ್ಸ್ ಟು A ಆಗಬೇಕು ಯಾವಾಗ A ಇಸ್ ಅ ಸಬ್ಸೆಟ್ ಆಫ್ B ಇದ್ದಾಗ. ಸೊ ಆ ಒಂದು ಹಿಂಟ್ ಇಟ್ಕೊಂಡು ಈ ತಳಗಡೆ ಕೊಟ್ಟಿರುವಂಥ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಅದನ್ನು ಅಬ್ಸರ್ವ್ ಮಾಡಿ. ಓಕೆ, ಅದನ್ನು ರಿಸಲ್ಟ್ ಕೊಟ್ಟಿಲ್ಲ ಇವಾಗ ಇಂಟರ್ಸೆಕ್ಷನ್ದು. ಓಕೆ, ಸೊ ಫಸ್ಟ್ ಕ್ಲಾಸ್. ಓಕೆ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಇನ್ಫಾರ್ಮ್ ಮಾಡಿ ಆಯಿತಾ, ಈ ಒಂದು ಫ್ರೀ ಕ್ಲಾಸಸ್ ಬಗ್ಗೆ. ಮ್ಯಾಥ್ಸದ್ದು ಮಾತ್ರ ನಾನು ತೊಗೊಳ್ಳೋದು, ಸೊ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಆಗಲಿ ಆಯಿತಾ. ಸೊ ನೋಡಿ, ಇದನ್ನು ನಾನು ಇವಾಗ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇದು ಕಂಡೀಷನ್ ನೋಡಿ, ಯಾವಾಗ A ಈಸ್ ಅ ಸಬ್ಸೆಟ್ ಆಫ್ B ಇರುತ್ತಲ್ಲ ಆಗ ಏನಾಗಿರತ್ತಪ್ಪ ಅಂದರೆ A ಇಂಟರ್ಸೆಕ್ಷನ್ B ರಿಸಲ್ಟು ಏನೇ ಆಗಿರುತ್ತೆ ಸೆಟ್ A. ಯಾಕೆ ಅಂತ ನೋಡಿ, ಇವಾಗ A ಇಸ್ ಅ ಸಬ್ಸೆಟ್ ಆಫ್ B ಅಂತಂದ್ರೆ ಇದರ ಅರ್ಥ ಏನು, ಇವಾಗ ಇದರಲ್ಲಿ 1 2 3 3 ಎಕ್ಸಾಂಪಲ್ ಇದೆ ಅಂದರೆ ಇದರಲ್ಲೂ ಅದೇ ಇರಬೇಕು, ಅದಕ್ಕಿಂತ ಜಾಸ್ತಿ ಇರಬೇಕು 4 5 6, ಅವಾಗ ಮಾತ್ರ ಇದು ಸಬ್ಸೆಟ್ ಆಗಿರುತ್ತೆ. ಇವಾಗ ಇಂಟರ್ಸೆಕ್ಷನ್ ನಾನು ತಗೊಂತಾ ಇದ್ರೆ ಇವೇ 3 ರಿಸಲ್ಟ್ಸೇ ಬರಬೇಕಲ್ಲ, ಅಂದರೆ ಸೆಟ್ ಏನೇ ಬರುತ್ತೆ ಅಲ್ಲಿ. ಓಕೆ, ಇದು ಕಂಡೀಷನ್ ಇದೆ. ಬಟ್ ಇದು ರಿಸಲ್ಟ್ ಅಂತ ಅವ್ರು ಆಲ್ರೆಡಿ ಎಲ್ಲಿ ಕೊಟ್ಟೇ ಇಲ್ಲ. N ಆಫ್ A ಇಂಟರ್ಸೆಕ್ಷನ್ B ಈಕ್ವಲ್ಸ್ ಟು N ಆಫ್ A ಅಂತ ಕೊಟ್ಟಿದ್ದಾರಾ? ಇಲ್ಲ, ಇದು ಕೊಟ್ಟಿದ್ದಾರೆ, ಇದು ರಾಂಗ್ ಆಗುತ್ತೆ, B ಬರೋಕ್ಕೆ ಸಾಧ್ಯ ಇಲ್ಲ. ಏನು ಉಳಿದಿರೋದು ಈ 3 ಆಪ್ಷನ್. ಓಕೆ, MT ಅಂತ ಕೊಟ್ಟಿದ್ರೆ ಇದಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವೆರಡು ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಯ್ತು, ಇದು 100% ರಾಂಗ್ ಇರುವಂತ ಆನ್ಸರ್ಸ್ಗಳು. ಇವೆರಡು 50-50 ಅನಿಸ್ತಾ ಇದೆ, ಇದನ್ನ ಚೆಕ್ ಮಾಡ್ಬೇಕು. ಇವಾಗ ಅದಕ್ಕೆ ನಾನು ಏನ್ ಮಾಡ್ತೀನಿ, N ಆಫ್ A ಯೂನಿಯನ್ B ಇದು ಫಾರ್ಮುಲಾ ಬರೀತೀನಿ. N ಆಫ್ A ಯೂನಿಯನ್ B ಇದು ಫಾರ್ಮುಲಾ ಏನಾಗುತ್ತೆ ನೋಡಿ, N ಆಫ್ A ಪ್ಲಸ್ N ಆಫ್ B ಮೈನಸ್ N ಆಫ್ A ಇಂಟರ್ಸೆಕ್ಷನ್ B ಆಗುತ್ತೆ. ಕರೆಕ್ಟಾ? ಇದು ನಾರ್ಮಲ್ ಫಾರ್ಮುಲಾ. N ಆಫ್ A ಆಸ್ ಇಟ್ ಈಸ್ ಬರೀರಿ, N ಆಫ್ B ಕೂಡ ಆಸ್ ಇಟ್ ಈಸ್ ಬರೀರಿ. ಇಂಟರ್ಸೆಕ್ಷನ್ ಆನ್ಸರ್ ಏನಾಗುತ್ತೆ ಅಂತ ಹೇಳಿದೆ ನಾನು, N ಆಫ್ A ಆಗುತ್ತೆ ಅಂತ ಹೇಳಿದೆ. ಸೊ N ಆಫ್ A ಇಲ್ಲಿ ಬರೀತೀರಾ ಅಂದ್ರೆ ಇವೆರಡು ರಿಸಲ್ಟ್ಸ್ಗಳು ಕ್ಯಾನ್ಸಲ್ ಆಯಿತು. ಉಳಿತೇನು N ಆಫ್ B ಅಂತಂದ್ರೆ N ಆಫ್ A ಯೂನಿಯನ್ B ಇಸ್ ಈಕ್ವಲ್ಸ್ ಟು N ಆಫ್ B ಆಗಿರುತ್ತೆ ಸ್ಟೂಡೆಂಟ್ಸ್. ಅಂದ್ರೆ ಫಸ್ಟ್ ಆಪ್ಷನ್ ಅಲ್ಲಿ ಕರೆಕ್ಟ್ ಆಗುತ್ತೆ, A ಆಗಲ್ಲ, ಇದು ರಾಂಗ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಎಸ್, ಸೊ ಮೇನ್ ಇಂಪಾರ್ಟೆಂಟ್ ಇದು, ಈ ಪಾಯಿಂಟ್ ನಿಮಗೆ ಗೊತ್ತಿರಬೇಕು, ಇದು ಇಂಪಾರ್ಟೆಂಟ್ ರಿಸಲ್ಟ್. ಓಕೆ ಸ್ಟೂಡೆಂಟ್ಸ್,
ಇದು 2017 ಕೇಳಿರುವಂಥ ಒಂದು ಕ್ವಶನ್ ಆಗಿರುತ್ತೆ. ಸೊ ಇದೇ ಕ್ವಶನ್ ಅಂದರೆ ಈ ಕಾನ್ಸೆಪ್ಟ್ಗಳು ಎಲ್ಲ ನಿಮಗೆ ಗೊತ್ತಿರುವಂಥ ಕಾನ್ಸೆಪ್ಟ್ಗಳಲ್ವಾ, ಸೊ ನೀವೇ ಸ್ವಂತ ಸಾಲ್ವ್ ಮಾಡಿಬಿಟ್ಟು ಆನ್ಸರ್ ಮಾಡಬೇಕಾಗತ್ತೆ ಅಲ್ಲಿ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ 2019 ಬಂದಿರುವಂಥದ್ದು. ಇಫ್ ಯು ಇಸ್ ದ ಯೂನಿವರ್ಸಲ್ ಸೆಟ್ ಅಂತ ಹೇಳಿದ್ರೆ 100 ಎಲಿಮೆಂಟ್ಸ್ಗಳಿದಾವೆ ಅಂತ ಹೇಳ್ತಾರೆ. ಎ ಆ್ಯಂಡ್ ಬಿ ಆರ್ ಟು ಸೆಟ್ಸ್ ಸಚ್ ದಟ್ ಎನ್ ಆಫ್ ಎ ಕೊಟ್ಟಿದ್ದಾರೆ, ಎನ್ ಆಫ್ ಬಿ ಕೊಟ್ಟಿದ್ದಾರೆ, ಇಂಟರ್ಸೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ನ ಮಾಡಬೇಕು. ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂದರೆ ಅಲ್ಲಿ ಅಬ್ಸರ್ವ್ ಮಾಡಿ, ಇದು ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ಗೆ ಈಕ್ವಲ್ ಇರುತ್ತೆ. ಯಾವುದು ಕ್ವಶನಲ್ಲಿ ಕೇಳಿದ್ದು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿದು ಫಾರ್ಮುಲಾ. ಕಾಂಪ್ಲಿಮೆಂಟರಿ ಹೇಳುವಾಗ ನಾನು ಹೇಳಿದೆ, ಇಲ್ಲಿ ಒಳಗಡೆ ಇಂಟರ್ಸೆಕ್ಷನ್ ಇದ್ದದ್ದು ಯೂನಿಯನ್ ಆಗುತ್ತೆ, ಇದು ಹೋಲ್ ಡ್ಯಾಶ್ ಆಗುತ್ತೆ. ಇದನ್ನ ಯಾವ ಥರ ಮಾಡಬೇಕು ಅಂದರೆ ಯು ಮೈನಸ್ ಎನ್ ಆಫ್ ಎ ಯೂನಿಯನ್ ಬಿ ಅಂತ, ಅಂದರೆ ಎ ಯೂನಿಯನ್ ಬಿನ ಮೊದಲಿಗೆ ಫೈಂಡ್ ಮಾಡ್ಕೋಬೇಕು. ಅದಾದಮೇಲೆ ಯೂನಿವರ್ಸಲ್ ಸೆಟ್ಟಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು. ಇಲ್ಲಿ ಎನ್ ಎಷ್ಟಿದೆ? 100 ಇದೆ ಯೂನಿವರ್ಸಲ್ ಸೆಟ್. ಏನು ಕರೆಕ್ಟಾ? ಸೊ ಅಂದರೆ ಇದನ್ನು ಪೂರ ಸಿಂಪ್ಲಿಫೈ ಮಾಡಿ ಅದರಲ್ಲಿ ಸಬ್ಟ್ರಾಕ್ಟ್ ಮಾಡಿದರೆ ನಿಮಗೆ ಆನ್ಸರ್ ಬರುತ್ತೆ. ಓಕೆ, ಸೊ ಇಷ್ಟೊಂದು ಹಿಂಟ್ ಕೊಟ್ಟಿದ್ದೀನಿ ನಾನು. ಒಂದು 70% ಆಲ್ರೆಡಿ ನಾನು ನಿಮ್ಗೆ ಹಿಂಟ್ ಕೊಟ್ಟಾಗಿದೆ. 30% ಮಾತ್ರ ಇರೋದು. ಸಾಲ್ವ್ ಮಾಡಿ ಆನ್ಸರ್ ಮಾಡಿ. Come on, fast. ಡೌನ್ಲೋಡ್ ಆಪ್ಷನ್, ಇದು ಡೌನ್ಲೋಡ್ ಆಪ್ಷನ್ ಸಿಗುತ್ತೆ ನಿಮಗೆ ಇವಾಗ ಲೈವ್ ಇರುತ್ತಲ್ಲ, ಸೊ ಇವಾಗ ಅವೈಲೇಬಲ್ ಆಗಲ್ಲ. ಒಂದಿನ ಆದಮೇಲೆ ಮೇ ಬಿ ಅವೈಲೇಬಲ್ ಆಗ್ಬೋದು, ಅದು ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆದಮೇಲೆ. ಓಕೆ, ಅನ್ನೆಸರಿ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ನೋಡ್ಲಿಕ್ಕೆ ಹೋಗಬೇಡಿ. ಯಾವಾಗೆಲ್ಲ ಫ್ರೀ ಇರ್ತಾರೆ ಅವಾಗ ಓಪನ್ ಮಾಡಿ, ಇದು ಅವೈಲೇಬಲ್ ಇದ್ದೇ ಇರುತ್ತೆ. PDF ಫೈಲ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿ. ಓಕೆ, ಎನಿ ಕೋಚಿಂಗ್ ಸೆಂಟರ್ ಓಕೆ ಸ್ಟೂಡೆಂಟ್ಸ್, ಏನೇನೋ ಮೆಸೇಜ್ ಮಾಡ್ತಾರೆ. ಓಕೆ, ಸೊ ನೋಡಿ ಆನ್ಸರ್ ಏನಾಗುತ್ತೆ ಅಂತ. ಇದು ರಿಸಲ್ಟು ಎನ್ ಯೂನಿವರ್ಸಲ್ ರಿಸಲ್ಟ್ ಎಷ್ಟಿದೆ? 100 ಇದೆ. 100 ಬರೀತೀರಾ. ಇವಾಗ ಯೂನಿಯನ್ ಮಾಡಬೇಕು. ಯೂನಿಯನ್ ಮಾಡಬೇಕಂದ್ರೆ ಫಾರ್ಮುಲಾ ನಿಮ್ಗೆ ಗೊತ್ತಿದೆ. ಎನ್ ಆಫ್ ಎ ಎಷ್ಟಿದೆ? 50 ಇದೆ. ಬಿ 60 ಇದೆ. ಇಂಟರ್ಸೆಕ್ಷನ್ 20 ಇದೆ. ಓಕೆನಾ? 100 ಮೈನಸ್ 50 60 ಎಷ್ಟಾಯಿತು? 110 ಆಯಿತು. 110 ಮೈನಸ್ ಮಾಡಿದರೆ ಇದು ಆಗುತ್ತೆ 90. ಕರೆಕ್ಟ್ ಅಲ್ವಾ? ನೋಡಿ 50 50 100 110 ಆಯಿತು. ಮೈನಸ್ 20 ಮಾಡಬೇಕು, 90 ಬಂತು. 100 ಮೈನಸ್ 90 ಮಾಡಿದ್ರೆ 10 ಆನ್ಸರ್ ಬರುತ್ತೆ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಯಾರೆಲ್ಲ ಆಪ್ಷನ್ ಡಿ ಅಂತ ಮಾಡಿದ್ದೆ ನೋಡಿ, ಅವ್ರದ್ದೆಲ್ಲಾನು ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ಎಸ್, ಸೊ ಇದು ಇವತ್ತಿನ ಲಾಸ್ಟ್ ಕ್ವಶನ್ ಆಗಿದೆ ಇವತ್ತು. ಏನಿದೆ ನೋಡಿ, ಸೆಟ್ ಎ ಕೊಟ್ಟಿದ್ದಾರೆ ಇಲ್ಲಿ 1 2 3 4 5 6 ಅಂತ. ದೆನ್ ದ ನಂಬರ್ ಆಫ್ ಸಬ್ಸೆಟ್ ಆಫ್ ಅ ಸೆಟ್ ಎ ವಿಚ್ ಇಸ್ ಕಂಟೈನ್ ದ ಅಟ್ ಲೀಸ್ಟ್ 2 ಎಲಿಮೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ. ನೀವು ನಂಬರ್ ಆಫ್ ಸಬ್ಸೆಟ್ ಅಂತ ಮಾಡಬೇಕು, ಕರೆಕ್ಟ್ ಇದೆ. ಆದರೆ ಆ ಸಬ್ಸೆಟ್ಸ್ಗಳು ಯಾವ ಥರ ಇರಬೇಕಂದ್ರೆ ಅಟ್ ಲೀಸ್ಟ್ 2 ಎಲಿಮೆಂಟ್ಸ್ ಆದ್ರೂ ಇರಬೇಕು. ಅಟ್ ಲೀಸ್ಟ್ ಅಂದರೆ ಮಿನಿಮಮ್ 2 ಎಲಿಮೆಂಟ್ಸ್ ಆದರೂ ಇದ್ದು ನಡೆಯುತ್ತೆ, 3 ಇದ್ದು ನಡೆಯುತ್ತೆ, 4 5 6 ತನ ನಿಮ್ಮ ಎಕ್ಸಾಮ್ ಇರೋದಲ್ವಾ. ಇಷ್ಟು ಎಲಿಮೆಂಟ್ಸ್ಗಳಿರೋದು, ನಂಬರ್ ಅಲ್ಲ ಎಲಿಮೆಂಟ್ಸ್ಗಳಿರುವಂಥ ಎಕ್ಸಾಂಪಲ್ಗಳು ಸಬ್ಸೆಟ್ಗಳು ಎಷ್ಟಾಗುತ್ತೆ ಆ ಕೌಂಟ್ನ ನೀವು ಇಲ್ಲಿ ಬರೀಬೇಕು. ಅರ್ಥ ಆಯ್ತಲ್ವಾ? ಸ್ವಲ್ಪ ಟ್ರಿಕ್ ಇದೆ, ವಿಚಾರ ಮಾಡಿ ಆನ್ಸರ್ ಮಾಡಿ. ಈ ಒಂದು ಕ್ವಶನ್ ಇವತ್ತಿನ ಲಾಸ್ಟ್ ಕ್ವಶನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕಮ್ ಆನ್ ಫಾಸ್ಟ್. ಅಗೇನ್ ಈ ಕ್ಲಾಸ್ ಆದಮೇಲೆ ಮತ್ತೆ ಮೆಸೇಜ್ ಮಾಡಿಬಿಡಿ, ಸರ್ ಇದು ನೀವು ಹೇಳಿರಲ್ಲ ಇದಿಷ್ಟೇ ಕ್ವಶನ್ ಮಾಡಿದರೆ ಸಾಕಾಗುತ್ತಾ ಅಂತ ಹೇಳಿ. ಎಷ್ಟೇ ಕ್ವಶನ್ 100 ಕ್ವಶನ್ ಮಾಡಿ 2000 ಕ್ವಶನ್ ಮಾಡಿದ್ರೂ ಸಾಕಾಗಲ್ಲ. ಯಾಕಂದರೆ ಎಷ್ಟು ಕಾನ್ಸೆಪ್ಟ್ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನೀವು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ. ಓಕೆ, ಮೇನ್ ಮೊದಲಿಗೆ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಕಾನ್ಸೆಪ್ಟ್ಗಳಿಗೆ. ಓಕೆ, ಕ್ವಶನ್ಸ್ಗಳಿಗೆ ಅಲ್ಲ. ಓಕೆ, ಕಾನ್ಸೆಪ್ಟ್ ಎಷ್ಟು ಜಾಸ್ತಿ ಕ್ಲಿಯರ್ ಇರುತ್ತೆ, ಯಾವುದೇ ಕ್ವಶನ್ ಬಂದರೂ ನೀವು ಅಟೆಂಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆಪ್ಷನ್ ಬಿ ಅಂತ ಮೆಸೇಜ್ ಮಾಡಿದ್ದೀರಾ. ಎಸ್, ನೋಡೋಣ ಯಾರ್ದೆಲ್ಲ ಕರೆಕ್ಟ್ ಆಗುತ್ತೆ ಅಂತ. ಸೊ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ, ಒಂದು ಕೆಲಸ ಹೇಳಿದ್ದೆ, ಯಾರೆಲ್ಲ ಈ ಚಾನಲಿಂದ ನಿಮಗೆ ಹೆಲ್ಪ್ ಆಗಿದ್ದರೆ ನಿಮ್ಮ ಜೂನಿಯರ್ಸ್ಗಳಿಗೆ ಲಿಂಕ್ನ ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಆಗಲಿ ಅಂತ ಹೇಳಿ. ಮೋಹನ್ ಬರೀ ಟೋಟಲ್ ನಂಬರ್ ಆಫ್ ಸಬ್ಸೆಟ್ನ ಕೇಳಿಲ್ಲ ಅವರು. 64 ಬರೀ ನಂಬರ್ ಆಫ್ ಸಬ್ಸೆಟ್ ಕೇಳಿದರೆ 64 ಕರೆಕ್ಟ್ ಆಗಿರೋದೇನು, ಬಟ್ ಇವಾಗ ಅದು ಕ್ವಶನ್ ಇಲ್ಲ. ಎಸ್, ನೋಡೋಣವಾ? ಎಸ್, ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡೋಣ. ಇವತ್ತಿನ ಲಾಸ್ಟ್ ಕ್ವಶನ್ ಇದು. ಓಕೆ, ಯಾರೆಲ್ಲ ಇವಾಗ ಹೊಸದಾಗಿ ಜಾಯ್ನ್ ಆಗಿದ್ದಾರೆ ಒಂದ್ಸತಿ ಲೈಕ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಓಕೆ,
ಸೊ ನೋಡಿ ಏನಾಗುತ್ತೆ ಇದ್ರ ಆನ್ಸರ್ ಅಂದ್ರೆ ಫಸ್ಟಿಗೆ ನಮಗೆ ಗೊತ್ತಿರುವಂಥ ಫಾರ್ಮುಲಾ ಏನು 2n ಫಾರ್ಮುಲಾ ಅಪ್ಲೈ ಮಾಡ್ತೀರಾ ಅಂದ್ರೆ 2/6 ಆಗುತ್ತೆ. 64 ಇದು ಟೋಟಲ್ ನಂಬರ್ ಆಫ್ ಸಬ್ಸೆಟ್ ಇದು. ಬಟ್ ಇದರಲ್ಲಿ ನಮಗೆ ಫೈಂಡ್ ಮಾಡಬೇಕಾಗಿರೋದು ಯಾವ್ದಪ್ಪ ಅಂದ್ರೆ ಕಂಟೈನಿಂಗ್ ಆದ್ರೆ ಸಬ್ಸೆಟ್ ಏನು ಕಲೆಕ್ಷನ್ ಮಾಡ್ತಿರಲ್ಲ ಅವು ಯಾವ ತರ ಇರಬೇಕು, ಅಟ್ಲೀಸ್ಟ್ 2 ಅಂದ್ರೆ 2 ಎಲಿಮೆಂಟ್ ಆದ್ರೂ ಇರಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ 1, 2 ಇದು ಒಂದು ಸಬ್ಸೆಟ್ ಆಗುತ್ತೆ, ಅಥವಾ 1, 2, 3 ಇದೆ ಅಂತಂದ್ರೆ ಇದು ಕೂಡ ನಡೆಯುತ್ತೆ. ಯಾಕಂದ್ರೆ 3 ಎಲಿಮೆಂಟ್ ಇದ್ರೂ ನಡೆಯುತ್ತೆ, 4 ಇದ್ರೂ ನಡೆಯುತ್ತೆ, 5 ಇದ್ರೂ ನಡೆಯುತ್ತೆ, 6 ಇದ್ರೂ ನಡೆಯುತ್ತೆ. ಅಟ್ಲೀಸ್ಟ್ 2 ಆದ್ರೂ ಇರಬೇಕು. ಓಕೆ, ಇವಾಗ ಅಟ್ಲೀಸ್ಟ್ 2 ಇದ್ರೂ ನಡೆಯುತ್ತೆ, 3, 4, 5, 6 ಇಷ್ಟಿದ್ರೆ ನಡೆಯುತ್ತೆ. ಇಷ್ಟನ್ನ ಪಾಯಿಂಟ್ ಮಾಡಬೇಕು. ಉಳಿತೇನು ಒಂದೇ ಒಂದು ಎಲಿಮೆಂಟ್ ಇರುವುದು ಒಂದು ಉಳಿತು, ಅಗೇನ್ 0 ಇರುವಂತದ್ದು ಉಳಿತು. ನಂಬರ್ ನಾನು ಹೇಳ್ತಾ ಇರೋದು 0 ಅಂತ ಎಕ್ಸಾಂಪಲ್ ಅಲ್ಲ, ನಂಬರ್ಸ್ ಇವೆರಡನ್ನ ಬಿಟ್ಟು ಉಳಿದಿರೋದು ಬರೀಬೇಕು. ಓಕೆ, ಇವೆರಡು ಏನಂತಂದ್ರೆ ಯಾವ ಇವೆರಡು ಬರುವಂತ ಚಾನ್ಸಸ್ 0 ಬರೋದಂದ್ರೆ ಎಂಟಿ ಸೆಟ್ ಸ್ಟೂಡೆಂಟ್ಸ್. 0 ಎಲಿಮೆಂಟ್ ಇರೋದಂದ್ರೆ ಎಂಟಿ, ಯಾವ್ದು ಸೆಟ್ ಇರೋದಿಲ್ಲ ಅಂದ್ರೆ ಅದು 0, ಇದು ನಂಬರ್ ಇದು. ಓಕೆ, ಇನ್ನು 1 ಬರುವಂತ ಎಕ್ಸಾಂಪಲ್ಸ್ ಯಾವ 1 ಇದು ಒಂದು ಸಬ್ಸೆಟ್ ಆಗುತ್ತೆ. 2 ಸಿಂಗಲ್ ರಿಸಲ್ಟ್ಸ್, 3, 4, 5, 6 ಇವ್ಯಾವುದು ಬರಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಎಷ್ಟಿದಾವೆ 6 ಇದೊಂದು 7. ಈ 7 ರಿಸಲ್ಟ್ ನಾವು ತೆಗಿಬೇಕು ಟೋಟಲ್ ನಂಬರ್ ಆಫ್ ರಿಸಲ್ಟ್ ಅಲ್ಲಿ. ಇವು ತೆಗೆದ್ರೆ ಉಳಿದಿರೋದು ಯಾವುದು ಈ ರಿಸಲ್ಟ್ಸ್ ಗಳು ಬರುತ್ತಲ್ವಾ. ಅಂದ್ರೆ 64 ಮೈನಸ್ 7 ಮಾಡಿದ್ರೆ ಉಳಿಯೋದು 57. ಇಸ್ ಇಟ್ ಕರೆಕ್ಟಾ? ಎಸ್, 57 ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ಎಸ್, ವೆರಿ ಗುಡ್. ಯಾರೆಲ್ಲ ಆಪ್ಷನ್ ಬಿ ಅಂತ ಮಾರ್ಕ್ ಮಾಡಿದ್ರೆ ನೋಡಿ ಅವ್ರದ್ದೆಲ್ಲಾನು ಈ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಓಕೆ, ಸೊ ಬಾ ಸ್ಟೂಡೆಂಟ್ಸ್ ಆಪ್ಷನ್ ಡಿ ಅಂತ ಮಾಡಿದ್ರಿ, ಸೊ ಡಿ ಕರೆಕ್ಟ್ ಆಗಿಲ್ಲ, ಇದು ಬಿ ಇಸ್ ದ ರೈಟ್ ಆನ್ಸರ್. ಏನಿದೆಪ್ಪ ಅಂದ್ರೆ ದ ಸೆಟ್ ಆಫ್ ಆಲ್ ದ ನ್ಯಾಚುರಲ್ ನಂಬರ್ ಎಕ್ಸ್. ಅಗೇನ್ ಇಲ್ಲೊಂದು ಇಕ್ವೇಶನ್ ಕೊಟ್ಟಿದ್ದಾರೆ, ಇದನ್ನ ನೀವು ಸಾಲ್ವ್ ಮಾಡ್ಬೇಕು. ಈಕ್ವಲ್ ಟು ದ ಅಂತ ಕೇಳಿದ್ದಾರೆ. ಓಕೆ, ಸೊ 4 ಆಪ್ಷನ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಕೂಡ ಪೋಲ್ ಕೊಡ್ತಾ ಇದ್ದೀನಿ, ಫಸ್ಟ್ ಆನ್ಸರ್ ಮಾಡಿ. ಅದು ಗೊತ್ತಾಗಲಿಲ್ಲ ಅಂದ್ರೆ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಓಕೆ, ಆನ್ ಫಾಸ್ಟ್. ಸೊ ಒಂದ್ಸತಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಲಿಂಕ್ನ ಶೇರ್ ಮಾಡೋದನ್ನ ಮರಿಬೇಡಿ. ಇಲ್ಲೊಂದು ಫ್ರೆಂಡ್ಸ್ಗಳಿಗೆ ಗೊತ್ತಿರೋದಿಲ್ಲ, ಸೊ ಇವಾಗಿಂದ ನಾನು ಫಸ್ಟ್ ಕ್ವಶನ್ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಒಂದ್ಸತಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಲಿಂಕ್ನ ಶೇರ್ ಮಾಡಿ ಫ್ರೆಂಡ್ಸ್, ಹಾಗೆ ಆನ್ಸರ್ ಮಾಡಿ. ಬಹಳ ಈಸಿಯೆಸ್ಟ್ ಕ್ವಶನ್ ಇದೆ ಇದು. ಕಮ್ ಆನ್ ಫಾಸ್ಟ್, ಎಲ್ಲರೂ ಆನ್ಸರ್ ಮಾಡಿ ಫ್ರೆಂಡ್ಸ್. ಎಸ್, ಓನ್ಲಿ 79 ಫ್ರೆಂಡ್ಸ್ ವೋಟ್ ಮಾಡಿದ್ದೀರಾ. ಪ್ರತಿಯೊಬ್ಬರು ಆನ್ಸರ್ ಮಾಡಿ, ಈಸಿ ಇದೆ ಕ್ವಶನ್. ಓಕೆ, ಸೊ ನಾನು ಇವಾಗ ಇದನ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮ್ಯಾಕ್ಸಿಮಮ್ ಫ್ರೆಂಡ್ಸು ಆಪ್ಷನ್ ಎ ಅಂತ ಅಂದಿದ್ದೀರಾ 43%. ನೋಡೋಣ ಆಪ್ಷನ್ ಎ ಕರೆಕ್ಟ್ ಆಗುತ್ತಾ ಅಂತ. ಕ್ವಶನ್ ಏನಿದೆ 4x + 9 ಲೆಸ್ ದ್ಯಾನ್ 30 ಇದೆ. ಸೊ 9 ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗ್ಬಿಡುತ್ತೆ 4x ಅಗೇನ್ 30 ಮೈನಸ್ 9 ಆಗುತ್ತೆ, ಕರೆಕ್ಟ್ ಅಲ್ವಾ. ಸೊ 30 ಮೈನಸ್ 9 ಅಂತಂದ್ರೆ ಎಷ್ಟಾಯ್ತು, ಇದು 21 ಆಗುತ್ತೆ. ಸೊ ಅಗೇನ್ ಎಕ್ಸ್ ಇಸ್ ಈಕ್ವಲ್ಸ್ ಟು 21 ಡಿವೈಡ್ ಬೈ 4 ಆಗುತ್ತೆ, ಅಂದರೆ 5 ಪಾಯಿಂಟ್ ಸಮಥಿಂಗ್ ಬರುತ್ತೆ, 5.2 ಆಗುತ್ತೆ, ಕರೆಕ್ಟಾ. 2 ಆಗಬಹುದು. ಸೊ 5 ಪಾಯಿಂಟ್ ಅಂತಂದ್ರೆ ಎಕ್ಸ್ ವ್ಯಾಲ್ಯೂ 5ಕ್ಕಿಂತ ಕಡಿಮೆ ತಗೋಬೇಕು. 5ಕ್ಕಿಂತ ಕಡಿಮೆ ಅಂತಂದ್ರೆ ಎಕ್ಸ್ ಅನ್ನೋದು ಏನು ಕೊಟ್ಟರೆ ಅವರು ನ್ಯಾಚುರಲ್ ನಂಬರ್ ಅಂತ ಹೇಳಿದ್ದಾರೆ, ಕರೆಕ್ಟಾ. ಎಕ್ಸ್ ವ್ಯಾಲ್ಯೂ 5.2ಕ್ಕಿಂತ ಕಡಿಮೆ, ಅಂದ್ರೆ 2ಕ್ಕಿಂತ ಕಡಿಮೆ ಅಂದ್ರೆ ಸ್ಟಾರ್ಟ್ ಆಗೋದು ನ್ಯಾಚುರಲ್ ನಂಬರ್ ಎಲ್ಲಿಂದ ಆಗುತ್ತೆ ಅದನ್ನ ಅಬ್ಸರ್ವ್ ಮಾಡಬೇಕು. ಆಕ್ಚುಯಲ್ ನಂಬರ್ ನೋಡಿ, ಸೆಟ್ ಆಫ್ ಆಲ್ ದ ನ್ಯಾಚುರಲ್ ನಂಬರ್ ಅಂತ ಹೇಳಿದ್ರೆ 1 ಇಂದ ಸ್ಟಾರ್ಟ್ ಆಗುತ್ತಲ್ವಾ ನ್ಯಾಚುರಲ್ ನಂಬರು. 1 ಯಾಕೆ ಮಿಸ್ ಮಾಡಿದ್ದೀರಾ ನೀವು? ನ್ಯಾಚುರಲ್ ನಂಬರ್ ಸ್ಟಾರ್ಟ್ ಆಗೋದು 1, 2, 3, 4, 5 ತನ ಆಗುತ್ತೆ ಸ್ಟೂಡೆಂಟ್ಸ್, ಕರೆಕ್ಟಾ. ಸೊ ಇದು ನಿಮ್ಮ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ಯಾರೆಲ್ಲ ಮಾರ್ಕ್ ಮಾಡಿದ್ರು ನೋಡಿ ಅವ್ರದ್ದೆಲ್ಲಾನು 100% ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಲ್ವಾ? ಸೊ ನೋಡಿ, ಇದು ಈಸಿಯೆಸ್ಟ್ ಕ್ವಶನ್ ಆದ್ರೂ ಮಿಸ್ಟೇಕ್ ಮಾಡುವಂತ ಇದು CET ಕ್ವಶನ್ಸ್ಗಳು ಇದೇ ತರನಾಗಿರುತ್ತೆ. ಫಸ್ಟ್ ಆಪ್ಷನ್ನೇ ನಿಮಗೆ ರಾಂಗ್ ಇರುವಂತ ರಿಸಲ್ಟ್ಸ್ನೇ ಕೊಟ್ಟಿರ್ತಾರೆ. ಓಕೆ, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಯೂಶಲಿ ಏನ್ ಮಿಸ್ಟೇಕ್ ಮಾಡ್ತಾರೆ, ಅದೇ ರಿಸಲ್ಟ್ಸ್ಗಳನ್ನೇ ಫಸ್ಟ್ಗೆ ಬೇಗನೆ ಕೊಟ್ಟಿರ್ತಾರೆ. ಓಕೆ, ಸೊ ನೀವು ಯಾವುದೇ ಒಂದು ಆನ್ಸರ್ನ ನೀವು ಮಾರ್ಕ್ ಮಾಡೋಕ್ಕಿಂತ ಮುಂಚೆ ಯಾಕೆ ಉಳಿದಿರುವಂಥ ಆಪ್ಷನ್ಸ್ಗಳು ರಾಂಗ್ ಇದಾವೆ ಅದನ್ನ ಅಬ್ಸರ್ವ್ ಮಾಡಿ.
100% ನೀವು ಕರೆಕ್ಟ್ ಮಾಡ್ತೀರಾ. ಇವಾಗ ನೋಡಿ, ಇದು 2 ಇಂದ ಸ್ಟಾರ್ಟ್, ನ್ಯಾಚುರಲ್ ನಂಬರ್ 1 ಇಂದ ಸ್ಟಾರ್ಟ್ ಆಗುತ್ತಲ್ವಾ, ಇದು ಮಿಸ್ಸಿಂಗ್ ಇದೆ, ಹಾಗಾಗಿ ಇದು ರಾಂಗ್ ಇದೆ. ಇದರಲ್ಲಿ 6 ಇದೆ, 6 ಬರೋಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಲಾಸ್ಟ್ ನೀವು ತಗೋಬೇಕು 5.2 ಇದೆ ಅಂತ, ನನ್ನ ಅದು ಅಂತ ಆಗೋಕೆ ಸಾಧ್ಯ ಇಲ್ಲ. ಸೊ ಈ 3 ರಾಂಗ್ ಇದೆ, ಹಾಗಾಗಿ ಇದು ಕರೆಕ್ಟ್ ಇದೆ ಅಂತ ನೀವೇನ್ ಮಾಡ್ತೀರಾ, ಡೈರೆಕ್ಟ್ ಆಗಿ ಒಂದು ಫಸ್ಟ್ ಯಾವ್ದಾರ ಆನ್ಸರ್ ಕಂಡುಬಿಡುತ್ತಲ್ಲ ಅವಾಗೆ ಮಾರ್ಕ್ ಮಾಡ್ಬಿಡ್ತೀರಾ. ಸೊ ಈ ತರ ಮಾಡ್ಲಿಕ್ಕೆ ಹೋಗ್ಬೇಡಿ, ಇದು CET ಇರುತ್ತೆ. ಓಕೆ, ಥಿಯರಿ ತರ ಇರೋದಿಲ್ಲ ಸ್ಟೂಡೆಂಟ್ಸ್. ಸೊ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಓಕೆ, ಇದಕ್ಕಿಂತ ಇನ್ನೇನು ಶಾರ್ಟ್ ಮೆಥಡ್ ಇರೋದು, 1 ಮಿನಿಟ್ ಅಲ್ಲಿ ಆರಾಮಾಗಿ ನೀವು ಇದನ್ನ ಸಾಲ್ವ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ, ಸೆಟ್ ಆಫ್ ಆಲ್ ದ ಇಂಟೀಜರ್ ಎಕ್ಸ್. ಓಕೆ, ಇಲ್ಲೊಂದು ಮಾಡ್ಯುಲಸ್ ಆಫ್ x - 3 ಲೆಸ್ ದನ್ 2 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಫಾಸ್ಟ್ ಆಗಿ ಸಾಲ್ವ್ ಮಾಡಿ ಸ್ಟೂಡೆಂಟ್ಸ್. ಐ ಥಿಂಕ್ ಇದನ್ನ ನೀವು ಈಸಿಯಾಗಿ ಮಾಡ್ಬೋದು ಅಂತ ಅನ್ಕೋತೀನಿ. ಏನಾಗುತ್ತೆ ಅಂದ್ರೆ, ಮಾಡ್ಯುಲಸ್ ಯಾವಾಗಲೂ ಬಂದಾಗ ನೀವು ಯಾವ ತರ ತಗೋಬೇಕು ಅದನ್ನ ಹೇಳ್ತೀನಿ. ಇಲ್ಲಿ ಒಂದ್ಸತಿ ಪ್ಲಸ್ ತಗೊಂಡ್ರೆ ಒಂದ್ಸತಿ -2 ತಗೋಬೇಕು, ಅದು ಲೆಸ್ ದನ್ ಇರಬೇಕು. ಇದನ್ನ ಸಿಂಪ್ಲಿಫೈ ಮಾಡಿ ಆನ್ಸರ್ ಏನ್ ಬರುತ್ತೆ ನೋಡಿ, ಅದು ರಿಸಲ್ಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕಮಾನ್, ಫಾಸ್ಟ್ ಆನ್ಸರ್ ಮಾಡಿ, ಯಾವುದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಅಂತ. ಈಸಿ ಇದೆ ಕ್ವಶನ್ ಇದು ಕೂಡ. ಆಪ್ಷನ್ ಎ, ಬಿ, ಸಿ, ಡಿ ಅಂತ ಮೆಸೇಜ್ ಮಾಡಿ. ಪೋಲ್ ಅಂತ ಬರ್ತಾ ಇದೆ ನೋಡಿ ಸ್ಟೂಡೆಂಟ್ಸ್. ಎಸ್, ಬಿ ಆಪ್ಷನ್ಗೆ ಜಾಸ್ತಿ ಸ್ಟೂಡೆಂಟ್ಸ್ ಮಾರ್ಕ್ ಮಾಡಿದ್ದೀರಾ. ಸೊ ನೋಡೋಣ ಯಾವುದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಅಂತ. ಸೊ ಇವಾಗ 3ನ ನಾನು ಎರಡು ಕಡೆ ಆ್ಯಡ್ ಮಾಡ್ಕೊತೀನಿ. ಓಕೆ, ಸೊ 3ನ ಆ್ಯಡ್ ಮಾಡ್ಕೊಂಡಾಗ ಇದು 0 ಆಗಿಬಿಡುತ್ತೆ, ಅಂದರೆ ಎಕ್ಸ್ ಮಾತ್ರ ಉಳಿಯುತ್ತೆ. ಇಲ್ಲಿ 3 + 2 ಆಗುತ್ತೆ. ಪ್ಲಸ್ ಮೈನಸ್ ಎಷ್ಟಾಯ್ತು, ಮೈನಸ್ ಅಂದರೆ 1 ಉಳಿಯುತ್ತೆ. ಎಕ್ಸ್ ಇದು 5, ಅಂದರೆ ಎಕ್ಸ್ ವ್ಯಾಲ್ಯೂ ಬಿಟ್ವೀನ್ 1 to 5 ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, 1 to 5 ಅಂದರೆ ಬರುವಂಥ ನಂಬರ್ 1 ಆದಮೇಲೆ ನೆಕ್ಸ್ಟ್ ಬರೋದು ಯಾವುದು, 2 ಬರುತ್ತೆ ಇಂಟೀಜರು. 2 ಆದಮೇಲೆ 3 ಬರುತ್ತೆ, 4 ಬರುತ್ತೆ. ಇದಿಷ್ಟೇ ರಿಸಲ್ಟ್ಸ್ಗಳಾಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ 5 ಬರೋಕ್ಕೆ ಸಾಧ್ಯ ಇಲ್ಲ, 1 ಬರೋಕ್ಕೂ ಸಾಧ್ಯ ಇಲ್ಲ, ಯಾಕಂದ್ರೆ ಇದು ಲೆಸ್ ದ್ಯಾನ್ ಅಷ್ಟೇ ಇದೆ. ಈಕ್ವಸ್ಟ್ ಇದ್ರೆ 5 ಬರ್ತಿತ್ತು. ಸೊ ಹಾಗಾಗಿ 2, 3, 4 ಇರೋದಲ್ಲಿ ಆಪ್ಷನ್ ಸಿ ಅಲ್ಲಿ ಸ್ಟೂಡೆಂಟ್ಸ್. ಆಪ್ಷನ್ ಸಿ ಅಂತ ಯಾರೆಲ್ಲ ಮಾರ್ಕ್ ಮಾಡಿ ನೋಡಿ, ಅವ್ರದೆಲ್ಲಾನು ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆಪ್ಷನ್ ಬಿಗೆ ಹೋಗಿದ್ದೀರಾ. ಸೊ 1 ಕೂಡ ಸೆಲೆಕ್ಟ್ ಮಾಡೋಕ್ಕೆ ಬರೋದಿಲ್ಲ, ಅರ್ಥ ಆಯ್ತಲ್ವಾ? ಸೊ ಬಿ ಆಪ್ಷನ್ ಯಾರೆಲ್ಲ ಮಾರ್ಕ್ ಮಾಡಿದ್ರೆ ನೋಡಿ, ಅವ್ರದ್ದೆಲ್ಲಾನು 100% ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸ್ವಲ್ಪ ಇಲ್ಲಿ ಕಾಮನ್ ಸೆನ್ಸ್ ಜಾಸ್ತಿ ಇರಬೇಕಾಗುತ್ತೆ, ಅರ್ಥ ಆಯ್ತಾ? ಸೊ ಕಾಮನ್ ಸೆನ್ಸ್ ಜಾಸ್ತಿ ಇದ್ರೆ ಮಾತ್ರ ಇಲ್ಲಿ ಕ್ಲಿಯರ್ ಆಗಿ ಕರೆಕ್ಟ್ ಆಗಿರುವಂಥ ಆನ್ಸರ್ನ ಸಾಲ್ವ್ ಮಾಡಲಿಕ್ಕೆ ಬರೋದು. ಹಾಗೆ ನೀವು ಯಾವುದೇ ಒಂದು ಫಾಸ್ಟ್ ಅಲ್ಲಿ ಯಾವುದೇ ಒಂದು ಆಪ್ಷನ್ ಮಾರ್ಕ್ ಮಾಡಿಬಿಟ್ರೆ ಹಾಗೆ ರಾಂಗ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 3 ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಸಿಂಗಲ್ ಟೋನ್ ಸೆಟ್ ಅಂತ ಹೇಳ್ತಾರೆ. ಇದು ನೀವು ಆಲ್ರೆಡಿ ಸ್ಟಡಿ ಮಾಡಿರೋದಿಲ್ಲ, ಇದರಲ್ಲಿ ಇರೋದಿಲ್ಲ, ಬಟ್ ಈ ಒಂದು ಇದ್ರ ಮೇಲೆ ಕ್ವಶನ್ ಬರುತ್ತೆ. ಸಿಂಗಲ್ ಟೋನ್ ಅಂದ್ರೆ ಒಂದು ಸೆಟ್ ಅಲ್ಲಿ ಒಂದೇ ಎಲಿಮೆಂಟ್ ಇರಬೇಕು, ಅದಕ್ಕೆ ನಾವು ಸಿಂಗಲ್ ಟೋನ್ ಸೆಟ್ ಅಂತ ಕರಿತೀವಿ. 4 ಇರಬೇಕಂತೆಲ್ಲ ಯಾವುದೇ ಒಂದೇ ನಂಬರ್ ಇರಬೇಕು, ಒಂದೇ ಎಲಿಮೆಂಟ್ ಇದ್ದರೆ ಅದಕ್ಕೆ ನಾವು ಸಿಂಗಲ್ ಟೋನ್ ಸೆಟ್ ಅಂತ ಕರಿತೀವಿ. ಸೊ ಆ ತರ ಇದರಲ್ಲಿ ತಳಗೊಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಒಂದು ಆನ್ಸರ್, ಇವೆಲ್ಲ ಸೆಟ್ ಬಿಲ್ಡರ್ ಫಾರ್ಮ್ ಇದೆ, ರೋಸ್ಟರ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡಿ ಯಾವ ಒಂದು ಆನ್ಸರು ಒಂದೇ ಒಂದು ಎಲಿಮೆಂಟ್ ಬರುತ್ತೆ ನೋಡಿ, ಅದು ನಿಮ್ಮ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆ, ಸೊ ಫಾಸ್ಟ್ ಆಗಿ ಆನ್ಸರ್ ಮಾಡಿ ಫ್ರೆಂಡ್ಸ್, ಯಾವುದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಅಂತ. ನಾನು ನಿಮಗೆ ಪೋಲ್ ಕೂಡ ಕೊಡ್ತಾ ಇದ್ದೀನಿ, ಆನ್ಸರ್ ಮಾಡಿ. ಎಸ್, ಪೋಲ್ ಇವಾಗ ಅವೈಲೇಬಲ್ ಇದೆ ನೋಡಿ, ಕಮಾನ್ ಆನ್ಸರ್ ಮಾಡಿ. ಪ್ರತಿಯೊಬ್ಬರು ಆನ್ಸರ್ ಮಾಡಿ ಫ್ರೆಂಡ್ಸ್, ಕ್ವಶನ್ ಈಸಿ ಇದೆ. ಎಸ್, ಸೊ ಮ್ಯಾಕ್ಸಿಮಮ್ ಆಪ್ಷನ್ ಎಗೆ ಮಾರ್ಕ್ ಮಾಡಿದ್ದೀರಾ. ಸೊ ನೋಡೋಣ ಯಾವುದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಅಂತ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, x² ಈಸ್ ಲೆಸ್ ಈಕ್ವಲ್ಸ್ ಟು 7 ಅಂತ ಇದೆ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. x² ಈಸ್ ಲೆಸ್ ದೆನ್ 7 ಅಂದರೆ x ಇಸ್ ಈಕ್ವಲ್ಸ್ ಟು +or - √7 ಆಗಿಬಿಡುತ್ತೆ. ಇಲ್ಲಿ ಎರಡು ಆನ್ಸರ್ಸ್ಗಳು ಎಕ್ಸಿಸ್ಟ್ ಆಗುತ್ತೆ. ಸೊ +or - √7 ಅಂತ ಇದನ್ನು ಸಿಂಪ್ಲಿಫೈ ಮಾಡ್ಲಿಕ್ಕೆ ಬರೋದಿಲ್ಲ. ಅಗೇನ್ ಇದು ಕೂಡ ರಾಂಗ್ ಆಗುವಂಥ ಚಾನ್ಸಸ್ಗಳು ಇರುತ್ತೆ, ಕರೆಕ್ಟ್? ಯಾಕಂದ್ರೆ ನ್ಯಾಚುರಲ್ ನಂಬರಲ್ಲಿ ರಿಸಲ್ಟ್ ಬರೋದೇ ಇಲ್ಲ. ನೆಕ್ಸ್ಟ್ ಬರೋದು
ಈ ರಿಸಲ್ಟ್ ನ ಆಬ್ವಿಯಸ್ಲಿ ಚೆಕ್ ಮಾಡಿ ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡಿದ್ಮೇಲೆ 2 ಆನ್ಸರ್ ಬಂದೇ ಬರುತ್ತೆ. ಸೊ ಇದು ಕೂಡ ಸಿಂಗಲ್ ಟೋನ್ ಆಗೋಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಉಳಿಯೋದು ಯಾವುದು, ಮಾಡ್ಯುಲಸ್ ಆಫ್ ಎಕ್ಸ್. ಇಲ್ಲಿ ಅಬ್ಸರ್ವ್ ಮಾಡಿ, ಮಾಡ್ಯುಲಸ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 6 ಬರೆದ್ರೆ ಈಗ +6 ಅಂತ ತಗೊಂಡಾಗ್ನು ಆನ್ಸರ್ 6 ಬರುತ್ತೆ, -6 ಅಂತ ತಗೊಂಡಾಗ ಯಾಕೆ ಇಂಟೀಜರ್ ಇದೆ ಇಲ್ಲಿ ಆಗ ಕೂಡ 6 ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಈ ಎದರಲ್ಲಿ ಬರೋದು 2 ಎಕ್ಸಾಂಪಲ್ಸ್ ಗಳಾಗುತ್ತೆ. ಇದು ಕೂಡ ಸಿಂಗಲ್ ಟೋನ್ ಆಗೋಕೆ ಸಾಧ್ಯ ಇಲ್ಲ. ಉಳಿಯೋದು ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಮಾಡ್ಯುಲಸ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 5. ಸರ್ ಯಾಕೆ ಇದರಲ್ಲಿ ನೆಗೆಟಿವ್ ನಂಬರ್ ಬರ್ಬೋದು, ನೆಗೆಟಿವ್ ಬರೋಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನ್ಯಾಚುರಲ್ ನಂಬರ್ ಇದೆ. ಸೊ ಹಾಗಾಗಿ 5 ಮಾತ್ರ ತಗೊಳ್ಳಿಕ್ಕೆ ಸಾಧ್ಯ. ಇದು 5 ಒಂದೇ ಒಂದು ಎಲಿಮೆಂಟ್ ಅದು 5. ಸೊ ಹಾಗಾಗಿ ಆಪ್ಷನ್ ಎ ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಸೊ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ. ಅದ್ರದ್ದು ಸೊಲ್ಯೂಷನ್ ಕೂಡ ಇಲ್ಲಿ ಇರುತ್ತೆ. ಸೊ ನೀವು ಆಮೇಲೆ ಕೂಡ ಇದನ್ನ ಚೆಕ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 4 ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಸೆಟ್. ಇಲ್ಲೊಂದಿಷ್ಟು ರಿಸಲ್ಟ್ಸ್ ಕೊಟ್ಟಿದ್ದಾರೆ, ಯಾವ್ದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಐ ಥಿಂಕ್ ಇದನ್ನ ಬಹಳ ಸತಿ ನೀವು ನೋಡಿರ್ತೀರ. ಸೊ ಹಾಗೆ ಫಾಸ್ಟ್ ಆಗಿ ಡಿಸ್ಕಷನ್ ಮಾಡೋಣ. ದ ಕಲೆಕ್ಷನ್ ಆಫ್ ಆಲ್ ದ ಮಂತ್ಸ್ ಆಫ್ ಅ ಇಯರ್ ಬಿಗಿನ್ ವಿತ್ ದ ಲೆಟರ್ ಜೆ ಅಂತ ಒಂದಿದೆ, ಇದು ಸೆಟ್ ಆಗುತ್ತಾ? ಅಥವಾ ದ ಕಲೆಕ್ಷನ್ ಆಫ್ 10 ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಅಂತ ಹೇಳ್ತಾ ಇದ್ದಾರೆ, ಇದು ಸೆಟ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಅಥವಾ ಎ ಟೀಮ್ ಆಫ್ 11 ಬೆಸ್ಟ್ ಕ್ರಿಕೆಟರ್ಸ್ ಬ್ಯಾಟ್ಸ್ಮನ್ಸ್ ಅದನ್ನ ಕರೆಕ್ಟ್ ಮಾಡ್ತಾ ಇದ್ದಾರೆ. ಅಗೇನ್ ದ ಕಲೆಕ್ಷನ್ ಆಫ್ ಮೋಸ್ಟ್ ಡೇಂಜರಸ್ ಅನಿಮಲ್ ಆಫ್ ದ ವರ್ಲ್ಡ್. ಇದರಲ್ಲಿ ಯಾವುದು ಕರೆಕ್ಟ್ ಆಗಿರುವಂತ ಆನ್ಸರ್ ಅಂದ್ರೆ ಆಬ್ವಿಯಸ್ಲಿ ವೆಲ್ ಡಿಫೈನ್ ಆಗೋದು ಸೆಟ್ ಎ ಆಗುತ್ತೆ ಸ್ಟೂಡೆಂಟ್ಸ್. ಇವು ಅಟ್ ಮೋಸ್ಟ್ ಅಥವಾ ಬೆಸ್ಟ್, ಮೋಸ್ಟ್ ಡೇಂಜರಸ್ ಇವು ಯಾವುದು ಸೆಟ್ ಆಗಲ್ಲ, ಯಾಕಂದ್ರೆ ಇವು ವೆಲ್ ಡಿಫೈನ್ ಇರೋದಿಲ್ಲ. ಸೊ ಹಾಗಾಗಿ ಕರೆಕ್ಟ್ ಆನ್ಸರ್ ಆಗೋದು ಕ್ವಶನ್ ನಂಬರ್ 4. ಈಸಿ ಇದೆಯಲ್ವಾ? ಎಸ್, ನಾನು ಇವಾಗ ಕ್ವಶನ್ ನಂಬರ್ 5ಗೆ ಮೂವ್ ಆಗ್ತಾ ಇದ್ದೀನಿ. ಅಬ್ಸರ್ವ್ ಮಾಡಿ ಕ್ವಶನ್ ನಂಬರ್ 5. ದ ಸೆಟ್ ಬಿಲ್ಡಿಂಗ್, ಇದನ್ನ ಸೆಟ್ ಬಿಲ್ಡರ್ ಫಾರ್ಮ್ ಒಳಗೆ ನೀವು ಕನೆಕ್ಟ್ ಮಾಡಿ ಆನ್ಸರ್ನ ಬರೀಬೇಕು. ಇಲ್ಲಿ ಸೆಟ್ ಎ ಕೊಟ್ಟಿದ್ದಾರೆ, ಸೆಟ್ ಬಿ ಕೊಟ್ಟಿದ್ದಾರೆ, 2 ರೋಸ್ಟರ್ ಫಾರ್ಮ್ ಕೊಟ್ಟಿದ್ದಾರೆ. ಯಾವುದು ಇಲ್ಲಿ ಕರೆಕ್ಟ್ ಆಗಿ ಕನೆಕ್ಟ್ ಆಗುತ್ತೆ ಅಂತ ಚೆಕ್ ಮಾಡಿ. ಐ ಥಿಂಕ್ ಇದು ಈಸಿಯೆಸ್ಟ್ ಕ್ವಶನ್ ಇದೆ. ಸೊ ನೀವೆಲ್ಲರೂ ಸಾಲ್ವ್ ಮಾಡ್ಬೋದು ಅಂತ ಅನ್ಕೊಂತೀನಿ. ಕಮ್ ಆನ್ ಫ್ರೆಂಡ್ಸ್, ಸಾಲ್ವ್ ಮಾಡಿ, ಆನ್ಸರ್ ಮಾಡಿ. ಆಪ್ಷನ್ ನ ಕೊಟ್ಟಿದ್ದೀನಿ ನೋಡಿ. ಸೊ ನೋಡೋಣ ಯಾವ್ದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಅಂತ. 3, 6, 9, 12 ಅಂತ ಇದೆ, ಕರೆಕ್ಟಾ? ಸೊ ಫಸ್ಟ್ ಇಲ್ಲಿ ಏನಿದೆ ನೋಡಿ, ಎಕ್ಸ್ ಇಸ್ ಈಕ್ವಲ್ಸ್ ಟು 3n ಇದೆ. ಓಕೆ, ಅಗೇನ್ ಇಲ್ಲಿ ಏನಿದೆ 1 to 5 ಅಂತ ತಗೊಂತಾ ಇದ್ದಾರೆ. ಅಗೇನ್ 3 into 1 ತಗೊಂತೀರಾ, 3 into 3, 1 ತಗೊಂಡ್ರೆ 3 ಬರುತ್ತೆ, 2 ತಗೊಂತೀರಾ, 3 into 4 ತಗೊಂಡಾಗ 12 ಬರುತ್ತೆ. ಇಲ್ಲೇನಿದೆ 5 ಇದೆ, ಕರೆಕ್ಟಾ? ಸೊ 3 into 5 ಮಾಡಿದ್ರೆ 15 ಬರುತ್ತೆ. ಇದೇನಾ ಇದರಲ್ಲಿ? ಅಂದ್ರೆ ಇದು ರಾಂಗ್ ಆಯ್ತು, ಆಪ್ಷನ್ ಎ ಸ್ಟೂಡೆಂಟ್ಸ್, ಕರೆಕ್ಟಾ? ಆಪ್ಷನ್ ಬಿ ಗೆ ಬಂದ್ರೆ ಅಗೇನ್ 3 ಇದೆ, ಕರೆಕ್ಟ್ ಇದೆ. ಇಲ್ಲೇನು 4 ತನ ತಗೋಬಹುದು, 3 into 4. ಇದು ಫಸ್ಟ್ ರಿಸಲ್ಟ್ ಕರೆಕ್ಟ್ ಆಯ್ತು. ಇನ್ನು ಸೆಕೆಂಡ್ ರಿಸಲ್ಟ್ ನೋಡಿ, 1, 4, 9 ಅಂತ ಹೇಳಿದ್ದಾರೆ. ಅಂದ್ರೆ 3n ಆಗುತ್ತೆ. 3 ಇಲ್ಲ, ಇಲ್ಲಿದೆ ಎಕ್ಸ್ ಇಸ್ ಈಕ್ವಲ್ಸ್ ಟು n ಸ್ಕ್ವೇರ್ ಅಂತ ತಗೋತಾರೆ. ನ್ಯಾಚುರಲ್ ನಂಬರ್ ತಗೋಬೇಕಂತ ಹೇಳ್ತಾ ಇದ್ರೆ 1 ಇಂದ ಹಿಡಿದು 10 ವರೆಗೂ. ಸೊ 100% ಇದು ಕರೆಕ್ಟ್ ಆಗ್ತಾ ಇದೆ. 10 ಸ್ಕ್ವೇರ್ ಅಂದ್ರೆ 100 ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇದು ಏಕೆ ರಾಂಗ್ ಇದೆ ಅದನ್ನು ನೋಡ್ಕೊಳ್ಬೇಕು. ಯಾವಾಗಲೂ ಕರೆಕ್ಟ್ ಇರೋದನ್ನ ಮಾತ್ರ ಮಾಡೋದಲ್ಲ, ರಾಂಗ್ ಇರೋದನ್ನು ಯಾಕೆ ಕರೆಕ್ಟ್ ಆಗಿ ರಾಂಗ್ ಇದೆನಾ ಇಲ್ಲ ಅಂತ ಚೆಕ್ ಮಾಡ್ಬೇಕು. ಇದು ಕರೆಕ್ಟ್ ಇದೆ, ಇಲ್ಲಿವರೆಗೂ 4 ಇದೆ. ಬಟ್ ಇಲ್ಲೊಂದು ಮಿಸ್ಟೇಕ್ ಮಾಡಿದ್ದಾರೆ ನೋಡಿ, ಲೆಸ್ ದ್ಯಾನ್ 10 ಕೊಟ್ಟಿದ್ದಾರೆ. ಅಂದ್ರೆ 10 ಇನ್ಕ್ಲೂಡ್ ಮಾಡ್ತಾ ಇಲ್ಲ ಅವರು. 10 ಇನ್ಕ್ಲೂಡ್ ಮಾಡಬೇಕು, ಯಾಕಂದ್ರೆ 100 ಒಂದಿದೆಯಲ್ಲ 10 ಸ್ಕ್ವೇರ್ ಆನ್ಸರು. ಸೊ ಹಾಗಾಗಿ ಆಪ್ಷನ್ ಸಿ ಇಲ್ಲಿ ರಾಂಗ್ ಆಗ್ತಾ ಇರೋದು. ನನ್ನ ನೋಡಿದ್ರು ಮೊದಲೇ ರಾಂಗು. ಸೊ ಕರೆಕ್ಟ್ ಆಗುವಂಥದ್ದು ಯಾವುದು? ಆಪ್ಷನ್ ಬಿ. ಯಾರೆಲ್ಲ ಆಪ್ಷನ್ ಬಿ ಅಂತ ಮಾರ್ಕ್ ಮಾಡಿದ್ರು ನೋಡಿ, ಅವ್ರದ್ದೆಲ್ಲಾನು 100% ಕರೆಕ್ಟ್ ಆನ್ಸರ್ ಫ್ರೆಂಡ್ಸ್. ಅರ್ಥ ಆಯ್ತಾ? ಸೊ ನೀವು ನೋಡ್ದೇನೆ ಹಾಗೆ ಮಾರ್ಕ್ ಮಾಡಿಬಿಟ್ರೆ ಆನ್ಸರ್ ರಾಂಗ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಎಸ್. ಸೊ ನಾನು ಇವಾಗ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗ್ತಾ ಇದ್ದೀನಿ ನೋಡಿ. ಕ್ವಶನ್ ನಂಬರ್ 6. ವಿಚ್ ಆಫ್ ದ ಫಾಲೋಯಿಂಗ್ ಸೆಟ್ ಈಸ್ ಆರ್ ಎಂಟಿ ಸೆಟ್ಸ್ ಅಂತ ಹೇಳ್ತಾರೆ. ಕೆಳಗಡೆ ಕೊಟ್ಟಿರುವಂತದ್ದು ಯಾವುದು ಇಲ್ಲಿ ಎಂಟಿ ಸೆಟ್ ಆಗಿದೆ ಅಂತ ಚೆಕ್ ಮಾಡಬೇಕು. ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್, 2x + 5 ಅಂತ ಹೇಳ್ತಾರೆ. ಇದನ್ನ 5 ನ ಈ ಕಡೆ ಶಿಫ್ಟ್ ಮಾಡ್ತೀರಾ, 2x ಅಂದ್ರೆ 6 - 5 ಆಗುತ್ತೆ. ಅಂದ್ರೆ 1 ಆನ್ಸರ್ ಬಂತು. ಎಕ್ಸ್ ಇಸ್ ಈಕ್ವಲ್ಸ್ ಮಾಡಿದ್ರೆ 1/2 ಬಂತು ಫ್ರೆಂಡ್ಸ್. 1/2 ಬಂದ್ರೆ ಎಕ್ಸ್ ನ್ಯಾಚುರಲ್ ನಂಬರ್ ಆಗಕ್ಕೆ ಸಾಧ್ಯ ಇದೆನಾ? ಇಲ್ಲ. ಹಾಗೇನು ಇಲ್ಲಿಂದ ನೋಡಿ, ಬಿಟ್ವೀನ್ 1 and 2 ಅಂತಂದ್ರೆ ಇಲ್ಲಿ 2 ಎಕ್ಸಿಸ್ಟ್ ಆಗುತ್ತೆ. ಓಕೆ, ಅಂದ್ರೆ ಇದರ ಆನ್ಸರ್ 2 ಬರುತ್ತೆ. ಅಗೇನ್ ಎಕ್ಸ್ ಇಸ್ ಅನ್ ಈವನ್ ಪ್ರೈಮ್ ನಂಬರ್. ಈವನ್ ಪ್ರೈಮ್ ನಂಬರ್ ಅಂದ್ರೆ ಅಲ್ಲಿ ಕೂಡ ಒಂದು ಎಲಿಮೆಂಟ್ ಎಕ್ಸಿಸ್ಟ್ ಆಗುತ್ತೆ. ಅಗೇನ್ ಇಲ್ಲೇನಿದ್ರೆ ಎಕ್ಸ್ ಇಸ್ ಅ ರ್ಯಾಷನಲ್ ನಂಬರ್ ಬಿಟ್ವೀನ್ 1 and 2 ಅಷ್ಟು ನಂಬರ್ಸ್ ಗಳಿದಾವೆ. ಸೊ ಇದು ಕೂಡ ಎಂಟಿ ಸೆಟ್ ಆಗಲ್ಲ, ಇದು ಎಂಟಿ ಸೆಟ್ ಆಗಲ್ಲ, ಯಾಕಂದ್ರೆ ಒಂದಲ್ಲಿ ಎಕ್ಸಿಸ್ಟ್ ಆಗ್ತಾ ಇದೆ. ಇದು 2 ಇಸ್ ನಾಟ್ ಅ ನ್ಯಾಚುರಲ್ ನಂಬರ್ ಆಗಿರೋದ್ರಿಂದ ಆನ್ಸರ್ ಹೆಂಗ್ ಬರ್ತಿದ್ರೆ ಸೊಲ್ಯೂಷನ್ ಎಂಟಿ ಸೆಟ್ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್. ಓಕೆ, 7th one ಕ್ವಶನ್ ನೋಡಿ.
ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ನಲ್ ಸೆಟ್ ಅಂತ ಹೇಳ್ತಾರೆ. ಯಾವುದು ಇಲ್ಲಿ ಕೊಟ್ಟಿರೋದ್ರಲ್ಲಿ ನಲ್ ಸೆಟ್ ಆಗಿಲ್ಲ ಅನ್ನೋದನ್ನ ನೀವು ಮಾರ್ಕ್ ಮಾಡಬೇಕು. ಕಮಾನ್ ಫ್ರೆಂಡ್, ಫಾಸ್ಟ್ ಇದನ್ನ ಆನ್ಸರ್ ಮಾಡಿ. ಯಾವುದು ಇಲ್ಲಿ ನಲ್ ಸೆಟ್ ಆಗಿಲ್ಲ? ಎ ಬಿ. ಕಮಾನ್ ಫ್ರೆಂಡ್ಸ್, ಎಲ್ಲರೂ ಒಂದೇ ಆನ್ಸರ್ನ ಮಾಡಿ, ಅಬ್ಸರ್ವ್ ಮಾಡಿ. ಸಿಂಪಲ್ ಇದೆ ಕ್ವಶನ್. ಅವರು ಸಿ ಅಂತ ಮಾಡ್ತಾ ಇದ್ದೀರಾ. ಸಿ ಆನ್ಸರ್ ಕರೆಕ್ಟ್ ಆಗುತ್ತಾ? ಎ ಆನ್ಸರ್ ಕರೆಕ್ಟ್ ಆಗುತ್ತಾ? ಯಾವುದು ಇಲ್ಲಿ ಕ್ವಶನ್ ಏನಿದೆ ನೋಡಿ, ನಾಟ್ ಎ ನಲ್ ಸೆಟ್, ಅಂದರೆ ನಲ್ ಸೆಟ್ ಆಗಿರಬಾರ್ದು. ಅಂದರೆ ಫಸ್ಟ್ ಒನ್ ಏನಿದೆ ನೋಡಿ, set of odd natural number, set of odd natural number divisible by 2. odd numbers divisible by 2 ಇದು ಪಾಸಿಬಲ್ ಇದೆನಾ? ಇಲ್ಲ. ಯಾಕಂದ್ರೆ ಯಾವುದೇ ಒಂದು ಆಡ್ ನಂಬರ್ ತಗೊಂಡ್ರೆ, ಅದು ಯಾವುದೇ ಒಂದು ಆಡ್ ನಂಬರ್ ತಗೊಳ್ಳಿ, ಆಡ್ ನಂಬರ್ ಯಾವಾಗಲೂ 2 ಇಂದ ಡಿವೈಡ್ ಆಗೋದಿಲ್ಲ. ಸೊ ಹಾಗಾಗಿ ಇದು ಏನಾಯ್ತು, ಎಂಟಿ ಸೆಟ್ ಆಗಿಬಿಡುತ್ತೆ. ಸೊ ಫಸ್ಟ್ ಸೆಟ್ ಎಂಟಿ ಆಯ್ತು. ಇದು ನಮ್ದು ಆನ್ಸರ್ ಅಲ್ಲ. ಎಂಟಿ ಆಗದೆ ಇರೋದು ನಾವು ಫೈಂಡ್ ಮಾಡಬೇಕು. ಓಕೆ, ಏನು ಸೆಕೆಂಡ್ ಒನ್ ನೋಡಿ, ಸೆಟ್ ಆಫ್ ಇವನ್ ಪ್ರೈಮ್ ನಂಬರ್. ಓಕೆ, ಇವನ್ ಪ್ರೈಮ್ ನಂಬರ್ ಅಂದ್ರೆ ಒಂದು ರಿಸಲ್ಟ್ ಇದೆ 2 ಅನ್ನೋದು ಎಕ್ಸಿಸ್ಟ್ ಆಯ್ತಾ, ಅಂದ್ರೆ ಇದು ಎಂಟಿ ಸೆಟ್ ಆಗಿಲ್ಲ. ಓಕೆ, ಸೊ ಅಂದ್ರೆ ಯಾವ್ದು ಆಪ್ಷನ್ ಕರೆಕ್ಟ್ ಆಗುತ್ತಪ್ಪ ಅಂದ್ರೆ ಬಿನೇ ಕರೆಕ್ಟ್ ಆಗುತ್ತೆ. ಸಿ ಯಾಕೆ ರಾಂಗ್ ಆಗುತ್ತೆ ನೋಡಿ. ಸೊ ಇದಂತೂ ಎ ಅಂತೂ ರಾಂಗ್ ಆಯ್ತು, ಬಿ ಕರೆಕ್ಟ್ ಆಯ್ತು, ಸಿ ಯಾಕೆ ರಾಂಗ್ ಆಗ್ತಾ ಇದೆ ನೋಡಿ. ಎಕ್ಸ್ ಇಸ್ ದ ನ್ಯಾಚುರಲ್ ನಂಬರ್, ಎಕ್ಸ್ ಈಸ್ ಲೆಸ್ ದೆನ್ 5 ಆಗಿರ್ಬೇಕಂತೆ, ಎಕ್ಸ್ ಇಸ್ ಗ್ರೇಟರ್ ದೆನ್ 5. ಇದು ಯಾವ ತರ ಸಾಧ್ಯ ಆಗುತ್ತೆ? ಎಕ್ಸ್ ಅನ್ನೋದು 5ಕ್ಕಿಂತಲೂ ಸಣ್ಣದು ಮತ್ತೆ 7ಕ್ಕಿಂತಲೂ ದೊಡ್ಡದು. ಇದು ಯಾವ್ದಾದ್ರು ತಗೊಳಕ್ಕಾಗತ್ತಾ? ಆಗೋದಿಲ್ಲ. ಇದು 7ಕ್ಕಿಂತ ದೊಡ್ಡದು ಅಂದ್ರೆ 8 ತಗೊಂಡ್ರೆ ಇದು 5ಕ್ಕಿಂತ ಸಣ್ಣ, ರಾಂಗ್ ಆಗಿಬಿಡುತ್ತೆ. ಸೊ ಇದನ್ನು ರಾಂಗ್ ಆಗುತ್ತೆ, ಅಂದ್ರೆ ಇದು ಎಂಟಿ ಸೆಟ್ ಬಂದ್ಬಿಡುತ್ತೆ. ಹಾಗೆ ಇದರ ರಿಸಲ್ಟ್ ಕೂಡ ಗೋ ಅಂಡ್ ಚೆಕ್ ಮಾಡಿ, ಇದು ಕೂಡ ಎಂಟಿ ಆಗುತ್ತೆ. ಅಂದ್ರೆ ರೈಟ್ ಆಗಿರುವಂತ ಆಪ್ಷನ್ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಇದು ಆಲ್ರೆಡಿ ನಾವು ಸಿಂಗಲ್ ಟೋನ್ ಸೆಟ್ ಡಿಸ್ಕಷನ್ ಮಾಡಿದ್ವಿ. ಸೊ ಹಾಗಾಗಿ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 9. ಓಕೆ, ಸೊ ಈ ಸತಿ ಆನ್ಸರ್ನ ಕರೆಕ್ಟ್ ಮಾಡಿ ಫ್ರೆಂಡ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ನಾಟ್ ಆನ್ ಎಂಟಿ ಸೆಟ್ ಅಂತಿದೆ ನೋಡಿ. ಅಗೇನ್ ಸೇಮ್ ಟೈಪ್ ಕ್ವಶನ್. ಈ ಸತಿ ಮ್ಯಾಕ್ಸಿಮಮ್ ಫ್ರೆಂಡ್ಸ್ ರೈಟ್ ಮಾಡ್ತೀರಾ ಅಂತ ಅನ್ಕೊಂತಿದ್ದೀನಿ. ಫಾಸ್ಟ್, ಕಮ್ ಆನ್ ಫಾಸ್ಟ್. ಆಪ್ಷನ್ ಎ ಅಂತ ಕೆಲವು ಜನ ಕಳಿಸ್ತಾ ಇದ್ದಾರೆ, ಬಿ ಅಂತ ಬರ್ತಾ ಇದೆ. ಕಮಾನ್ ಅಬ್ಸರ್ವ್ ಮಾಡಿ, ಟೈಮ್ ತಗೊಳ್ಳಿ, 1 ಮಿನಿಟ್ ಒಳಗೆ ಟೈಮ್ ತಗೊಳ್ಳಿ, ಅದರೊಳಗೇನೆ ಆನ್ಸರ್ ಮಾಡಬೇಕು. ಹಾಗೆ ಯಾರೆಲ್ಲ ಜಾಯಿನ್ ಆಗಿದ್ದಾರೆ ನೋಡಿ ಹೊಸದಾಗಿ, ಅವರು ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ನೆಕ್ಸ್ಟ್ ನಾನು ಡೈಲಿ ತಗೊಳ್ಳೋದು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ಸೊ ಡೈಲಿ ಕ್ಲಾಸ್ನ ಡಿಸ್ಕಷನ್ ಮಾಡೋಣ, ಆದಷ್ಟು ಜಾಸ್ತಿ ಚಾಪ್ಟರ್ಸ್ಗಳನ್ನ ಕವರ್ ಮಾಡೋಣ. ಓಕೆ, ಕಮಾನ್ ಫ್ರೆಂಡ್ಸ್ ಫಾಸ್ಟ್. ಎ ಮತ್ತೆ ಬಿ ಜಾಸ್ತಿ ಆಪ್ಷನ್ಸ್ನ ಕಾಣಿಸ್ತಾ ಇದ್ದಾವೆ. ಓಕೆ, ಇಲ್ಲಿ ಏನಿದೆ ನೋಡಿ, ಸೆಟ್ ಆಫ್ ಆಲ್ ದ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 1. ಲೆಸ್ ದ್ಯಾನ್ 1 ಅಂದ್ರೆ ಯಾವ್ದಾದ್ರು ಇದಾವ? ಯಾವೂ ಇಲ್ಲ. ಸೊ ಇದಂತೂ ಎಂಟಿ ಆಯ್ತು. ನೆಕ್ಸ್ಟ್ ಏನಿದೆ, ಕಂಡೀಷನ್ ಏನಿದೆ, ನಾಟ್ ಆನ್ ಎಂಟಿ ಅಂತಿದೆ, ಅಂದ್ರೆ ಯಾವ್ದು ಎಂಟಿ ಆಗಿಲ್ಲ. ನ್ಯಾಚುರಲ್ ನಂಬರ್ ಇಸ್ ಬಿಟ್ವೀನ್ 3 to 4. 3 to 4 ಅಲ್ಲಿ ನ್ಯಾಚುರಲ್ ನಂಬರ್ಸ್ ಯಾವ್ದಾದ್ರು ಇದಾವ? ಯಾವುದು ಇಲ್ಲ. ಅಗೇನ್ ಇದು ಏನಾಯ್ತು, ಎಂಟಿ ಸೆಟ್ಟೇ ಆಯ್ತು, ಅಂದ್ರೆ ಇದು ರಾಂಗ್ ಆನ್ಸರ್ ಆಪ್ಷನ್ ಬಿನು. ನೆಕ್ಸ್ಟ್ ಏನಿದೆ, ದ ಸೆಟ್ ಆಫ್ ಇಂಟೀಜರ್ಸ್ ಬಿಟ್ವೀನ್ -2 to -3. -2 to -3 ಒಳಗೆ ಯಾವ್ದಾದ್ರು ಇಂಟೀಜರ್ಸ್ ಇದಾವ? ಯಾವೂ ಇಲ್ಲ. -2 ಮತ್ತೆ -3 ನಡ್ಬರ್ಕ್ ಯಾವುದು ಬರೋದಿಲ್ಲ, ಇದನ್ನ ಎಂಟಿ ಆಯ್ತು. ಇನ್ನು ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ ನೋಡಿ, x² = 2 ಇದೆ, ಆಮೇಲೆ x = ಮಾಡಿದ್ರೆ +or-2 ಬರುತ್ತೆ. ಅಂದ್ರೆ ನಿಮ್ದು ಸೆಟ್ ಏನಾಯ್ತು, +2 ಒಂದಾಯ್ತು, -2 ಒಂದಾಯ್ತು. ಇದು ರಿಯಲ್ ನಂಬರ್ ಇದೆ. ಓಕೆ, ಅಂದ್ರೆ ಎರಡು ರಿಸಲ್ಟ್. ಇದಂತೂ ಎಂಟಿ ಸೆಟ್ ಆಗಿಲ್ಲ, ಅಂದ್ರೆ ಆಪ್ಷನ್ ಡಿ ಅನ್ನೋದಿಲ್ಲಿ ರೈಟ್ ಆನ್ಸರ್ ಆಗಿದೆ ಸ್ಟೂಡೆಂಟ್ಸ್. ಓಕೆ, ಸೊ ಯಾರೆಲ್ಲ ಆಪ್ಷನ್ ಡಿ ಅಂತ ಮಾಡಿದ್ದೀರಾ ನೋಡಿ, ಅವ್ರದ್ದು ಇದು ಆಪ್ಷನ್ ರೈಟ್ ಆಗಿರುತ್ತೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಇದು ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಕಮಾನ್ ಫಾಸ್ಟ್, ಕಮಾನ್ ಫ್ರೆಂಡ್ಸ್. ಎಸ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 10 ಒಂದು ಉಳಿತಲ್ಲ. ಓಕೆ, ಇದೊಂದು ಡಿಸ್ಕಷನ್ ಮಾಡಿ ಬಿಡೋಣ. ಓಕೆ, ಸೊ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಫೈನೈಟ್ ಸೆಟ್ ಅಂತ ಕೇಳ್ತಾ ಇದ್ದಾರೆ. ಕಮಾನ್ ಫ್ರೆಂಡ್ಸ್, ಫೈನೈಟ್ ಸೆಟ್ ಅಂದ್ರೆ ಯಾವುದು ಫೈನೈಟ್ ಸೆಟ್ ಆಗಿದೆ? ಚೆಕ್ ಮಾಡಿ. ಕೊಟ್ಟಿರುವಂಥ ಆಪ್ಷನಲ್ಲಿ ಯಾವುದು ಫೈನೈಟ್ ಸೆಟ್ ಆಗಿದೆ? ಎ ಅನ್ನೋದೇನು ಕೊಟ್ಟಿದ್ದಾರೆ, ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ ಅಂತಿದೆ. ರ್ಯಾಷನಲ್ ನಂಬರ್ ಕ್ಯೂ ಕೊಟ್ಟಿದ್ದಾರೆ, ನಂಬರ್ ಆಫ್ ಡೇಸ್ ಕೊಟ್ಟಿದ್ದಾರೆ ಇನ್ ಅ ವೀಕ್, ಆಮೇಲೆ ಲಾಸ್ಟ್ ಸೆಟ್ ಆಫ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂತ ಕೊಟ್ಟಿದ್ದಾರೆ.
ಆಪ್ಷನ್ ಸಿ ಅಂತ ಜಾಸ್ತಿ ಜನ ಮಾಡ್ತಾ ಇದ್ದಾರೆ. ಆಪ್ಷನ್ ಎ ಇಟ್ಸ್ ನಾಟ್ ಅ ಫೈನೈಟ್. ಫೈನೈಟ್ ಅಂದರೆ ಏನಾಗಿರಬೇಕು, ಅಲ್ಲಿ ಕೌಂಟೇಬಲ್ ನಂಬರ್ಸ್ಗಳು ಇರಬೇಕು. ಓಕೆನಾ. ಸೊ ಈ ನ್ಯಾಚುರಲ್ ನಂಬರ್ಸ್ನ ನಾವು ಬರೀತಾ ಹೋದರೆ ಎಲ್ಲಿಂದ 1 2 3 ಸೊ ಒನ್ ಇದು ಇನ್ಫಿನಿಟಿ ಇದೆ. ಸೊ ಇದನ್ನು ರ್ಯಾಷನಲ್ ನಂಬರ್ಸ್ ಇನ್ಫಿನಿಟಿ ಇದೆ. ಬಟ್ ಇಲ್ಲಿ ಏನಿದೆ ನೋಡಿ, ನಂಬರ್ ಆಫ್ ಡೇಸ್ ಇನ್ ಅ ವೀಕ್, ಇದನ್ನು ನಾವು ಈಸಿಯಾಗಿ ಕೌಂಟ್ ಮಾಡ್ಬೋದಲ್ವಾ. ಓಕೆ. ಸೊ ಡೇಸ್ ಯಾವ ಇದಾವೆ, ಮಂಡೇ ಟ್ಯೂಸ್ಡೇ, ಇದನ್ನು ಟೋಟಲ್ ಆಗಿ ನಾವು ಕೌಂಟ್ ಮಾಡ್ಬೋದು. ಹಾಗಾಗಿ ಇದು ಫೈನೈಟ್ ಆಗಿದೆ, ಆಪ್ಷನ್ ಸಿ. ಮತ್ತು ಇದನ್ನು ಒಂದು ಪ್ಲೇನಲ್ಲಿ ಸಾಕಷ್ಟು ಸರ್ಕಲ್ಗಳನ್ನು ತಗೊಳ್ಬೋದು ನಾವು ಒಂದೇ ಸೆಂಟರ್ನ ಇಟ್ಕೊಂಡು. ಹಾಗಾಗಿ ಇದು ಇನ್ಫೈನೈಟ್ ಆಗುತ್ತೆ. ಅಂದರೆ ಇವೆಲ್ಲನೂ ರಾಂಗ್ ಆಗಿದೆ. ಕರೆಕ್ಟ್ ಆಗಿರೋದು ಆಪ್ಷನ್ ಸಿ ಅನ್ನೋದು. ಓಕೆ. ಇದು ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ಫ್ರೆಂಡ್ಸ್. ಸೊ 12 ಏನಿದೆ ನೋಡಿ, ಇದು ಕೂಡ ಅದೇ ಥರನಾಗಿದೆ. ಇಲ್ಲಿ ಇನ್ಫೈನೈಟ್ ಸೆಟ್ನ ಮಾರ್ಕ್ ಮಾಡಬೇಕು. ಸೊ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಇದು ಕೂಡ ಸಿಂಪಲ್ ಆಗಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಇನ್ಫೈನೈಟ್ ಅಂತ ಕೇಳಿದ್ದಾರೆ. ಇಲ್ಲಿ ಇನ್ಫೈನೈಟ್ ಸೆಟ್ ಯಾವುದಾಗುತ್ತೆ ಇದರಲ್ಲಿ, ಅದನ್ನ ಅಬ್ಸರ್ವ್ ಮಾಡಿ ಫಾಸ್ಟ್. ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಫ್ರೆಂಡ್ಸ್, ಕಮಾನ್ ಫಾಸ್ಟ್. ಅಗೇನ್ ಎ ಆಪ್ಷನ್ನ ಮೆಸೇಜ್ ಮಾಡ್ತಾ ಇದ್ದಾರೆ. ಲೆಟ್ ಅಸ್ ಚೆಕ್. ಇದು ಆಲ್ ಆಫ್ ದೀಸ್ ಅಂತ ಇದಂತೂ ಟೋಟಲಿ ರಾಂಗ್ ಆನ್ಸರ್ ಆಗಿರುತ್ತೆ. ಏನಿದೆ ಇಲ್ಲಿ, ಎಕ್ಸ್ ಇಸ್ ಲೆಸ್ ದ್ಯಾನ್ 200. ಓಕೆ, ಇದನ್ನ ಫೈನೈಟ್ ಆಗುತ್ತೆ. ಯಾಕಂದ್ರೆ ಎಕ್ಸ್ ಇಸ್ ಲೆಸ್ ದ್ಯಾನ್ ನ್ಯಾಚುರಲ್ ನಂಬರ್ ಇದೆ. ನ್ಯಾಚುರಲ್ ನಂಬರ್ ಸ್ಟಾರ್ಟ್ ಆಗೋದು ಎಲ್ಲಿಂದ, 1 ಇಂದ ಸ್ಟಾರ್ಟ್ ಆಗುತ್ತೆ. 1 2 3 4 ಎಲ್ಲಿ ತನಕ ತಗೋ ಅಂತ ಹೇಳಿದ್ರು. 200 ಲೆಸ್ಸರ್ ದ್ಯಾನ್ ಅಂದರೆ ಎಷ್ಟಾಗುತ್ತೆ, 199 ಆಗುತ್ತೆ. ಅಲ್ಲಿ ತನಕ ನಾವು ಇದನ್ನ ಕೌಂಟ್ ಮಾಡ್ಬೋದಲ್ವಾ. ಸೊ ಹಾಗಾಗಿ ಇದು ಫೈನೈಟ್ ಸೆಟ್ ಆಗುತ್ತೆ. ಅವ್ರು ಕೇಳಿರೋದು ಇನ್ಫೈನೈಟ್ ಸೆಟ್, ಅಂದರೆ ಇದು ಕೂಡ ರಾಂಗ್ ಆಯಿತು. ಇನ್ನು ಸೆಟ್ ಆಫ್ ಲೆಟರ್ಸ್ ಇಂಗ್ಲೀಷ್ ಆಲ್ಫಾಬೆಟ್ಸ್ ರಿಸಲ್ಟ್ನ ಕನೆಕ್ಟ್ ಮಾಡೋದು, ಇದಂತೂ ಈಸಿಯಾಗಿ ನಾವು ಕೌಂಟ್ ಮಾಡ್ಬೋದು. 26 ಇದಾವೆ. ಓಕೆ. ಸೊ ಹಾಗಾಗಿ ಇದು ಕೂಡ ಫೈನೈಟ್ ಆಗುತ್ತೆ. ಇಲ್ಲಿ ಏನಿದೆ ನೋಡಿ, ಒಂದು ಪ್ಲೇನಲ್ಲಿ ಒಂದೇ ಸರ್ಕಲ್ನ ನಾವು ಡ್ರಾ ಮಾಡುವಂಥ ಸಾಕಷ್ಟು ಸರ್ಕಲ್ಗಳನ್ನ ಇಲ್ಲಿ ಡ್ರಾ ಮಾಡ್ತಾ ಹೋಗಬಹುದು. ಒಂದೇ ಒಂದು ಸರ್ಕಲ್, ಒಂದು ಪಾಯಿಂಟಿಂದ, ಸೆಂಟರ್ ಪಾಯಿಂಟಿಂದ ಒಂದು ಪ್ಲೇನಲ್ಲಿ. ಅಂದರೆ ಇದು ಇನ್ಫೈನೈಟ್ ಸರ್ಕಲ್ಸ್ ಜಾಯಿನ್ ಮಾಡ್ಬೋದು. ಹಾಗಾಗಿ ಇದು ಏನಾಗುತ್ತೆ, ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಸ್ಟೂಡೆಂಟ್ಸ್. ನೆಕ್ಸ್ಟ್ ಒನ್. ಸೊ ಇದು ಮತ್ತೆ ಫೈನೈಟ್ ಇದೆ. ಸೊ ನಾನು ಸ್ವಲ್ಪ ಡಿಫ್ರೆಂಟ್ ಕ್ವಶನ್ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಓಕೆ, ಇದು ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಈಕ್ವಲ್ ಸೆಟ್ ಅಂತ ಇದೆ. ಈಕ್ವಲ್ ಸೆಟ್ ಯಾವುದಾಗಿದೆ ಇದರಲ್ಲಿ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಿ, ಅದಕ್ಕೆ ಮಾರ್ಕ್ ಮಾಡಿ. ಇಲ್ಲಿ ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ. ಓಕೆ, ಫಾಸ್ಟ್ ಆಗಿ ಇಲ್ಲಿ ಎಲ್ಲ ಆಪ್ಷನ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ಚೆಕ್ ಮಾಡಿಬಿಟ್ಟು ಆನ್ಸರ್ ಮಾಡಿ. ಕಮಾನ್ ಫ್ರೆಂಡ್ಸ್, ಫಾಸ್ಟ್. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್. ಈಕ್ವಲ್ ಸೆಟ್ ಅಂತಂದ್ರೆ ಏನು, ಎರಡೂ ಕಡೆ ಇರುವಂಥ ಎಲಿಮೆಂಟ್ಸ್ಗಳು ಸೇಮ್ ಆಗಿರಬೇಕು. ಕೆಲವೊಂದು ಸ್ಟೂಡೆಂಟ್ಸ್ ಬಿ ಅಂತ ಆಪ್ಷನ್ ಮಾಡ್ತಾ ಇದ್ದಾರೆ, ಡಿ ಅಂತ ಮಾಡ್ತಾ ಇದ್ದಾರೆ. ಡಿ ಅಂದ್ರೆ ಟೋಟಲಿ ರಾಂಗ್ ಆನ್ಸರ್. ಸಿ ಹೇಗಾಗುತ್ತೆ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. 15 ಮಲ್ಟಿಪಲ್ ಆಗುತ್ತಾ 10ಗೆ? ಈಕ್ವಲ್ ಸೆಟ್ ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೆ ಹಿಂದಿನ ಕ್ಲಾಸಲ್ಲಿ, ಹೌದಾ? ಓಕೆ ನೋಡಿ, ಸೊ ಯಾರೆಲ್ಲ ಆನ್ಸರ್ ಮಾಡಿದ್ದೀರಾ, ಆಪ್ಷನ್ ಎ ಅನ್ನೋದು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಯಾಕೆ ರೈಟ್ ಆನ್ಸರ್ ಆಗುತ್ತೆ ಅಂದರೆ, ಇಲ್ಲಿ ಇರುವಂಥ ಎಲಿಮೆಂಟ್ಸ್ಗಳು ಇಲ್ಲಿನೂ ಇರಬೇಕು ಅಂತ ಹೇಳಿದ್ದೆ ನಾನು. ಆಗ ಮಾತ್ರ ನಾವೇನಂತ ಹೇಳಕ್ ಬರುತ್ತೆ, ಎ ಈಸ್ ಈಕ್ವಲ್ಸ್ ಟು ಬಿ. ಇಲ್ಲಿ ಎ ಇದೆನಾ, ಓಕೆ, ಇಲ್ಲಿನೂ ಎ ಇದೆ. ಅದು ಎಲ್ಲಿ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎರಡೂ ಕಡೆ ಎ ಇರಬೇಕು. ಬಿ ಇದೆ, ಓಕೆ, ಇಲ್ಲಿ ಬಿ ಇದೆ, ಸಿ ಇದೆ, ಡಿ ಇದೆ, ಓಕೆ, ಇಲ್ಲಿ ಬಿ ಸಿ ಡಿ ಇದೆ. ಅಂದರೆ ಎರಡು ಈಕ್ವಲ್ ಆಗಿದೆ, ಆಗ ನಾವು ಹೇಳ್ಬೋದು ಎ ಈಸ್ ಈಕ್ವಲ್ಸ್ ಟು ಬಿ. ಇಲ್ಲಿ ಏನಾಗಿದೆ ನೋಡಿ, ಇಲ್ಲಿ 12 ಇದೆ, ಇಲ್ಲಿ 12 ಇದೆನಾ, ಇಲ್ಲ, ಇಲ್ಲಿ 18 ಇದೆ. ಸೊ ಹಾಗಾಗಿ ಇವೆರಡು ಈಕ್ವಲ್ ಆಗೋದಿಲ್ಲ. ಎ ಈಸ್ ನಾಟ್ ಈಕ್ವಲ್ಸ್ ಟು ಬಿ ಆಗುತ್ತೆ. ಇಲ್ಲೇನಿದೆ, ಎಕ್ಸ್ ಇಸ್ ಅ ಮಲ್ಟಿಪಲ್ ಆಫ್ 10. ಇದು ಮಲ್ಟಿಪಲ್ ಆಫ್ 10 ಆಗುತ್ತಾ, ಆಗೋದಿಲ್ಲ. ಆಮೇಲೆ ಇದು ಇನ್ಫೈನೈಟ್ಲಿ ಇದೆ, ಕರೆಕ್ಟಾ? ಸೊ ಹಾಗಾಗಿ ಇವೆರಡು ರಿಸಲ್ಟ್ಸ್ಗಳು ಏನಾಗಿದ್ದಾವೆ, ಈಕ್ವಲ್ ಸೆಟ್ ಆಗೋದಿಲ್ಲ. ಹಾಗಾಗಿ ಇದು ಕೂಡ ಎ ಈಸ್ ನಾಟ್ ಈಕ್ವಲ್ಸ್ ಟು ಬಿ ಇದೆ. ಅಂದ್ರೆ ಇದು ರಾಂಗ್ ಆಯ್ತು, ಇವೆಲ್ಲಾನು ರಾಂಗ್ ಆಗಿದೆ. ಸೊ ಕರೆಕ್ಟ್ ಆಗಿರೋದು ಆಪ್ಷನ್ ಎ ಮಾತ್ರ. ಓಕೆ, ಸೊ ಯಾರೆಲ್ಲ ಎ ಆಪ್ಷನ್ ಮಾಡಿದ್ರೆ ಅವರೆಲ್ಲರದ್ದು ಕರೆಕ್ಟ್ ಆನ್ಸರ್ ಅಂತ ಅನ್ಕೊಳ್ಳಿ. ಸೊ ಹಾಗೆ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ಸ್ಟೂಡೆಂಟ್, ಕಮಾನ್ ಫಾಸ್ಟ್. ಸೊ ಇನ್ನು ಯಾರು ಜಾಯಿನ್ ಆಗಿಲ್ಲ, ಸೆಂಡ್ ಮಾಡಿ, ಲಿಂಕ್ನ ಶೇರ್ ಮಾಡಿ ಅವ್ರಿಗೆ. ಹಾಗೆ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಕಮಾನ್ ಫಾಸ್ಟ್. ಓಕೆ, ನೆಕ್ಸ್ಟ್ 16th ಕ್ವಶನ್ ನೋಡಿ. 16th ಒನ್ ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಸೆಟ್ಸ್ ಆರ್ ಈಕ್ವಲ್. ಓಕೆ, ಇಲ್ಲಿ ಎ ಬಿ ಸಿ ಡಿ ಅಂತ ಹೇಳಿ 4 ಸೆಟ್ಗಳನ್ನ ಕೊಟ್ಟಿದ್ದಾರೆ. ಸೊ ಕೆಳಗಡೆ ಕೊಟ್ಟಿರುವಂಥ ಯಾವುದು ಆಪ್ಷನ್ ಕರೆಕ್ಟ್ ಇದೆ? ಎ ಸಿ ಡಿ ಅನ್ನೋದು ಸೆಟ್ ಈಕ್ವಲ್ ಇದೆನಾ, ಅಥವಾ ಎ ಬಿ ಡಿ ಅನ್ನೋದು ಈಕ್ವಲ್ ಇದೆನಾ? ಸೊ ಯಾವುದು ಈಕ್ವಲ್ ಆಗಿದೆ ಅಂತ ನೀವು ಇಲ್ಲಿ ಚೆಕ್ ಮಾಡಬೇಕು ಸ್ಟೂಡೆಂಟ್ಸ್. ಕಮಾನ್ ಫಾಸ್ಟ್. ಅಂದರೆ ಯಾವುದು ರಿಸಲ್ಟ್ ಕೊಟ್ಟಿದ್ದಾರಲ್ಲ, ಸೆಟ್ ಬಿಲ್ಡರ್ ಫಾರ್ಮ್ ಇದ್ದದನ್ನ ರೋಸ್ಟರ್ ಫಾರ್ಮ್ಗೆ ಕನ್ವರ್ಟ್ ಮಾಡಿ ಬರ್ಕೊಳ್ಳಿ. ಸೊ ಇದ್ರದ್ದು ಆನ್ಸರ್ ಏನಾಗುತ್ತೆ ಇಲ್ಲಿ ಬರ್ಕೊಳ್ಳಿ.
ಇದ್ರದ್ದು ಬರೀರಿ, ಎಲ್ಲಾನು ಬರೆದ್ಬಿಟ್ಟು ಅದಾದ್ಮೇಲೆ ಚೆಕ್ ಮಾಡಿ, ನಿಮಗೆ ಆನ್ಸರ್ ಗೊತ್ತಾಗುತ್ತೆ ಫಾಸ್ಟ್. ಕಮಾನ್ ಫ್ರೆಂಡ್ಸ್, ಫಾಸ್ಟ್, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಆನ್ಸರ್ ಮಾಡಿ. ಫಸ್ಟ್ ಎ ಅನ್ನೋದು ಏನು ಕಂಡೀಷನ್ ಇದೆ, ಎಕ್ಸ್ ಇಸ್ ಬಿಲಾಂಗ್ಸ್ ಟು ಎನ್ ಅಂತ ಇದೆ. ಎಕ್ಸ್ ಇಸ್ ಲೆಸ್ ದ್ಯಾನ್ 3, ಎಕ್ಸ್ ಇಸ್ ಲೆಸ್ ದ್ಯಾನ್ 3 ಅಂದರೆ ಸೊ ಯಾವೆಲ್ಲ ಎಲಿಮೆಂಟ್ಸ್ ನಂಬರ್ಸ್ಗಳು ಬರುತ್ತೆ ಅದನ್ನ ಬರೀರಿ. ಅದಾದ್ಮೇಲೆ ಇಲ್ಲಿ ಇವಂತೂ ಆಲ್ರೆಡಿ ರೋಸ್ಟರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಲಾಸ್ಟ್ ಒಂದಿದೆ, ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಅಂಡ್ ಎಕ್ಸ್ ಇಸ್ ಅನ್ ಆಡ್ ನಂಬರ್ ಅಂತ ತಗೋಬೇಕು, ಅದದ್ದು ರಿಸಲ್ಟ್ನ ಬರಿ ಅಂತ ಹೇಳಿದ್ದಾರೆ ಇಲ್ಲಿ. ಆವಾಗ ನೀವು ಚೆಕ್ ಮಾಡ್ಕೋಬೇಕು. ಕಮಾನ್ ಫ್ರೆಂಡ್, ಫಾಸ್ಟ್. ಓಕೆ, ಮ್ಯಾಕ್ಸಿಮಮ್ ಆನ್ಸರ್ಸು ಸಿ, ಬಿ ಅಂತ ಬರ್ತಾ ಇದೆ. ಕೆಲವು ಜನ ಸಿ ಅಂತ ಮಾಡ್ತಾ ಇದ್ದಾರೆ. ಸೊ ಕರೆಕ್ಟ್ ಆಗಿರುವಂಥ ಆಪ್ಷನ್ನು ಯಾವುದಾಗಿದೆಯಪ್ಪ ಅಂದರೆ ಬಿ ಆಪ್ಷನ್ ಆಗಿದೆ. ಯಾಕಂತ ನೋಡಿ, ಇವಾಗ ಇದು ಕಂಡೀಷನ್ ಏನಿದೆ, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಇಸ್ ಅ ಬಿಲಾಂಗ್ಸ್ ಟು ಎನ್ ಇದೆ. ಎಕ್ಸ್ ಇಸ್ ಲೆಸ್ ದ್ಯಾನ್ 3 ಅಂದರೆ 3 ಅಂತೂ ತೊಗೊಳಕ್ಕಾಗೋದಿಲ್ಲ. ಸೊ ಸ್ಟಾರ್ಟ್ ಆಗೋದು ನ್ಯಾಚುರಲ್ ನಂಬರ್ 1 ಮತ್ತು 2, 3 ತೊಗೊಳಕ್ಕೆ ಬರಲ್ಲ, ಯಾಕಂದ್ರೆ ಲೆಸ್ ದ್ಯಾನ್ ಅಷ್ಟೇ ಇರೋದು. ಈಕ್ವಸ್ಟ್ ಇದ್ರೆ ಆಗ ಕನ್ಸಿಡರ್ ಮಾಡಕ್ಕೆ ಬರ್ತಿತ್ತು. ಸೊ ಇವಾಗ ಎ ಸೆಟ್ ಏನಾಯಿತು, 1,2, ಬಿನೂ 1,2 ಇದೆ, ಇದೂ 1,2 ಇದೆ. ಸೊ ಇದೊಂದಿಲ್ಲಿದೆ, ಇಲ್ಲೇನಿದೆ ನೋಡಿ, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಬಿಲಾಂಗ್ಸ್ ಟು ಎನ್, ಅದಾದ್ಮೇಲೆ ಎಕ್ಸ್ ಈಸ್ ಅ ಆಡ್ ನಂಬರ್. ಸೊ ಆಡ್ ನಂಬರ್ನ ನಾವಿಲ್ಲಿ ತಗೊಳ್ಬೇಕು. ಸೊ ಯಾವೆಲ್ಲ ಆಡ್ ನಂಬರ್ ಇದೆ, ಎಕ್ಸ್ ಲೆಸ್ ದ್ಯಾನ್ 5ನ ಬರಿತಾ ಹೋದ್ರೆ 1 ಅನ್ನೋದು ಒಂದು ಆಡ್ ನಂಬರ್ ಇದೆ, ಕರೆಕ್ಟಾ? ಅದಾದ್ಮೇಲೆ 3 ಅನ್ನೋದು ಒಂದು ಆಡ್ ನಂಬರು, 5ನ ನಾವು ತಗೊಳ್ಳಿಕ್ಕೆ ಬರೋದಿಲ್ಲ, 1 ಮತ್ತೆ 3 ಆಯಿತು, ಕರೆಕ್ಟಾ? ಅದಾದ್ಮೇಲೆ ನೆಕ್ಸ್ಟ್, ಸೊ ಇದರಲ್ಲಿ ನೋಡಿ ಇವೆರಡು ರಿಸಲ್ಟಲ್ಲಿ ಇ ಒಂದು ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಎಫ್ ಒಂದು ಕೊಟ್ಟಿದ್ದಾರೆ. ಇ ಅನ್ನೋದೇನಿದೆ, ಇ ಮತ್ತೆ ಎಫ್ ರಿಸಲ್ಟ್ನ, ಇ ಅಲ್ಲಿ ಏನಿದೆ 1, 2, 1, 1 ಎಷ್ಟೇ ಸತಿ ಬರೆದ್ರು ಅದ್ರ ರಿಸಲ್ಟ್ನ ನಾವು ಏನಂತ ಕನ್ಸಿಡರ್ ಮಾಡ್ಬೇಕಂದ್ರೆ 1, 2ನೇ ಇರುತ್ತೆ. ನೀವು 2 ಸತಿ ಬರೀರಿ, 3 ಸತಿ ಬರೀರಿ, ಅದು ಇಂಪಾರ್ಟೆಂಟ್ ಅಲ್ಲ. ಸೊ ಅದರಲ್ಲಿ ಕನ್ಸಿಡರ್ ಆಗೋದು 1 ಸತಿ ಮಾತ್ರ. ಅಂದರೆ ಈ ಕೂಡ ಏನಾಯ್ತು, 1,2 ಆಯಿತು. ಓಕೆ, ಇಲ್ಲಿ ಈಕ್ವಲ್ ಆಗುವಂಥ ಯಾವ ಸೆಟ್ ಆಗ್ತಾವ ಅಂದರೆ ಸಿ ಮತ್ತೆ ಡಿ ಎರಡು ಈಕ್ವಲ್ಗಳು ಇದಾವೆ, ಬಟ್ ಅದರಲ್ಲಿ ಆಪ್ಷನ್ಸ್ ಅಲ್ಲಿ ಇಲ್ಲ. ಬಟ್ 3 ರಿಸಲ್ಟ್ಸ್ ಈಕ್ವಲ್ ಆಗುವಂತ ತಗೋಬೇಕಾಗಿರೋದು ನಾವು ಇವಾಗ. ಓಕೆ, ಅಂದ್ರೆ ಯಾವ್ದು ರಿಸಲ್ಟ್ ಆಗತ್ತಪ್ಪ ಅಂದ್ರೆ ಇವಾಗ ಸ್ವಲ್ಪ ನೋಡಿ, ನಾನು ಕಲರ್ ಚೇಂಜ್ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟು ಆಪ್ಷನ್ನು ಅಲ್ಲಿ ಏನು ಈಕ್ವಲ್ ಆಗಿದೆನಾ, ಸೊ ಎ ಸೆಟ್ ಈಕ್ವಲ್ ಇದೆ, ಆಮೇಲೆ ಈ ಸೆಟ್ನು ಸೇಮ್ ಇದೆ, ಅದಾದ್ಮೇಲೆ ಬಿ ಸೆಟ್ಟು ಸೇಮ್ ಇದೆ. ಅಂದ್ರೆ ಈ 3 ರಿಸಲ್ಟ್ಸ್ ಈಕ್ವಲ್ ಆಗಿದೆ ಅಂದ್ರೆ ಎ ಈಸ್ ಈಕ್ವಲ್ಸ್ ಟು ಬಿ ಈಸ್ ಈಕ್ವಲ್ಸ್ ಟು ಇ. ಇದು ನಿಮ್ದು ರೈಟ್ ಆನ್ಸರ್ ಆಗಿದೆ. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ ಫ್ರೆಂಡ್ಸ್? ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಎಲ್ಲರೂ ಒಂದ್ಸತಿ ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಮೆಸೇಜ್ ಮಾಡಿ. ಕಮಾನ್ ಫಾಸ್ಟ್. ಸೊ ಎಲ್ಲರೂ ಒಂದ್ಸತಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ ಫ್ರೆಂಡ್ಸ್, ಕಮಾನ್ ಫಾಸ್ಟ್ ಆಗಿ. ಎಸ್, ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಕ್ವಶನ್ ನಂಬರ್ ವೇಟ್ 17. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಓನ್ಲಿ ಒನ್ ಸಬ್ಸೆಟ್ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ಅದರದ್ದೇ ಕ್ವಶನ್ ಇಲ್ಲಿ ಕೊಟ್ಟಿರೋದು. ವಿಚ್ ಆಫ್ ದ, ಇಲ್ಲಿ ತಳಗಡೆ ಕೊಟ್ಟಿದಾರಲ್ಲ, ಯಾವುದಕ್ಕೆ ಒಂದೇ ಒಂದು ಸಬ್ಸೆಟ್ ಇದೆ ಅದನ್ನ ನೀವು ಇಲ್ಲಿ ಮಾರ್ಕ್ ಮಾಡಬೇಕು. ಎ ಆ, ಬಿ ಆ, ಸಿ ಆ, ಡಿ ಆ. ಕಮಾನ್ ಫ್ರೆಂಡ್, ಫಾಸ್ಟ್, ಕೇರ್ಫುಲ್ ಅಬ್ಸರ್ವ್ ಮಾಡಿ. ಕಮಾನ್ ಫಾಸ್ಟ್. ಓಕೆ, ಇದರಲ್ಲಿ ಏನಿದೆ ಅಂದ್ರೆ ಒನ್ ಸಬ್ಸೆಟ್ ಅಂತ ಇದೆ. ಓಕೆ, ಇದು ಎಂಟಿ ಸೆಟ್, ಇದು 4 ಅನ್ನೋದು ಒಂದು ಸೆಟ್ ಆಗಿರುತ್ತೆ. ಸೊ ಇಲ್ಲಿ ಎಷ್ಟು ಎಲಿಮೆಂಟ್ಗಳಿದಾವೆ, 1 ಎಲಿಮೆಂಟ್ ಇದೆ. ಎಲಿಮೆಂಟ್ನ ನಾವು ಡಿಸ್ಕಷನ್ ಮಾಡ್ತಾ ಹೋದ್ರೆ 1 ಎಲಿಮೆಂಟ್ ಇದೆ. ಇಲ್ಲಿ ಎಷ್ಟಿದೆ, 2 ಎಲಿಮೆಂಟ್ಸ್ಗಳಿದಾವೆ. ಇಲ್ಲಿ ಎಷ್ಟಿದೆ, ಇಲ್ಲಿನೂ 1 ಎಲಿಮೆಂಟ್ ಇದೆ. ಸೊ ಇದಕ್ಕೆ ನಾವು ಫಾರ್ಮುಲಾನ ಅಪ್ಲೈ ಮಾಡಿದ್ರೆ ಏನಿದೆ, ನಂಬರ್ ಆಫ್ ಸಬ್ಸೆಟ್ನ ಕೌಂಟ್ ಮಾಡೋದು 2n ಅಂತ ಇದೆ. ಸೊ 2:1 ಹಾಕಿದ್ರೆ ಆಗೇನಾಗುತ್ತೆ, 2 ಆಗುತ್ತೆ. ಅಂದ್ರೆ 2 ಇಲ್ಲಿ ಸಬ್ಸೆಟ್ಗಳಾಗತ್ತೆ. ಸೊ ಇಲ್ಲಿ ನೋಡಿ 2n ಎಷ್ಟಿದೆ, 2 ಇದೆ, ಅಂದ್ರೆ ಇದ್ರದ್ದು ಸಬ್ಸೆಟ್ 4 ಆಗುತ್ತೆ. ಮತ್ತೆ ಇಲ್ಲಿನೂ ಇದ್ರದ್ದು ಸಬ್ಸೆಟ್ 2 ಆಗುತ್ತೆ. ಬಟ್ ಇಲ್ಲಿ ಏನಿದೆ ನೋಡಿ, n ಎಷ್ಟು ಎಲಿಮೆಂಟ್ ಇದೆ, ಎಂಟಿ ಸೆಟ್ ಅಲ್ಲಿ ಎಷ್ಟಿರುತ್ತೆ, 0 ಎಲಿಮೆಂಟ್ಸ್ ಇದೆ. ಆಗ 2:0 ಮಾಡಿದಾಗ ಎಷ್ಟು ಬರುತ್ತೆ ಆನ್ಸರ್, 1 ಬರುತ್ತಾ?
ಓಕೆ. ಸೊ ಅದು ಯಾವುದು ಒನ್ ಅಂದರೆ ಎಂಟಿ ಸೆಟ್ ಇದೆ ಸಬ್ಸೆಟ್ ಆಫ್ ಎವ್ರಿ ಸೆಟ್ನು, ಅಂದರೆ ಇದು ಇದಕ್ಕೇನು ಏನಾಗಿರುತ್ತೆ ಸಬ್ಸೆಟ್ ಆಗಿರುತ್ತೆ, ಅಂದರೆ ಆಪ್ಷನ್ ಎ ಅನ್ನೋದು ಇಲ್ಲಿ ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ಯಾರೆಲ್ಲ ಆಪ್ಷನ್ ಎ ಮಾಡಿದ್ದೀರಾ ಅವ್ರಿಗೆ ರೈಟ್ ಆನ್ಸರ್ ಆಗಿದೆ ನೋಡಿ, ಆಪ್ಷನ್ ಎ ಅನ್ನೋದು ಇಲ್ಲಿ ರೈಟ್. ಸೊ ಇದು ಯಾಕೆ ರಾಂಗ್ ಆಯಿತು, ಇದು ಯಾಕೆ ರಾಂಗ್ ಆಯ್ತು ಕ್ಲಿಯರ್ ಆಯ್ತಾ? ಇಲ್ಲಿ ಜೀರೋ ಅನ್ನೋದು ಒಂದು ಎಲಿಮೆಂಟ್ ಆಗಿರುತ್ತೆ. ಇದರದ್ದು ನಾವು ಸಬ್ಸೆಟ್ನ ಬರಿತಾ ಹೋದರೆ ಫಸ್ಟ್ಗೆ ನಾವು ಒಂದು ಎಂಟಿ ಸೆಟ್ ಬರಿಬೇಕು, ಅದಾದಮೇಲೆ ಝೀರೋ ಅನ್ನೋದು ಒಂದು ಸೆಟ್. ಸೊ ಈ ಎರಡು ರಿಸಲ್ಟ್ ಆಗಿದೆ, ಹಾಗಾಗಿ ಇಲ್ಲಿ ಎರಡು ಆನ್ಸರ್ ಬರುತ್ತೆ. ಇದ್ರದ್ದು ಕೂಡ ಅದೇ ತರನಾಗಿ ಫಸ್ಟ್ ಒಂದು ಎಂಟಿ ಸೆಟ್ ಇರುತ್ತೆ, ಅದಾದಮೇಲೆ 4 ಅನ್ನೋದು ಒಂದು ಸಬ್ಸೆಟ್ ಆಗುತ್ತೆ, ಆಗ ಇದು ಎರಡು ರಿಸಲ್ಟ್ ಆಗುತ್ತೆ. ಬಟ್ ಇಲ್ಲಿ ಒಂದೇ ರಿಸಲ್ಟ್ ಇರುತ್ತೆ. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ಇನ್ನು ನೆಕ್ಸ್ಟು, ಸೊ ಅದರದ್ದು ಎಕ್ಸ್ಪ್ಲನೇಷನ್ ಇದೆ. ಸೊ ಇದ್ರದ್ದು PDF ಫೈಲ್ನ ನಾನು ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ ನೋಡಿ, ನಿನ್ನೆ ಆಗಿರುವಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ 18th ಒನ್ ನೋಡಿ ಏನಿದೆ. ಓಕೆ, ಸೊ ಲೆಟ್ ಎ ಇಸ್ ಈಕ್ವಲ್ಸ್ ಟು 1 2 3 4 ಅಂತ ಕೊಟ್ಟಿದ್ದಾರೆ, ಬಿ ಇಸ್ ಈಕ್ವಲ್ಸ್ ಟು 2 4 6 ಇದೆ. ದೆನ್ ದ ನಂಬರ್ ಆಫ್ ಸೆಟ್ಸ್ ಸಿ, ನಂಬರ್ ಆಫ್ ಸೆಟ್ಸ್ ಸಿ ನಲ್ಲಿರುವಂಥ ಎಲಿಮೆಂಟ್ಸ್ನ ನಾವು ಫೈಂಡ್ ಮಾಡಬೇಕು ಸಚ್ ದ್ಯಾಟ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಅ ಸಬ್ಸೆಟ್ ಆಫ್ ಅ ಸಿ, ಸಬ್ಸೆಟ್ ಆಫ್ ಎ ಯೂನಿಯನ್ ಬಿ ಅಂತ ಇದೆ. ಸೊ ಇದನ್ನ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಸಿನ ನಾವು ಏನೆಲ್ಲ ತಗೊಳ್ಬಹುದು ಅದನ್ನ ನೀವು ಗೆಸ್ ಮಾಡಬೇಕಾಗಿರೋದು ಇಲ್ಲಿ. ಓಕೆ, ಈ ಸಿ ಅಲ್ಲಿರುವಂಥ ಎಲಿಮೆಂಟ್ಸ್ ಅಂದರೆ ಎಷ್ಟು ನಂಬರ್ ಆಫ್ ಪಾಸಿಬಿಲಿಟೀಸ್ ಇದಾವೆ ಸೆಟ್ನ ನಾವು ತಗೊಂಡ್ರೆ ಈ ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಇಲ್ಲಿ ಎ ಇಂಟರ್ಸೆಕ್ಷನ್ ಬಿ ಅನ್ನೋದು ಇದಕ್ಕೆ ಸಬ್ಸೆಟ್ ಆಗಿರಬೇಕು, ಅದೇ ತರನಾಗಿ ಎ ಯೂನಿಯನ್ ಬಿ ನು ತಗೊಂಡಿದ್ರು ಅದು ಕೂಡ ಇದ್ರದ್ದು ಸಬ್ಸೆಟ್ ಇದು ಆಗಿರಬೇಕು. ಈ ತರ ಇದೆ ಕಂಡೀಷನ್. ಓಕೆ, ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ ಇದೊಂದು ಕ್ವಶನ್. ಅದಾದ್ಮೇಲೆ ಆನ್ಸರ್ ಮಾಡಿ, ಕಮ್ ಆನ್ ಫಾಸ್ಟ್. ಸೊ ಇಲ್ಲಿ ಯಾವುದು ಆಪ್ಷನ್ ಕರೆಕ್ಟ್ ಆಗುತ್ತೆ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಮಾರ್ಕ್ ಮಾಡಬೇಕಾಗತ್ತೆ. ಸೊ ಅಂದ್ರೆ ಟೋಟಲ್ ಎಷ್ಟು ಸೆಟ್ಗಳನ್ನು ನಾವು ಇಲ್ಲಿ ತಗೊಳ್ಬಹುದು ಅಂತ ಗೆಸ್ ಮಾಡಿ ಸ್ಟೂಡೆಂಟ್ಸ್. ಕಮ್ ಆನ್ ಫಾಸ್ಟ್. ಫಸ್ಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಿದೆ ಅಂದ್ರೆ ಎ ಇಂಟರ್ಸೆಕ್ಷನ್ ಬಿ. ಸೊ ಎ ಇಂಟರ್ಸೆಕ್ಷನ್ ಬಿ ಎಷ್ಟು ರಿಸಲ್ಟ್ಸ್ಗಳಿದ್ದಾವೆ ಅದನ್ನ ಅಬ್ಸರ್ವ್ ಮಾಡಿ. ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಏನಾಗುತ್ತೆ, ನಾನು ಇಲ್ಲಿ ಬರಿತಾ ಇದ್ದೇನೆ ನೋಡಿ, ಎ ಇಂಟರ್ಸೆಕ್ಷನ್ ಬಿ ನ ಬರಿತಾ ಹೋದ್ರೆ ಇದರಲ್ಲಿರುವಂಥದ್ದು 2 4 ಅನ್ನೋದು ಕಾಮನ್ ಟರ್ಮ್ ಇದಾನೆ ಎರಡು ಕಡೆ. ಸೊ ಅಂದ್ರೆ ಇದು ಎ ಇಸ್ ಈಕ್ವಲ್ಸ್ ಟು 2, 4 ಆಯ್ತು. ಇನ್ನು ನೆಕ್ಸ್ಟ್ ಎ ಯೂನಿಯನ್ ಬಿ ನ ಬರಿತಾ ಹೋದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಇದೆಯಲ್ಲ ಎ ಯೂನಿಯನ್ ಬಿ. ಸೊ ಇದನ್ನ ಬರೆದ್ರೆ ಏನಾಗುತ್ತೆ, ಇಲ್ಲಿ 1 2 3 4 6 ಕರೆಕ್ಟಾ, ಇಲ್ಲಿ 6 ಒಂದಿದೆಯಲ್ಲ. ಸೊ ಹಾಗಾಗಿ ಸೊ ಇದು ಎ ಯೂನಿಯನ್ ಬಿ. ಸೊ ಈ ಎರಡರದ್ದು ರಿಸಲ್ಟ್ಸ್ಗಳು ಏನಾಗಬೇಕಂತ ಕೊಟ್ಟಿದ್ದಾರೆ ಅವರು ಅಂದ್ರೆ ಇದು ಸಬ್ಸೆಟ್ ಆಫ್ ಅ ಸಿ ಆಗಬೇಕು, ಇದು ಸಬ್ಸೆಟ್ ಆಫ್ ಅ ಸಿ ಆಗಬೇಕು. ಈ ಸಿ ಅನ್ನೋದು ಏನಾಗಬೇಕು, ಸಿ ಅನ್ನೋದು ಕೂಡ ಇದ್ರದ್ದು ಸಬ್ಸೆಟ್ ಆಗಬೇಕು, ಯಾವುದು ಯೂನಿಯನ್ದು. ಸೊ ಆ ತರ ಯಾವ್ಯಾವ ತಗೋಬಹುದು, ಫಸ್ಟ್ ಒಂದು 2, 4 ತಗೋಬೋದಾ. ನಾನು ಇಲ್ಲೊಂದು ಎಲ್ಲ ಎಕ್ಸಾಂಪಲ್ ತಗೋತಾ ಇದ್ದೀನಿ ನೋಡಿ. 2, 4 ಅಂತ ಕಂಪಲ್ಸರಿನ 2, 4 ಇದ್ರದ್ದು ಸಬ್ಸೆಟ್ ಆಗುತ್ತೆ, ಇದು ಕೂಡ ಇದ್ರದ್ದು ಸಬ್ಸೆಟ್ ಆಗುತ್ತೆ. ಓಕೆ, ಅದಾದ್ಮೇಲೆ ಇದು ಒಂದು ಎಕ್ಸಾಂಪಲ್ ಆಯ್ತು. ಅದೇ ತರನಾಗಿ 2, 4 ಆಮೇಲೆ ಇನ್ನೊಂದು ಯಾವ್ದಿದೆ ನಂಬರು 2, 4, 3 ಈ ತರನು ತಗೋಬಹುದಾ. ಯಾಕಂದ್ರೆ ಇಲ್ಲಿ ಇದೆಯಲ್ಲ ಇಂಟರ್ಸೆಕ್ಷನ್ ಆನ್ಸರ್, ಇದ್ರದ್ದು ಇದಕ್ಕೆ ಸಬ್ಸೆಟ್ ಆಗುತ್ತೆ. 2, 4 ಈಸ್ ಅ ಸಬ್ಸೆಟ್ ಆಫ್ 2, 4, 3. ಎಸ್ ಕರೆಕ್ಟ್. ಆಮೇಲೆ ಈ ರಿಸಲ್ಟ್ ಕೂಡ ಇದಕ್ಕೆ ಸಬ್ಸೆಟ್ ಆಗುತ್ತಲ್ಲ ನೋಡಿ, 1 2 3 4 6 ಇದೆ. ಓಕೆ, ಇಲ್ಲಿ ಏನಿದೆ 2, 4, 3 ತಗೊಂಡಿದ್ರ, 2 ಇದೆ 4 ಇದೆ ಅದಾದ್ಮೇಲೆ 3 ಇದೆ, ಅಂದ್ರೆ ಇದು ಸಬ್ಸೆಟ್ ಆಗ್ತಾ ಇದೆ. ಅಂದ್ರೆ ಇದು ಒಂದು ಎಕ್ಸಾಂಪಲ್, ಅಂದ್ರೆ ಇದು 1 ಆಯ್ತು, ಇದು 2 ಆಯ್ತು, ಎರಡು ಸಿಕ್ಕು. ಇದೇ ತರನಾಗಿ ಟೋಟಲ್ ಎಷ್ಟು ಎಲಿಮೆಂಟ್ಸ್ ಗಳನ್ನ ನಾವು ತಗೊಳ್ಬಹುದು ಅಂತ ಇಲ್ಲಿರುವಂತ ಕ್ವಶನ್. ಸೊ 2, 4, 3 ತಗೊಂಡಿದ್ರೆ ಅದೇ ತರನೇ ನೆಕ್ಸ್ಟ್ ನಾವು 2, 4, 6 ಕೂಡ ತಗೋಬಹುದಾ. ಸೊ ಇದು ಒಂದು ಎಕ್ಸಾಂಪಲ್ ಆಗುತ್ತೆ. ಅದೇ ತರನಾಗಿ ನೆಕ್ಸ್ಟ್ 1, 2, 4 ತಗೋಬಹುದಲ್ವಾ, 1, 2, 4. ಓಕೆ, ನೆಕ್ಸ್ಟ್ 3, 4 ಇದೇ ತರನಾಗಿ ಕೌಂಟ್ ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್, ಎಷ್ಟು ಬರುತ್ತೆ ನೋಡಿ ಫಾಸ್ಟ್ ಆಗಿ. ನಾನು ಇಲ್ಲಿ ನಿಮಗೆ ಆನ್ಸರ್ನು ಕೂಡ ತೋರಿಸ್ತೇನೆ, ಇವಾಗ ಟ್ರೈ ಮಾಡಿ. ಇವಾಗಂತೂ ಒಂದು ಐಡಿಯಾ ಕೊಟ್ಟಿದ್ದಾಗಿದೆ. ಕಮ್ ಆನ್ ಫಾಸ್ಟ್. ಎಸ್, ಸೊ ಕರೆಕ್ಟ್ ಆಗಿರುವಂಥ ಆಪ್ಷನ್ ಇಲ್ಲಿ ಸಿ ಆಗುತ್ತೆ. ಯಾಕಾಗತ್ತೆ ಅಂತ ನೋಡಿ. ಸೊ ನಾನು ನಿಮ್ಮಲ್ಲಿ ಕಂಪ್ಲೀಟ್ ಆನ್ಸರ್ನ ನಿಮಗೆ ತೋರಿಸ್ತಾ ಇದ್ದೀನಿ. ವೇಟ್. ಓಕೆ, ಸೊ ಇಲ್ಲಿದೆ ನೋಡಿ. ಇವಾಗ ಕಂಡೀಷನ್ ನಾನು ಇಲ್ಲಿ ಬರೆದಿದ್ದೀನಿ. ಎ ಇಂಟರ್ಸೆಕ್ಷನ್ ಬಿ ಆನ್ಸರ್ ಬಂದಿತ್ತು 2, 4. ಈ ಕಡೆ ಎ ಯೂನಿಯನ್ ಬಿ ಬಂದಿತ್ತು, ಇದು ರಿಸಲ್ಟು. ಅಂದ್ರೆ ಇವಾಗ ಈ ಸಿ ಪ್ಲೇಸ್ ಅಲ್ಲಿ ಏನೆಲ್ಲ ಸೆಟ್ಗಳನ್ನ ನಾವು ತಗೋಬಹುದು ಅಂದ್ರೆ ಫಸ್ಟ್ ನಾವು 2, 4 ತಗೊಂಡಿದ್ವಾ, ಅದಾದ್ಮೇಲೆ 1, 2, 4 ತಗೋಬಹುದಾ,
2 4 3 ತಗೋಬಹುದು, 2 4 6 ಇದು 3 ಸೆಟ್ ಆಯ್ತು. ಇನ್ನು 4 ಸೆಟ್ ಯಾವ್ದು ತಗೋಬಹುದು ಅಂದ್ರೆ 1 2 4 3. ಓಕೆ, ಇವಾಗ ಒಂದು ಎಕ್ಸಾಂಪಲ್ ನಾನು ಡಿಸ್ಕಷನ್ ಮಾಡೋಣ. ಈ 1 2 4 3 ಅಂತ ತಗೊಂಡಿದ್ದಾರೆ. ಇದು ಫಸ್ಟ್ನೇದಕ್ಕೆ ಯಾವ್ದಿದೆ 2 4 ಇದ್ರ ಸಬ್ಸೆಟ್ ಆಗುತ್ತಾ? ಎಸ್, ಇದ್ರದ್ದು ಸಬ್ಸೆಟ್ ಇದೆ. ಅದಾದ್ಮೇಲೆ ಇದ್ರದ್ದು ಏನಾಗಬೇಕು, ಈಗ ಯೂನಿಯನ್ದಕ್ಕೆ ಸಬ್ಸೆಟ್ ಆಗಬೇಕು. ಎಸ್, 1 2 3 4 6 ಅಂತ ಇದೆ. ಓಕೆ, ಇದಕ್ಕೆ ಕಂಪೇರ್ ಮಾಡಿ ಇದ್ರದ್ದು ಸಬ್ಸೆಟ್ ಇದೆನಾ? ಇದು ಆಗಿರೋದು ಸಿ. ಸೊ ಅಂದ್ರೆ ಇದು ಕೂಡ ಕನ್ಸಿಡರ್ ಆಗುತ್ತೆ. ಆಮೇಲೆ 3 2 4 6 ಇದು ಒಂದು ಎಕ್ಸಾಂಪಲ್. ಅದಾದ್ಮೇಲೆ 2 4 1 6 ಆಗುತ್ತೆ. 1 2 ಕಂಪ್ಲೀಟ್ ಹೋಲ್ ಸೆಟ್ ನಾವು ತಗೋಬಹುದು. ಅಂದ್ರೆ ಎಷ್ಟೇ ಎಕ್ಸಾಂಪಲ್ ಅದು ನೋಡಿ, 1 2 3 4 5 6 7 8. ಓಕೆ, 8 ಚಾನ್ಸಸ್ಗಳಾಗಿದ್ದಾವೆ. 8 ನಾವು ಚಾನ್ಸಸ್ನ ತಗೋಬಹುದಾಗಿದೆ. ಸೊ ಅಂದ್ರೆ ಯಾವ್ದು ಆಪ್ಷನ್ ಕರೆಕ್ಟ್ ಆಯ್ತು? ಆಪ್ಷನ್ ಸಿ ಅನ್ನೋದು ಇಲ್ಲಿ ರೈಟ್ ಆನ್ಸರ್ ಆಗಿದೆ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ ಸ್ಟೂಡೆಂಟ್ಸ್? ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಎಲ್ಲರೂ ಒಂದ್ಸತಿ ಆ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಕಮಾನ್ ಫಾಸ್ಟ್. ಏನಾದರೂ ಡೌಟ್ ಇದ್ರೆ ಮೆಸೇಜ್ ಕೂಡ ಮಾಡಿ. ಎಸ್, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒನ್, ಓಕೆ, ಕ್ವಶನ್ ನಂಬರ್ 19 ಸ್ವಲ್ಪ ಕ್ಲಿಯರ್ ಆಗಿ ರೀಡ್ ಮಾಡಿ ಏನಿದೆ ಅಂತ. ಸೊ ಏನ್ ಕೊಟ್ಟಿದ್ದಾರೆ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಟೂ ಫೈನೈಟ್ ಸೆಟ್ಸ್ ಎಮ್ ಅಂಡ್ ಎನ್. ಓಕೆ, ಟೂ ಫೈನೈಟ್ ಸೆಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಏನೇನಿದಾವೆ, ಎಮ್ ಅನ್ನೋದು ಒಂದು ಸೆಟ್, ಆಮೇಲೆ ಎನ್ ಅನ್ನೋದು ಒಂದು ಸೆಟ್ ಎಲಿಮೆಂಟ್ಸ್ಗಳಿದಾವೆ ರೆಸ್ಪೆಕ್ಟಿವ್ಲಿ. ದ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ದ ಫಸ್ಟ್ ಸೆಟ್ ಈಸ್ 56. ಓಕೆ, 56 ಮೋರ್ ದ್ಯಾನ್ ದ ಟೋಟಲ್ ನಂಬರ್ ಆಫ್ ಅ ಸಬ್ಸೆಟ್ ಆಫ್ ಅ ಸೆಕೆಂಡ್ ಸೆಟ್. ಫಸ್ಟ್ ಸೆಟ್ದು 56 ಮೋರ್ ದ್ಯಾನ್ ದ ಸೆಕೆಂಡ್ ಸೆಟ್ಗಿದೆ. ಅಂದ್ರೆ ಕ್ವಶನ್ ಏನ್ ಕೇಳ್ತಾರೆ, ವಾಟ್ ಆರ್ ದ ವ್ಯಾಲ್ಯೂಸ್ ಆಫ್ ಎಮ್ ಅಂಡ್ ಎನ್ ವ್ಯಾಲ್ಯೂಸ್ನ ನಾವಿಲ್ಲಿ ಫೈಂಡ್ ಮಾಡಬೇಕಾಗಿರೋದು. ಓಕೆ, ಕಂಡೀಷನ್ ಅಬ್ಸರ್ವ್ ಮಾಡಿ, ಅದ್ರ ಮೇಲೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಟೋಟಲ್ ನಂಬರ್ ಆಫ್ ಸಬ್ಸೆಟ್ನ ಫಾರ್ಮುಲಾ ಏನಿದೆ, 2n ಇದೆ. ಇದು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಇವಾಗ ಆನ್ಸರ್ ಮಾಡಿ ಸ್ಟೂಡೆಂಟ್ಸ್. ಕಮಾನ್, ಟ್ರೈ ಮಾಡಿ ಆಪ್ಷನ್ ಏನಾಗುತ್ತೆ ಅಂತ. ಇಲ್ಲ ಅಂದ್ರೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಮಾನ್. ಸೊ ಹಾಗೆ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ಸ್ಟೂಡೆಂಟ್ಸ್. ಕಮಾನ್, ಹೊಸದಾಗಿ ಯಾರು ಜಾಯ್ನ್ ಆಗಿದ್ದೀರಾ? ಫಸ್ಟ್ ಕಂಡೀಷನ್ನ ಅಬ್ಸರ್ವ್ ಮಾಡಿ. ಏನು ಹೇಳ್ತಾ ಇದ್ದಾರೆ, ಫಸ್ಟ್ ರಿಸಲ್ಟು ಮೋರ್ ದ್ಯಾನ್ 56 ಅಂದರೆ 56 ಮೋರ್ ದ್ಯಾನ್ ಅಂದರೆ ಜಾಸ್ತಿ ಇದೆ ಫಸ್ಟ್ ರಿಸಲ್ಟ್ಗಿಂತಲೂ ಸೆಕೆಂಡ್ ರಿಸಲ್ಟು. ಓಕೆ, ಸೊ ಇವಾಗ ಇದಂತೂ ಫಾರ್ಮುಲಾ ಇದೆ. ಸೊ ಇವಾಗ ನೋಡಿ ಏನಿದೆ, ಫಸ್ಟ್ ಎಮ್ ಅನ್ನೋದು ಫಸ್ಟ್ ರಿಸಲ್ಟ್, ಅದು ಫಸ್ಟ್ ಸೆಟ್ ಇದು. ಎಮ್ ಅನ್ನೋದು ನಂಬರ್ ಆಫ್ ಎಲಿಮೆಂಟ್ಸು. ಓಕೆ, ನಾನು ಇಲ್ಲಿ ಬರಿತಾ ಇದ್ದೀನಿ. ಫಸ್ಟ್ ಸೆಟ್ದು ಎಷ್ಟಿದಾವೆ, ಎಮ್ ಎಲಿಮೆಂಟ್ ಇದೆ. ಸೆಕೆಂಡ್ ಸೆಟ್ದು ಎನ್ ಎಲಿಮೆಂಟ್ಸ್ಗಳಿದಾವೆ. ಸೊ ಅಕಾರ್ಡಿಂಗ್ ಟು ಫಾರ್ಮುಲಾ ಹಚ್ಚಿದ್ರೆ ಈ ಕಂಡೀಷನ್ ಏನಿದೆ, ಫಸ್ಟ್ ಸೆಟ್ಟಲ್ಲಿರುವಂಥ ಸಬ್ಸೆಟ್ ರಿಸಲ್ಟು ಎಷ್ಟು ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ ಸೆಕೆಂಡ್ ಸೆಟ್ಗಿಂತಲೂ 56. ಅಂದರೆ 2n + 56 ಆಗುತ್ತಾ? ಓಕೆ, ಸೊ ಇವಾಗ ಇದನ್ನ ನಾವು ಈ ಥರನೂ ಬರಿಬೋದಾ, 2m - 2n = 56 ಅಂತಾನೂ ಬರಿಬೋದು. ಓಕೆ, ಇವಾಗ ಏನಿಲ್ಲ, ಸಿಂಪಲ್ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ, ಅದನ್ನ ತಗೊಂಡು ಡೈರೆಕ್ಟ್ ಆಗಿ ನಾವು ಚೆಕ್ ಮಾಡ್ಬೋದು. ಯಾವ ಥರ ಅಂದರೆ, ಫಸ್ಟ್ ಆಪ್ಷನ್ ಏನಿಷ್ಟಿದೆ, 2m = ಇವಾಗ 7 ಆಯಿತು, n = 6 ಆಯಿತು. ಅಂದರೆ 2⁻7 - 2⁻6 ಸಿಂಪ್ಲಿಫೈ ಮಾಡಿದ್ರೆ 56 ಆನ್ಸರ್ ಬರ್ತಾ ಇದ್ರೆ ಅದೇ ನಿಮ್ಮದು ರೈಟ್ ಆನ್ಸರ್ ಆಗುತ್ತೆ. ಓಕೆ, ಚೆಕ್ ಮಾಡಿ. 2⁻7 ಅಂದರೆ ಎಷ್ಟಾಗುತ್ತೆ ಸ್ಟೂಡೆಂಟ್ಸ್? ಕಮಾನ್ ಫಾಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಫಾಸ್ಟಾಗಿ. 2 × 2 × 2 × 2 ಎಷ್ಟು ಸತಿ ಮಲ್ಟಿಪ್ಲೈ ಮಾಡಬೇಕು? 7 ಟೈಮ್ ಮಲ್ಟಿಪ್ಲೈ ಮಾಡಿ. ಹಾಗೆ 6 ಟೈಮ್ ಮಲ್ಟಿಪ್ಲೈ ಮಾಡಿ ಅದ್ರ ರಿಸಲ್ಟ್ ಕೂಡ ಬರೀರಿ ಫಾಸ್ಟಾಗಿ. ಕಮಾನ್ ಫಾಸ್ಟ್. ಓಕೆ, ಸೊ ಇದು ಅಂತೂ ಕರೆಕ್ಟ್ ಆಗುತ್ತಾ ಆನ್ಸರು? ಎಷ್ಟು ಸತಿ ಮಲ್ಟಿಪ್ಲೈ ಮಾಡ್ಬೇಕಂತ ಹೇಳಿದೆ ನಾನು? ಫಸ್ಟ್ ಒನ್ನು ಎಲ್ಲ ವ್ಯಾಲ್ಯೂಸ್ ಅದೇ ತರನಾಗಿ, ಇದನ್ನು ಕೂಡ ಅದೇ ತರನಾಗಿ ಫಿಲಪ್ ಮಾಡಿ. 2⁵ - 2⁵1. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿ. ಇದನ್ನು ಕೂಡ ಅದೇ ತರನಾಗಿ ಮಾಡಿ. ಯಾವುದು ನಿಮ್ದು ಆನ್ಸರ್ 56 ಬರುತ್ತಲ್ಲ ಅದೇ ನಿಮ್ದು ರೈಟ್ ಆನ್ಸರ್ ಆಗಿರುತ್ತೆ. ಕಮಾನ್.
ಓಕೆ, ಫಸ್ಟ್ ಒನ್ ಎಷ್ಟಾಗುತ್ತೆ, 2⁻7 ಮಾಡಿದರೆ 128 ಆಗುತ್ತಾ. ಸೊ ಇದು ರಿಸಲ್ಟ್ 128, ಇದು 64 ಆಗುತ್ತೆ. ಸೊ ಎರಡು ಸಬ್ಟ್ರಾಕ್ಟ್ ಮಾಡಿದರೆ 56 ಬರುತ್ತಾ. 128 ಮೈನಸ್ 64 ಮಾಡಿ, ಅದು ಬರೋದಿಲ್ಲ. ಸೊ 54 ಆಗುತ್ತೆ ಅದು ಕೂಡ. 64 ಅಂದರೆ ಇದು ರಾಂಗ್ ಆಯಿತು, ಅಂದರೆ ಫಸ್ಟ್ ಆಪ್ಷನ್ ರಾಂಗ್ ಆಯಿತು. ಇನ್ನು ಸೆಕೆಂಡ್ ಆಪ್ಷನ್ ನೋಡಿ, 2⁻6 ಮೈನಸ್ 2⁻3. 2⁻6 ಅಂದರೆ 64, 2⁻3 ಅಂದರೆ 8 ಆಗುತ್ತೆ. ಸೊ 64 ಮೈನಸ್ 8, 64 ಮೈನಸ್ 8 ಮಾಡಿದರೆ ಎಷ್ಟು ಬರುತ್ತೆ, 56 ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿನೇ ಇಲ್ಲಿ ರೈಟ್ ಆನ್ಸರ್. ಚೆಕ್ ಮಾಡಿ ನೋಡಿ, ಇವು ಎರಡು ಕೂಡ ರಾಂಗ್ ಆಗಿರುತ್ತೆ. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ ಸ್ಟೂಡೆಂಟ್ಸ್? ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಎಲ್ಲರೂ ಒಂದ್ಸತಿ ಕಮಾನ್ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಕಮಾನ್ ಫಾಸ್ಟ್. ಎಸ್, so option B is the right answer. Next one question. Question number 20. If A is equals to, ಇಲ್ಲಿ ಕಂಡೀಷನ್ ಕೊಟ್ಟಿದ್ದಾರೆ ಏನಿದೆ ನೋಡಿ, x such that x is equals to 4n+1. ಆಮೇಲೆ n ಅನ್ನೋದು ನಾವು ಎಲ್ಲಿ ತಗೋಬೇಕು, 2 to 5 ಒಳಗಿಂದ ತಗೋಬೇಕು. ದೆನ್ ದ ನಂಬರ್ ಆಫ್ ಸಬ್ಸೆಟ್ ಆಫ್ A ಅಂತ ಕೇಳಿದ್ದಾರೆ. ಅಂದ್ರೆ ಮೊದಲಿಗೆ ನಾವು A ನ ಬರ್ಕೋಬೇಕು, ಆಮೇಲೆ ಅದರದ್ದು ಸಬ್ಸೆಟ್ನ ಫೈಂಡ್ ಮಾಡಲಿಕ್ಕೆ ಬರುತ್ತೆ. ಓಕೆ, ಕಮಾನ್ ಸ್ಟೂಡೆಂಟ್ಸ್. ಸೊ ಎನ್ ವ್ಯಾಲ್ಯೂ ಎಲ್ಲಿಂದ ತಗೋಬೇಕು, 2 ಇಂದ ಹಿಡಿದು 5 ವರೆಗೂ. ಫಾಸ್ಟ್ ಆಗಿ ಅದನ್ನ ಸಿಂಪ್ಲಿಫೈ ಮಾಡಿ. ಸಿಂಪಲ್ ಇದೆ ನೋಡಿ, 2 3 4 5 ಸಿಂಪ್ಲಿಫೈ ಮಾಡಿ, ಅದ್ರ ಮೇಲೆ ಫಿಲ್ಅಪ್ ಮಾಡಿದ್ಮೇಲೆ ಎಷ್ಟು ಆನ್ಸರ್ಸ್ಗೆ ಬರುತ್ತೆ ಅದರದ್ದು ನಾವು ಟೋಟಲ್ ನಂಬರ್ ಆಫ್ ಸಬ್ಸೆಟ್ನ ಫೈಂಡ್ ಮಾಡಬೇಕು. ಅಗೇನ್ 2n ಫಾರ್ಮುಲಾ, ಕರೆಕ್ಟಾ? ಫಾಸ್ಟ್ ಅಗೇನ್ ಆನ್ಸರ್ನ ಸೆಂಡ್ ಮಾಡಿ ಸ್ಟೂಡೆಂಟ್ಸ್. ಕಮಾನ್ ಫಾಸ್ಟ್, ಇನ್ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಎಷ್ಟಾಗುತ್ತೆ ಆನ್ಸರ್. ಎಸ್, ಎ ಬಿ ಅಂತ ಬರ್ತಾ ಇದೆ, ಡಿ ಅಂತ ಮಾಡ್ತಾ ಇದ್ದಾರೆ. ಎಸ್, ಸಿ ಆನ್ಸರ್, ಡಿ ಜಾಸ್ತಿ ಕಾಣಿಸ್ತಾ ಇದೆ. ಓಕೆ, ಕಮಾನ್ ಫ್ರೆಂಡ್ ಫಾಸ್ಟ್. ಓಕೆ, ನಾವು ಇಲ್ಲಿ n2 ವ್ಯಾಲ್ಯೂನ ಹಾಕಿದ್ರೆ ಎಷ್ಟಾಗುತ್ತೆ ನೋಡಿ, 4 × 2 + 1, 4 × 2 ಅಂದರೆ 8, 8 + 1 9, ಅಂದರೆ ಫಸ್ಟ್ ಒನ್ ನಂಬರ್ ಆಯಿತು 9. ನೆಕ್ಸ್ಟ್ n = 3 ಹಾಕಿ, 3 ಹಾಕಿದರೆ 4 × 3 12, 12 + 1 13 ಆಗುತ್ತೆ. ಅದೇ ತರನಾಗಿ 4 ಹಾಕಿ, 4 16, 16 + 1 17 ಆಗುತ್ತೆ. ನೆಕ್ಸ್ಟ್ ಒನ್ 5 ಹಾಕಿ, ಅಗೇನ್ 20, 20 + 1 21 ಆಗುತ್ತೆ. ಕರೆಕ್ಟಾ? ಅಂದರೆ ಎಷ್ಟಾದು, 1 2 3 4 4 ಅನ್ನೋ ಎಲಿಮೆಂಟ್ಸ್ ಇದೆ, ಅಂದರೆ 2⁻4, 2⁻4 ಆನ್ಸರ್ 16. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಇತ್ತಲ್ವಾ ಇದು? ಓಕೆ, ಫಾಸ್ಟ್ ಆಗಿ ನೆಕ್ಸ್ಟ್ 12th ಕ್ವಶನ್ಗೆ 21ಗೆ ಹೋಗೋಣ. ಓಕೆ, ಏನಿದೆ ನೋಡಿ ಇಲ್ಲಿ, x = n² ಅಂತ ಕೊಟ್ಟಿದ್ದಾರೆ. ಓಕೆ, ಸೊ n ಇಸ್ ವ್ಯಾಲ್ಯೂನು ಕೊಟ್ಟಿದ್ದಾರೆ ಇಲ್ಲಿ 1 2 3 ಅಂತ. ಸೊ ಇವಾಗ ನೀವು ಫೈಂಡ್ ಮಾಡಬೇಕು ದ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್. ಕ್ವಶನ್ ಅಬ್ಸರ್ವ್ ಮಾಡಿ, ಪ್ರಾಪರ್ ಸಬ್ಸೆಟ್, ಬರೀ ಸಬ್ಸೆಟ್ ಅಲ್ಲ, ಪ್ರಾಪರ್ ಸಬ್ಸೆಟ್. ನಾನು ಆಲ್ರೆಡಿ ಹೇಳಿದ್ದೆ ಪ್ರಾಪರ್ ಸಬ್ಸೆಟ್ನ ಯಾವುದಕ್ಕೆ ನಾವು ಪ್ರಾಪರ್ ಸಬ್ಸೆಟ್ ಅಂತ ಕರಿತೀವಿ ಅಂತ. ಓಕೆ, ಸೊ ಫಾಸ್ಟ್ ಆಗಿರುತ್ತೆ ಆನ್ಸರ್ ಮಾಡಿ ಸ್ಟೂಡೆಂಟ್ಸ್. ಕಮಾನ್ ಫಾಸ್ಟ್. ಫಾರ್ಮುಲಾ ಸೇಮ್ ಇರುತ್ತೆ, ಜಸ್ಟ್ ಒನ್ ಚೇಂಜಸ್ ಇರುತ್ತೆ ಇಲ್ಲಿ. ಕಮಾನ್ ಫಾಸ್ಟ್, ಫಾಸ್ಟಾಗಿ ಆನ್ಸರ್ ಮಾಡಬೇಕು. ಇವೆಲ್ಲ ಟೈಮ್ ಸೇವ್ ಮಾಡುವಂಥ ಕ್ವಶನ್ಸ್ಗಳಿರುತ್ತೆ, ಸಿಂಪಲ್ಗಳಿರುತ್ತೆ, ವೆರಿ ಈಸಿಯಾಗಿ ನೀವು ಇದನ್ನು ಸಾಲ್ವ್ ಮಾಡ್ಬೋದು. ಸಿ ಎ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ. ಓಕೆ, ಡಿ. ಓಕೆ ಓಕೆ ಸ್ಟೂಡೆಂಟ್ಸ್, ಸೊ ಕ್ಲಾಸ್ ಟೈಮಿಂಗು ಇವಾಗ ತೊಗೊಳ್ತಾ ಇರೋದು 2 PM ಯೂಶ್ವಲಿ ತೊಗೊತಾ ಇರೋದು. ಸೊ ಮುಂದೆ ನಿಮಗೆ ಈ ಟೈಮಿಂಗ್ ಕನ್ವೆಂಟ್ ಆಗ್ತಾ ಇದ್ದರೆ ಓಕೆ, ಇಲ್ಲಾಂದರೆ 7:30 ತೊಗೋಬೇಕಂತ ಪ್ಲ್ಯಾನ್ ಮಾಡ್ತಾ ಇರೋದು. 7:30 ಈಸ್ ಇಟ್ ಓಕೆ ಸ್ಟೂಡೆಂಟ್ಸ್? 7:30 ಕಮಾನ್ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. 7:30 ಎಷ್ಟು ಜನಕ್ಕೆ ಓಕೆ ಈವ್ನಿಂಗ್ ತೊಗೊಳ್ಬೇಕಂತ ಪ್ಲ್ಯಾನ್ ಮಾಡ್ತಾ ಇರೋದು. ಸೊ ಇದು ಓಕೆ ಆಗುತ್ತಾ, ಅಥವಾ 2 o'clock ಇರಲಿ? ಕಮಾನ್ ಎವ್ರಿಬಡಿ ಜಸ್ಟ್ ಮೆಸೇಜ್ ಮಾಡಿ. ಡೈಲಿ ಕ್ಲಾಸಸ್ನ ಸೊ ಡೈಲಿ ಕಂಡಕ್ಟ್ ಮಾಡಬೇಕು ಅಥವಾ ಒಂದೇ ಬಿಟ್ಟು ಮಾಡಬೇಕಂದ್ರೆ 7:30 ಓಕೆ ಆರ್ 2, ನಂಗೆ ಜಸ್ಟ್ ಮೆಸೇಜ್ ಮಾಡಿ.
2 PM. ಕಮಾನ್ ಫಾಸ್ಟ್. ಹಾಗೆ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. 7 ಅಂತ ಬರ್ತ್ 7:30 2 ಈವ್ನಿಂಗ್. ಓಕೆ 2 PM. 7:30 ಅಂತ ಬರುತ್ತೆ. ಓಕೆ, ನನಗೆ ಹಾಗೆ ಜಾಸ್ತಿ ಸ್ಟೂಡೆಂಟ್ಸು ಸೆಕೆಂಡ್ ಇಯರ್ದು ಚಾಪ್ಟರ್ನ ಸ್ಟಾರ್ಟ್ ಮಾಡಿ ಅಂತ ಮೆಸೇಜ್ ಮಾಡ್ತಾ ಇದ್ರಿ. ಸೊ ನಾನು ಅದನ್ನೇ ಮಾಡ್ತಾ ಇರೋದು. ಇವಾಗ ಇದು ಸೆಟ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಚಾಪ್ಟರ್ ಇರೋದು ರಿಲೇಷನ್ ಆ್ಯಂಡ್ ಫಂಕ್ಷನ್. ಅದು ಫಸ್ಟ್ ಇಯರಲ್ಲೂ ಇದೆ, ಸೆಕೆಂಡ್ ಇಯರಲ್ಲೂ ಇದೆ. ಸೊ ಅದನ್ನು ಫಸ್ಟ್ ಇಯರ್ ಮುಗಿಸಿ ಮತ್ತೆ ಹಾಗೆ ಸೆಕೆಂಡ್ ಇಯರ್ದು ಮುಗಿಸ್ಬಿಡ್ಬೇಕು ಅಂತ ಮಾಡಿರೋದು. ಓಕೆ, ಸೊ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎರಡು ಎಟ್ ಎ ಟೈಮ್ ಮಾಡ್ತಾ ಹೋದರೆ ಆಗ ನಮಗೆ ಒಂದು ಐಡಿಯಾ ಬರುತ್ತೆ, ಒಂದು ಕಂಪ್ಲೀಟ್ ಐಡಿಯಾ ಬರುತ್ತೆ. ಓಕೆ, ಅಲ್ಲಿ ಕ್ವಶನ್ ಅವರು ಫಸ್ಟ್ ಇಯರ್ ಸಪ್ರೇಟ್ ಸೆಕೆಂಡ್ ಇಯರ್ ಸಪ್ರೇಟ್ ಕೊಟ್ಟಿರೋದಿಲ್ಲ. ಸೊ ನೀವೇ ಅದನ್ನು ಚೆಕ್ ಮಾಡಿ ಸಾಲ್ವ್ ಮಾಡಬೇಕಾಗತ್ತೆ. ಓಕೆ, ಸೊ ಹೀಗಿರುವಾಗ ಸೊ ಫಸ್ಟ್ಗೇನ ರಿಲೇಷನ್ ಆ್ಯಂಡ್ ಫಂಕ್ಷನ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಂಪ್ಲೀಟ್ ಮಾಡೋಣ. ಸೆಕೆಂಡ್ ಇಯರ್ ಕಂಪ್ಲೀಟ್ ಆದಮೇಲೆ ಮತ್ತೆ ಬೇಕಿದೆ ಸೆಕೆಂಡ್ ಇಯರ್ ಚಾಪ್ಟರ್ನೇ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಇದು ಟೈಮಿಂಗ್ದು 2 ಅಂತಲೂ ಸೇಮ್ ಇದೆ, 7:30 ಅಂತಲೂ ಜಾಸ್ತಿ ಜನ ಮಾಡ್ತಾ ಇದ್ದೀರಾ. ಓಕೆ, ಇದ್ರ ಬಗ್ಗೆ ಡಿಸಿಷನ್ ತೊಗೊಳ್ಳೋಣ ಆಮೇಲೆ. ಸೊ ಇದರದ್ದು ನೋಡಿ ಕ್ವಶನ್ ಆನ್ಸರ್ ಏನಾಗುತ್ತೆ ಅಂದರೆ x = n² ಇದೆ. 3 ವ್ಯಾಲ್ಯೂ ಹಾಕಿದರೆ 3 ಆನ್ಸರ್ ಬಂದೇ ಬರುತ್ತಾ? ಓಕೆ, 1 ಹಾಕಿದರೆ 1² 1 ಬರುತ್ತೆ. ಸೊ ಇಲ್ಲಿ ಬರಿತಾ ಇದೆ ನೋಡಿ ಏನೇನು ಬರುತ್ತೆ. 1 2 ಹಾಕಿದರೆ 4 ಬರುತ್ತೆ, 3 ಹಾಕಿದರೆ 9 ಬರುತ್ತೆ. ಸೊ 3 ಎಲಿಮೆಂಟ್. ಬಟ್ ಪ್ರಾಪರ್ ಸೆಟ್ ಅಂತಂದ್ರೆ ಏನು? ಇವಾಗ ನಾವು ಫೈಂಡ್ ಮಾಡಬೇಕಾದ್ರೆ ಯೂಶ್ವಲಿ ಟೋಟಲ್ ನಂಬರ್ ಆಫ್ ಸಬ್ಸೆಟ್ ಅಂದರೆ 2n ಇದೆ. ಬಟ್ ಇದರಲ್ಲಿ ನಾವು -1 ಒಂದು ಸಬ್ಸ್ಟ್ರಾಕ್ಟ್ ಮಾಡಬೇಕು. ಯಾಕಂದರೆ ಇದು ಪ್ರಾಪರ್ ಸಬ್ಸೆಟ್ದು ಫಾರ್ಮುಲಾ ಆಗುತ್ತೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಪ್ರಾಪರ್ ಸಬ್ಸೆಟ್ ಯಾವುದಕ್ಕೆ ನಾವು ಕರಿತೀವಿ ಅಂದರೆ A ಈಸ್ ಅ ಸಬ್ಸೆಟ್ ಆಫ್ B ಆಗಿರಬೇಕು. ಬಟ್ A ಅನ್ನೋದು = B ಆಗಿರಬಾರ್ದು. ಅಂದರೆ ಇಲ್ಲಿ ಒಂದು ಎಲಿಮೆಂಟ್ ಕ್ಯಾನ್ಸಲ್ ಆಗಿಬಿಡುತ್ತೆ ಒಂದು ಸೆಟ್. ಸೊ 2⁻³ ಅಂದರೆ ಎಷ್ಟಿದೆ? n ಎಲಿಮೆಂಟ್ 3 ಇದೆ, 1 ಮೈನಸ್ ಮಾಡಬೇಕು. 2⁻³ 8 - 1 ಅಂದರೆ 7 ಈಸ್ ದ ರೈಟ್ ಆನ್ಸರ್. ಬರೀ ಓನ್ಲಿ ಸಬ್ಸೆಟ್ ಅಂತ ಕೇಳಿದರೆ ಆಗ ಆನ್ಸರ್ ಆಗ್ತಿತ್ತು 8. ಬಟ್ ಒಂದು ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಯಾವುದು? 1 2 3 ಈಕ್ವಲ್ ಸೆಟ್ ಆಗೋ ಹಾಗಿಲ್ಲ, ಇಲ್ಲಿ ಕನ್ಸಿಡರ್ ಮಾಡೋಕೆ ಬರೋದಿಲ್ಲ, ಅದು ಪ್ರಾಪರ್ ಸೆಟ್ ಆಗೋದಿಲ್ಲ. ಓಕೆ, ಅಂದರೆ ಎಷ್ಟಾಯ್ತು ಇಲ್ಲಿ? 7 ಅನ್ನೋದು ಇಲ್ಲಿ ರೈಟ್ ಆನ್ಸರ್. ಓಕೆ, ಇದು ಕ್ಲಿಯರ್ ಆಯ್ತಾ ಸ್ಟೂಡೆಂಟ್ಸ್? ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಒನ್ ನೋಡಿ. ನೆಕ್ಸ್ಟ್ ಒನ್ ಏನಿದೆ, ಲೆಟ್ ಸೆಟ್ ಕೊಟ್ಟಿದ್ದಾರೆ, ಇಲ್ಲಿ ಆರ್ಡರ್ ಪೇರ್ಸ್ ಕೊಟ್ಟಿದ್ದಾರೆ, ಎಲಿಮೆಂಟ್ಸ್ ಕೊಟ್ಟಿದ್ದಾರೆ. ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇಲ್ಲಿ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವುದು ಇಲ್ಲಿ ಇನ್ಕರೆಕ್ಟ್ ಆಗಿದೆ ಅಂತ ಕೇಳಿದ್ದಾರೆ. ಕರೆಕ್ಟ್ ಅಲ್ಲ, ಇನ್ಕರೆಕ್ಟ್ ಅಂದರೆ ರಾಂಗ್ ಯಾವುದಾಗಿದೆ ಅದನ್ನು ನಾವು ಇಲ್ಲಿ ಚೆಕ್ ಮಾಡಬೇಕು. ಕಮಾನ್ ಫಾಸ್ಟ್ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಓಕೆ, ರಮೇಶ್ ನಂಬರ್ ಬೇಕಿಲ್ಲ. ನಂಬರ್ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಅಗೇನ್ ASPN ಕ್ಲಾಸಸ್ ಅಂತ ನೀವು ಟೆಲಿಗ್ರಾಮಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಏನಾದರೂ ಡೌಟ್ಸ್ಗಳಿದ್ದರೆ. ಓಕೆ, ಸೊ ಗ್ರೂಪ್ಗೆ ಜಾಯ್ನ್ ಆಗಬೇಕು, PDF ಫೈಲ್ ಅದು ಬೇಕಾಗಿದ್ದರೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಅಲ್ಲಿ ASPN ಕ್ಲಾಸಸ್ ಅಂತಲೇ ಇರೋದು. ಓಕೆ, ಫಾಸ್ಟ್ ಆನ್ಸರ್ ಮಾಡಿ ಸ್ಟೂಡೆಂಟ್ಸ್. ಕಮಾನ್ ಫಾಸ್ಟ್. ಇದು ಸಿಂಪಲ್ ಆಗಿದೆ ನೋಡಿ ಕ್ವಶನ್. ಓಕೆ, ಇಲ್ಲಿ ಏನಾಗುತ್ತೆ ಅಂತಂದರೆ ಇನ್ಕರೆಕ್ಟ್ ಆನ್ಸರ್ನ ನಾವು ಇಲ್ಲಿ ಫೈಂಡ್ ಮಾಡಬೇಕಂದ್ರೆ 3 ಆನ್ಸರ್ ಕರೆಕ್ಟೇ ಇರುತ್ತೆ, ಒಂದು ರಾಂಗ್ ಇರುತ್ತೆ. ರಾಂಗ್ ಇರೋದನ್ನ ಚೂಸ್ ಮಾಡಬೇಕು. ಇಲ್ಲೇನಿದೆ 3, 4 ಬಿಲಾಂಗ್ಸ್ ಟು A ಅಂತ ಕೊಟ್ಟು, ನಾಟ್ ಬಿಲಾಂಗ್ಸ್ ಟು A ಅಂತ ಇದೆ. ಎಸ್, 3, 4 ಇಲ್ಲಿ ಏನಿದೆ ಅದು ಕಂಪ್ಲೀಟ್ ಒಂದು ಎಲಿಮೆಂಟ್ ಇದೆ. ಅವ್ರು ಏನು ತೊಗೊಂಡಾರೆ? ಎಲಿಮೆಂಟ್ 3 ಸಪ್ರೇಟ್ 4 ಸಪ್ರೇಟ್. ಆ್ಯಕ್ಚುಲಿ ಇಲ್ಲಿ ಏನಾಗಿರುತ್ತೆ 3 ಈಸ್ ಬಿಲಾಂಗ್ಸ್ ಟು A ಇರುತ್ತೆ. ಬಟ್ 3, 4 ತಗೋಬೇಕಾಗಿದ್ರೆ ಇದು ಬಿಲಾಂಗ್ಸ್ ಟು ಇರುತ್ತೆ. ಓಕೆ, ಸೊ ಈ ಥರ ಅವ್ರು ಏನಾದರೂ ತೊಗೊಂಡಿದ್ರೆ ಅದು ಬಿಲಾಂಗ್ಸ್ ಟು ಆಗ್ತಿತ್ತು. ಬಟ್ ಅವ್ರು ಈ ಥರ ಕೊಟ್ಟಿದ್ದಾರೆ 3, 4 ಈಸ್ ನಾಟ್ ಬಿಲಾಂಗ್ಸ್ ಟು ಅಂತ ಕೊಟ್ಟಿದ್ದಾರೆ. ಬಟ್ ಅವ್ರು ಇಷ್ಟೇ ಕೊಟ್ಟಿದ್ರೆ ಅದು ಬಿಲಾಂಗ್ಸ್ ಟು ಆಗ್ತಿತ್ತು. ಓಕೆ, ಸೊ ಇದು ಬಿಲಾಂಗ್ಸ್ ಇದೆ, ಅವ್ರು ನಾಟ್ ಬಿಲಾಂಗ್ಸ್ ಟು ಅಂತ ಕೊಟ್ಟಿದ್ದಾರೆ. ಅದರ ಸಲುವಾಗಿ ಇದು ರಾಂಗ್ ಆನ್ಸರ್ ಆಗಿಲ್ಲ. ಓಕೆ, ರೈಟ್ ಇದೆ. ನೆಕ್ಸ್ಟ್ 5 ಮತ್ತು 3, 4 ಈಸ್ ಅ ಸಬ್ಸೆಟ್ ಆಫ್ A ಬಟ್ ನಾಟ್ ಅನ್ ಎಲಿಮೆಂಟ್ ಆಫ್ A ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಇದು ರೈಟ್ ಆನ್ಸರ್ ಆಗುತ್ತಾ? ಓಕೆ,
ಅಲ್ಲಿ ಏನಿದೆ ಕ್ವಶನ್ ಇನ್ಕರೆಕ್ಟ್ ನಾವು ಇಲ್ಲಿ ಫೈಂಡ್ ಮಾಡಬೇಕಾಗಿರೋದು. ಮತ್ತೆ ಇಲ್ಲಿ ಬನ್ನಿ, ಮತ್ತೆ ಸ್ವಲ್ಪ ಇದು ಕನ್ಫ್ಯೂಷನ್ ಆಗುತ್ತೆ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸೆಟ್ ಇಲ್ಲಿ 5 ಅನ್ನೋದು ಒಂದೇ ಎಲಿಮೆಂಟ್, ಇದನ್ನ ಸೆಟ್ ಆಗಿ ತಗೊಂಡಿದ್ದಾರೆ. ಎಸ್, ಇದು ಸಬ್ಸೆಟ್ ಆಫ್ ಎ ಇದೆ. ಆಮೇಲೆ 3,4 ಅನ್ನೋದು ಇಲ್ಲಿ ಒಂದು ಸೆಟ್ ಆಗುತ್ತೆ, ಇದು ಸಬ್ಸೆಟ್ ಆಫ್ ಎ ಇದೆ. ಕರೆಕ್ಟಾ? ಓಕೆ, ಏನ್ ಹೇಳಿದ್ರೆ ಬಟ್ ನಾಟ್ ಎಲಿಮೆಂಟ್ ಆಫ್ ಎ ಅಂತ ಹೇಳಿದ್ದಾರೆ. 3 and 4 ಎಲಿಮೆಂಟ್ ಆಫ್ ಎ ಆಗಿಲ್ಲ ಇಲ್ಲಿ. ಓಕೆ, ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಬಟ್ ಇಲ್ಲಿ ಏನಾಗುತ್ತೆ ನೋಡಿ, 1,2 ಸೆಟ್ ತಗೊಂಡಾರೆ, ಇಲ್ಲಿ ಎಲಿಮೆಂಟ್ ಇದೆ, ಇದು ಕಂಪ್ಲೀಟ್ ಎಟ್ ಎ ಟೈಮ್. ಸಪೋಸ್ ಇದನ್ನ ಆರ್ ಸಬ್ಸೆಟ್ ಆಫ್ ಎ ಅಂತ ಕೊಟ್ಟರೆ ಇದು ರಾಂಗ್ ಆನ್ಸರ್ ಆಗುತ್ತೆ. ಓಕೆ, 1 ಸೆಕೆಂಡ್. ಓಕೆ, ಇದು ರಾಂಗ್ ಆನ್ಸರ್ ಆಗುತ್ತೆ. ಯಾಕಂದ್ರೆ ಇದನ್ನೇನಾದ್ರು ಸಬ್ಸೆಟ್ ಅಂತ ಬರಿಬೇಕಾಗಿದ್ರೆ ಅವ್ರು ಈ ತರ ಬರಿಬೇಕಾಗಿತ್ತು, 1,2 ಈಸ್ ಅ ಸಬ್ಸೆಟ್ ಆಫ್ ಎ. ಇವಾಗ ಇದು ಕರೆಕ್ಟ್ ಆಗುತ್ತೆ. ಬಟ್ ಯಾಕಂದ್ರೆ ಇದು ಎಲಿಮೆಂಟ್ ಆಗಿದೆ, ಅವರು ಡೈರೆಕ್ಟ್ ಆಗಿ ತಗೊಂಡಿದ್ದಾರೆ ಅಂದ್ರೆ ಇದು ಎಲಿಮೆಂಟ್ ಇಲ್ಲಿ ಕನ್ಸಿಡರ್ ಆಗೋದಿಲ್ಲ. ಹಾಗಾಗಿ ಇದು ರಾಂಗ್ ಇರುತ್ತೆ. ಸೊ ಅವ್ರು ಕೇಳಿದ್ದು ರಾಂಗು, ಅಂದ್ರೆ ಆಪ್ಷನ್ ಸಿ ಅನ್ನೋದು ಇಲ್ಲಿ ರೈಟ್ ಆಗಿದೆ. ಓಕೆ, ಸೊ ಇಲ್ಲಿ ಎಂತ ಹೇಳಿದ್ರೆ ಸಬ್ಸೆಟ್ ಆಫ್ ಇದಂತೂ ಕರೆಕ್ಟ್ ಇದೆ, ಎಲ್ಲ ಎಲಿಮೆಂಟ್ಸ್ ಕೊಟ್ಟು. ಸೊ ಅದು ಸಬ್ಸೆಟ್ ಆಫ್ ಎ ಆಗಿ ಆಗಿರುತ್ತೆ. ಅಂದ್ರೆ ಆಪ್ಷನ್ ಸಿ ಅನ್ನೋದು ಇಲ್ಲಿ ರೈಟ್ ಆನ್ಸರ್. ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ, ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ ಇದನ್ನ. ಓಕೆ, one second. Okay, so the answer illiದೆ. 5 is a subset of 5 is belongs to A, but 1,2 already ಹೇಳಿದ್ನಲ್ಲ, 1 or 2 ಅನ್ನೋದು ಏನಾಗಿದೆ, not belongs to set A ಆಗಿದೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಕ್ವಶನ್ ನಂಬರ್ 23. ಇಲ್ಲಿ ಏನಿದೆ ನೋಡಿ, ಇಂಟರ್ವಲ್ಸ್ ಇದು ಕ್ವಶನ್ ಇದೆ. ಇದು ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾವ್ ಸೇಮ್ ಸೆನ್ಸ್ ವಿತ್ ರೆಸ್ಪೆಕ್ಟ್ ಟು ಓಪನ್ ಅಂಡ್ ಕ್ಲೋಸ್. ಇಲ್ಲಿ ಕೆಲವೊಂದು ಸಿಚುವೇಶನ್ಸ್ ಕೊಟ್ಟಿದ್ದಾರೆ, ಕ್ಲೋಸ್ ಇಂಟರ್ವಲ್, ಓಪನ್ ಇಂಟರ್ವಲ್. ಸೊ ಯಾವ್ದು ಇಲ್ಲಿ ಕರೆಕ್ಟ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. ಓಕೆ, ಫಸ್ಟ್ ಎ ಕೊಟ್ಟಿದ್ದಾರೆ, ಇಲ್ಲಿ ಬಿ ಸೆಟ್ ಕೊಟ್ಟಿದ್ದಾರೆ. ಕಮಾನ್ ಫ್ರೆಂಡ್ಸ್, ಓಪನ್ ಅಂಡ್ ಕ್ಲೋಸ್ ಇಂಟರ್ವಲ್. ಅವ್ರು ಕೊಟ್ಟಿರೋ ಎ ಸೆಟ್ ಮತ್ತೆ ಇಲ್ಲಿ ಬಿ ಸೆಟ್ ನ ಕರೆಕ್ಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡಬೇಕು. ಓಕೆ, ಫಸ್ಟ್ ಓಪನ್ ಇಂಟರ್ವಲ್, ಕ್ಲೋಸ್ ಇಂಟರ್ವಲ್ ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಓಪನ್ ಇಂಟರ್ವಲ್ ಆಗ್ಬೇಕಂದ್ರೆ ಏನಾಗಿರ್ತದೆ, ಅಲ್ಲಿ ಕ್ಲೋಸ್ ಬ್ರಾಕೆಟ್ಸ್ ಗಳಿರುತ್ತೆ, ಎ ಕಾಮಾ ಬಿ. ಇನ್ನು ಕ್ಲೋಸ್ ಇಂಟರ್ವಲ್ ಅಂದ್ರೆ ಈ ತರ ತಗೊಂಡಿರ್ತಾರೆ, ಇಲ್ಲಿ ಎ ಬಿ ಇನ್ಕ್ಲೂಡ್ ಆಗಿರುತ್ತೆ, ಇಲ್ಲಿ ಎ ಬಿ ಇನ್ಕ್ಲೂಡ್ ಆಗಿರೋದಿಲ್ಲ. ಇಲ್ಲಿ ಏನ್ ಕೊಟ್ಟಿದ್ದಾರೆ, 2,3 ಕೊಟ್ಟಿದ್ದಾರೆ. ಬಿ ಅನ್ನೋ ಸೆಟ್ ಅಲ್ಲಿ ಏನು ಸರ್ಚ್ ಮಾಡಿದ್ದಾರೆ, ಎಕ್ಸ್ ಇಸ್ ರಿಯಲ್ ನಂಬರ್ 2 to 3 ಬಿಲಾಂಗ್ಸ್ ಟು ಇದೆ. ಅದೇ ತರನಾಗಿ ಇಲ್ಲಿ ಕಂಡೀಷನ್ ಇದೆ, ಲೆಸ್ ದ್ಯಾನ್, ಇಲ್ಲಿ 3 ಇನ್ಕ್ಲೂಡ್ ಇದೆ, ಕ್ಲೋಸ್ ಬ್ರಾಕೆಟ್ ಕೊಟ್ಟಿದ್ದಾರೆ -3, ಬಟ್ ಇಲ್ಲಿ ಇನ್ಕ್ಲೂಡ್ ಮಾಡಿಲ್ಲ, ಅಂದ್ರೆ ಇದು ರಾಂಗ್ ಆಯ್ತಾ ಆಪ್ಷನ್ ಬಿ. ಇನ್ನು ಆಪ್ಷನ್ ಸಿ ಅಲ್ಲಿ ನೋಡಿ, 2 ಮತ್ತೆ ಕ್ಲೋಸ್ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಏನ್ ಮಾಡಿದ್ದಾರೆ, ಮತ್ತೆ ಇಲ್ಲಿ ಬರೀ ಲೆಸ್ ದ್ಯಾನ್ ಕೊಟ್ಟಿದ್ದಾರೆ. ಓಕೆ, 2 ಲೆಸ್ ದ್ಯಾನ್ ಕೊಟ್ಟಿದ್ದಾರೆ, ಅಂದ್ರೆ ಇದು ರಾಂಗ್ ಆಯ್ತು. ಸೊ ಇದು 2 ಓಪನ್ ಇಂಟರ್ವಲ್ಸ್ ಗಳಿದಾವೆ, ಬಟ್ ಇಲ್ಲಿ ಏನ್ ಮಾಡಿದ್ದಾರೆ, ಕ್ಲೋಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಕೂಡ ರಾಂಗ್ ಆಯ್ತು. ಸೊ ಕರೆಕ್ಟ್ ಆಗಿರೋದು ಯಾವುದು ಅಂದ್ರೆ ಆಪ್ಷನ್ ಎ. ಯಾರೆಲ್ಲ ಆಪ್ಷನ್ ಎ ರೈಟ್ ಮಾಡಿದ್ರ ಅವ್ರು ಇದು ಕರೆಕ್ಟ್ ಆಗಿರುತ್ತೆ. ಯಾಕಂದ್ರೆ 2,3 ಅವರು ಇನ್ಕ್ಲೂಡ್ ಮಾಡಿದ್ದಾರೆ, ಅಂದ್ರೆ ಅದರ ರಿಸಲ್ಟ್ ಕೂಡ ಇನ್ಕ್ಲೂಡ್ ಆಗಿರಬೇಕು. ಕರೆಕ್ಟಾ? ಬಟ್ ಇಲ್ಲಿ ಏನ್ ಮಾಡಿದ್ದಾರೆ, 2 ಇನ್ಕ್ಲೂಡ್ ಮಾಡ್ಕೋಬೇಕಾಗಿತ್ತು, 1 ಮಿಸ್ ಮಾಡಿದ್ದಾರೆ. ಇಲ್ಲಿ 2 ಮಿಸ್ ಮಾಡಿದ್ದಾರೆ, ಇಲ್ಲಿನೂ 2 ಮಿಸ್ ಮಾಡಿದ್ದಾರೆ. ಇಲ್ಲಿ ಇನ್ಕ್ಲೂಡ್ ಆಗ್ಬಾರ್ದು, ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ 3 ರಿಸಲ್ಟ್ಸ್ ರಾಂಗ್ ಆಯ್ತು. ಓಕೆ, ಇದು ಕ್ಲಿಯರ್ ಆಯ್ತಾ ಸ್ಟೂಡೆಂಟ್ಸ್? ನೆಕ್ಸ್ಟ್ ಕ್ವಶನ್ ನಂಬರ್ 24. ಇಲ್ಲಿ ಒಂದು ಸೆಟ್ ಕೊಟ್ಟಿದ್ದಾರೆ, ದೆನ್ ದ ನಂಬರ್ ಆಫ್ ಸಬ್ಸೆಟ್ ಆಫ್ ಎ ಈಸ್ ಈಕ್ವಲ್ ಟು, ಕಮಾನ್ ಫಸ್ಟ್, ಇದಂದ್ರೆ ವೆರಿ ಸಿಂಪಲ್ ರಿಸಲ್ಟ್. ಕರೆಕ್ಟಾ? ಎಷ್ಟು ಎಲಿಮೆಂಟ್ ಇದೆ, 1 2 3 4 5 6. ಸೊ 6 ಎಲಿಮೆಂಟ್ ಇದೆ ಅಂದ್ರೆ 2⁶. ಕರೆಕ್ಟಾ? ಸೊ ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಹಳ ಸಿಂಪಲ್ ಇತ್ತು. ಸೊ ಹಾಗಾಗಿ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 25. ಓಕೆ, ಇಲ್ಲಿ ನೋಡಿ ಏನಿದೆ, ಇಲ್ಲೊಂದು ಸೆಟ್ ಕೊಟ್ಟಿದ್ದಾರೆ, y is equals to e⁻²x ಅಂತಿದೆ, ಅಂಡ್ ಬಿ ಸೆಟ್ ಕೊಟ್ಟಿದ್ದಾರೆ, y is equals to e⁻²-2x. ದೆನ್ ಎ ಇಂಟರ್ಸೆಕ್ಷನ್ ಬಿ ಏನಾಗುತ್ತೆ ಅಂತ ನೀವು ಇಲ್ಲಿ ಫೈಂಡ್ ಮಾಡಬೇಕು. ಕಮಾನ್ ಫ್ರೆಂಡ್ಸ್, ಫಾಸ್ಟ್. ಓಕೆ, ಹಾಗೆ ಯಾರೆಲ್ಲ ಜಾಯಿನ್ ಆಗಿದ್ರೆ ಹೊಸದಾಗಿ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ಫ್ರೆಂಡ್ಸ್. ಕಮಾನ್ ಫಾಸ್ಟ್. ಸೊ ಕ್ವಶನ್ ಅಬ್ಸರ್ವ್ ಮಾಡಿ ಏನೆಲ್ಲ ಇದೆ ಅಂತ. ಕ್ವಶನ್ ಅಲ್ಲಿ ಕಂಡೀಷನ್ ಏನಿದೆ, y is equals to e⁻²x, ಅದು ಎ ಸೆಟ್ ಕಂಡೀಷನ್. ಬಿ ಕಂಡೀಷನ್ e⁻²x ಇದೆ. ಸೊ ಇದರದ್ದು ಇಂಟರ್ಸೆಕ್ಷನ್ ಏನಾಗುತ್ತೆ ಅನ್ನೋದನ್ನ ಚೆಕ್ ಮಾಡಬೇಕಾಗಿರೋದಿಲ್ಲ. ಸೊ ಎರಡರಲ್ಲಿ ಇಂಟರ್ಸೆಕ್ಷನ್ ಏನ್ ಬರ್ಬೋದು ಕಾಮನ್ ಫ್ಯಾಕ್ಟರ್ ಆಗಿ, ಅದನ್ನ ಚೆಕ್ ಮಾಡಿ ಫ್ರೆಂಡ್ಸ್. ಕಮಾನ್.
ಓಕೆ, ಸೊ ಒಂದು ಕಾಮನ್ ಪಾಯಿಂಟ್ ಆಗ್ಬೋದು. ಓಕೆ, ಯಾರೆಲ್ಲ ಆನ್ಸರ್ ಮಾಡಿದ್ದೀರಾ ಅಂತ ನೋಡ್ತಾ ಹೋದರೆ ಆಪ್ಷನ್ನು ಬಿ ಅಂತ ಮಾಡ್ತಾ ಇದ್ದೀರಾ, ಸಿ ಅಂತ ಮಾಡ್ತಾ ಇದ್ದೀರಾ. ಡಿ ಈಸ್ ಅ ಟೋಟಲಿ ರಾಂಗ್ ಆನ್ಸರ್. ಸಿ ಎಂಟಿ ಸೆಟ್, ಸಿಂಗಲ್ ಟೋನ್ ಸೆಟ್, ನಾಟ್ ಎ ಸೆಟ್ ಅಂದರೆ ಇದಂತೂ ಟೋಟಲಿ ರಾಂಗ್ ಆನ್ಸರ್ ಇರುತ್ತೆ. ಆಮೇಲೆ ಆಪ್ಷನ್ ಡಿ ಇದು ಕೂಡ ಟೋಟಲಿ ರಾಂಗ್. ಸೊ ಇವೆರಡು 50-50% ಇದೆ. ಓಕೆ, ಸೊ ನೋಡಿ ಫಸ್ಟ್ ಕಂಡೀಷನ್ ಏನು ಕೊಟ್ಟಿದ್ದಾರೆ ಅವರು, y ಇಸ್ ಈಕ್ವಲ್ಸ್ ಟು e⁻² ಅಂತ ಒಂದಿದೆ. ಇನ್ನೊಂದು ಕಂಡೀಷನ್ y ಇಸ್ ಈಕ್ವಲ್ಸ್ ಟು e⁻²x. ಸೊ ಇವೆರಡು ಇಂಟರ್ಸೆಕ್ಷನ್ ಅಂದ್ರೆ ಈ ಎರಡು ರಿಸಲ್ಟ್ಸ್ ಈಕ್ವಲ್ ಆಗಲೇಬೇಕಾ? ಸೊ ಅದನ್ನ ಚೆಕ್ ಮಾಡೋಣ. e⁻²x ಇಸ್ ಈಕ್ವಲ್ಸ್ ಟು e⁻²x ಆಗುತ್ತೆ. ಸೊ ಇದನ್ನ ನಾವು ಈ ತರ ಬರೀಬಹುದಾ, e⁻²x ಇಸ್ ಈಕ್ವಲ್ ಟು 1/e⁻²x. ಅಂದ್ರೆ ಇದು ಈ ಸೈಡ್ ಬಂದ್ರೆ ಮಲ್ಟಿಪ್ಲೈ ಆಗುತ್ತೆ. ಸೊ ಆಗ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಅಂದ್ರೆ ಎರಡು ಆನ್ಸರ್ ಈಕ್ವಲ್ ಆಗಬೇಕು ನಾವು ಇಲ್ಲಿ ಎಕ್ಸ್ ವ್ಯಾಲ್ಯೂನ ಹಾಕಿದಾಗ, ಕರೆಕ್ಟಾ? ಸೊ ಎಕ್ಸ್ ವ್ಯಾಲ್ಯೂ ಏನ್ ಹಾಕಿದ್ರೆ ಎರಡು ಆನ್ಸರ್ ಈಕ್ವಲ್ ಆಗುತ್ತೆ. 1 ಹಾಕಿದ್ರೆ ಏನಾಗುತ್ತೆ ನೋಡಿ, ಸಪೋಸ್ 1 ಹಾಕಿದ್ರೆ e⁻² ಈಸ್ ಈಕ್ವಲ್ಸ್ ಟು 1/e². ಈ ಎರಡು ಈಕ್ವಲ್ ಆಗುತ್ತಾ? ಆಗೋದಿಲ್ಲ. ಅಂದ್ರೆ ಇದು ಇಂಟರ್ಸೆಕ್ಷನ್ ಪಾಯಿಂಟ್ ಆಗ್ತಾ ಇಲ್ಲ. ಅಂದ್ರೆ ಯಾವುದು ಒಂದು ಪಾಯಿಂಟ್ ನಾವು ಇಲ್ಲಿ ಎಕ್ಸ್ ಜಾಗದಲ್ಲಿ ಹಾಕಿದ್ರೆ ಎರಡೂ ವ್ಯಾಲ್ಯೂ ಸೇಮ್ ಬರುತ್ತೆ, ಅಂದ್ರೆ ಅದು ಒಂದೇ ಪಾಯಿಂಟ್. 0 ಹಾಕಿದಾಗ ಕರೆಕ್ಟಾ? ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ನಾನು ಏನ್ ಮಾಡ್ತಾ ಇದ್ದೀನಿ ಈಗ 0 ಹಾಕ್ತಾ ಇದ್ದೀನಿ. x is equals to 0. x is equals to 0 ಹಾಕಿದ್ರೆ e⁻² into 0 ಆನ್ಸರ್ ಎಷ್ಟಾಯ್ತು? 1 ಆಗುತ್ತೆ. 2 into 0 0, e⁻0 ವ್ಯಾಲ್ಯೂ 1 ಆಗುತ್ತೆ. ಇನ್ನು ಇಲ್ಲಿ ಹಾಕಿ ನೋಡಿ, ಇಲ್ಲಿ ಕೂಡ ಆನ್ಸರ್ ಏನು ಬರುತ್ತೆ? 1 ಬರುತ್ತೆ. 1/1 ಅಂದ್ರೆ 1 ಆಯ್ತು. ಸೊ ಅಂದ್ರೆ ಎಕ್ಸ್ ವ್ಯಾಲ್ಯೂನ ನಾವು 0 ತಗೊಂಡಾಗ y ವ್ಯಾಲ್ಯೂ 1 ಬರುತ್ತೆ. ಎಕ್ಸ್ ವ್ಯಾಲ್ಯೂ 0 ತಗೊಂಡಾಗ y ವ್ಯಾಲ್ಯೂ 1 ಬರ್ತಾ ಇದೆ. ಅಂದ್ರೆ ಇಲ್ಲಿ ಒಂದು ಪಾಯಿಂಟ್ ಇದೆ. ಅಂದ್ರೆ ಯಾವುದು ಆಯ್ತದು? ಆಪ್ಷನ್ ಸಿಂಗಲ್ ಟೋನ್, ಒಂದು ಟೋನ್ ಬರ್ತಾ ಇದೆ, ಒಂದೇ ಎಲಿಮೆಂಟ್ ಬರ್ತಾ ಇದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಎಂಟಿ ಸೆಟ್ ರಾಂಗ್ ಆಗುತ್ತೆ. ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ ಸ್ಟೂಡೆಂಟ್ಸ್? ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಕೇಳ್ಬೋದು. ಕಮ್ ಆನ್ ಫಾಸ್ಟ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನಾವು ಇಲ್ಲಿ ಒಂದು ಎಲಿಮೆಂಟ್ನ ತಗೊಂಡಾಗ ನಮಗೆ ಆನ್ಸರ್ ಬರೋದು ಒಂದು ರಿಸಲ್ಟ್ ಇರುತ್ತೆ. ಓಕೆ, ಕಮ್ ಆನ್ ಫಾಸ್ಟ್. ಸೊ ಎಲ್ರಿಗೂ ಇದು ಅರ್ಥ ಆಗ್ತಾ ಇದೆ ಅಂತ ಅನ್ಕೊತಾ ಇದ್ದೀನಿ ಎಕ್ಸಾಂಪಲ್ಸ್ಗಳು. ಓಕೆ, ಹಾಗೆ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ಸ್ಟೂಡೆಂಟ್ಸ್. ಕಮ್ ಆನ್ ಫಾಸ್ಟ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಅದರದ್ದು ಸಿಂಪ್ಲಿಫಿಕೇಶನ್ ಕೂಡ ಇಲ್ಲಿರುತ್ತೆ. ನೀವು ಬೇಕಿದ್ರೆ ಆಮೇಲೆ ಇದನ್ನ PDF ತಗೊಂಡು ಚೆಕ್ ಮಾಡ್ಬೋದು. ಕ್ವಶನ್ ನಂಬರ್ 26 ನೋಡಿ ಏನಿದೆ. ಸೆಟ್ ಎ ಕೊಟ್ಟಿದ್ದಾರೆ, ಆಮೇಲೆ ಸೆಟ್ ಬಿ ಕೊಟ್ಟಿದ್ದಾರೆ. ಸೊ ಎ ಯೂನಿಯನ್ ಬಿ ಈಸ್ ಈಕ್ವಲ್ಸ್ ಟು R-C, ದೆನ್ ದ ಸೆಟ್ ಸಿ ಈಸ್ ಈಕ್ವಲ್ ಟು ಅಂತ ಕೇಳ್ತಾ ಇದ್ದಾರೆ. ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಕ್ವಶನ್ನ. ಇದನ್ನ ಸಿಂಪ್ಲಿಫೈ ಮಾಡಿ ಎಕ್ಸ್ ಮಾಡ್ಯುಲಸ್ ಆಫ್ ಸೆಟ್ 2 ಅಂದ್ರೆ ಏನೇನು ತಗೋಬಹುದು ಇಲ್ಲಿ ವ್ಯಾಲ್ಯೂಸ್ಗಳನ್ನ ಅದನ್ನ ಅಬ್ಸರ್ವ್ ಮಾಡಿ. -2 ಅಂಡ್ +2, ಆಮೇಲೆ ಅದು <2 ಅಂತಿದೆ. ಅಂದ್ರೆ ಯಾವ್ಯಾವ್ದು ತಗೋಬಹುದು? 2 ತಗೊಳ್ಳಿಕ್ ಬರೋದಿಲ್ಲ, ಯಾಕಂದ್ರೆ <2 ಇದೆ. ಸೊ ಅದಕ್ಕಿಂತಲೂ ಕಡಿಮೆ ಇರುವಂತ ನಂಬರ್ಸ್ಗಳನ್ನ ತಗೋಬಹುದು. ಅದು ಮಾಡ್ಯುಲಸ್ ಆಫ್ ಎಕ್ಸ್ ಇದೆ. ಅದಾದ್ಮೇಲೆ ಇಲ್ಲಿ ರಿಸಲ್ಟ್ ಇದೆ. ಸೊ ಎ ಯೂನಿಯನ್ ಬಿ ಇಸ್ ಈಕ್ವಲ್ಸ್ ಟು R-C ನ ಮಾಡಬೇಕು. ಓಕೆ, ಕಮ್ ಆನ್ ಫ್ರೆಂಡ್ಸ್ ಫಾಸ್ಟ್ ಸಾಲ್ವ್ ಮಾಡಿ. ಇದರ ಆನ್ಸರ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ಟೂಡೆಂಟ್ಸ್. ಸೊ